ಒನ್ ಡೇ ಸಿ ಎಮ್ ಆಗುವಂಥ ಚಾನ್ಸ್ ಸಿಕ್ಕಿದ್ರೆ ಆ 24 ಅವರ್ಸಲ್ಲಿ ಏನೇನು ಬದಲಾಯಿಸೋಕ್ಕೆ ಇಷ್ಟಪಡ್ತೀನಿ? ನಾನು ಪ್ರಿಯಾಂಕ್ ಖರ್ಗೆ ಅವ್ರದ್ದು ಒಂದು ಟ್ವೀಟ್ಗೆ ಸರ್ಕಾಸ್ಟಿಕ್ ಆಗಿ ಟ್ವೀಟ್ ಮಾಡಿದ್ದೆ. ಬೆಂಗಳೂರು ಸಿಂಗಾಪುರ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನೀವು ಕಲಬುರ್ಗಿನ ನ್ಯೂಯಾರ್ಕ್ ಮಾಡ್ತೀರಾ ಬಿಡಿ ಅಂತ. ನನ್ನ ಅಕೌಂಟ್ ಹೊರಟೋಯ್ತು ಸರ್. ಇಲ್ಲಿಗಲ್ ಬಾಂಗ್ಲಾದೇಶಿಸು ಬೆಂಗಳೂರಿಗೆ ಜಾಸ್ತಿ ಜನ ಬರ್ತಾ ಇದ್ದಾರೆ. ಗಿವಿಂಗ್ ದಿ ಆಪರ್ಚುನಿಟಿ ಫಾರ್ ಡಿಸರ್ವ್ಡ್ ರಾದರ್ ದ್ಯಾನ್ ರಿಸರ್ವ್ಡ್ ಇಸ್ ಸಮ್ವೇರ್ ಇಂಪಾರ್ಟೆಂಟ್ ಐ ಫೀಲ್. ರಾಜ್ಯದಲ್ಲಿ ವಿರೋಧ ಪಕ್ಷ ಅನ್ನೋದು ಇದೆ ಅಂತ ಅನ್ನಿಸ್ತಾ ಇದೆಯಾ? ನಿಮ್ಮ ಒಪಿನಿಯನ್ ಏನು ಸರ್? ಈಗ ರಾಮ ಮಂದಿರದ ಹಗರಣಗಳ ಬಗ್ಗೆ ಏನೋ ಹುಂಡಿ ಹಣ ಕಳುವಾಯಿತು. I'm sorry to say this, but most of the politicians really don't give any importance to environment when it comes. It's only on papers. ಸರ್, ಹಿಂದೆ ಒಂದು ಸಿನಿಮಾ ಬಂದಿತ್ತು, ಅದರಲ್ಲಿ ಹೀರೋಗೆ ಒನ್ ಡೇ ಸಿ ಎಮ್ ಆಗೋದಕ್ಕೆ ಚಾನ್ಸ್ ಸಿಗುತ್ತೆ. ಅದಾದಮೇಲೆ ಈಗ ಹೇಳ್ತಾರಲ್ಲ ಅಸಲಿ ಆಟ ಈಗ ಶುರು ಅಂತ, ಹಾಗೆ ಎಂಟರ್ ಕಥೆನೇ ಚೇಂಜ್ ಆಗುತ್ತೆ. ಸೊ ಹಾಗೆ ನಿಮಗೆ ಒನ್ ಡೇ ಸಿ ಎಮ್ ಆಗುವಂಥ ಚಾನ್ಸ್ ಸಿಕ್ಕಿದ್ರೆ ಆ 24 ಅವರ್ಸಲ್ಲಿ ಏನು ಮಾಡೋಕ್ಕೆ ಇಷ್ಟಪಡ್ತೀವಿ? ಮೇಡಮ್, ಒನ್ ಡೇ ಚಾನ್ಸ್ ಸಿಕ್ತು ಅಂತಂದ್ರೆ ಇನ್ನು 5 years ಹೆಂಗ್ ಸಿ ಎಂ ಆಗಕ್ ಸಾಧ್ಯ ಇದೆ ಅನ್ನೋದ್ರ ಕಡೆ ಯೋಚನೆ ಮಾಡ್ತೀವಿ. ಯಾಕೆ ಅಂದ್ರೆ ಒನ್ ಡೇ ಅಲ್ಲಿ ಏನು ಆಗಲ್ಲ, ಅಥವಾ ಒಂದು ವೈರಲ್ ಕಂಟೆಂಟ್ ಮಾಡಕ್ಕೆ ಇರೋಂತ ಒಂದ್ ಚೆನ್ನಾಗಿರುತ್ತೆ. ಆದ್ರೆ ಇನ್ ರಿಯಾಲಿಟಿ ಯು ಕಾಂಟ್ ಡು ಎನಿಥಿಂಗ್ ಇನ್ 24 hours. ಒಂದ್ ದಿವಸ ನೀವು ಸಿ ಎಂ ಆದ್ರೆ ಏನ್ ಮಾಡಕ್ ಸಾಧ್ಯ ಆಗುತ್ತೆ? ಅಟ್ಲೀಸ್ಟ್ ತುಂಬಾ ವರ್ಷದಿಂದ ಏನೋ ಮಾಡಕ್ ಆಗದೆ ಇರೋದು ನಿಮಗೆ ಪವರ್ ಸಿಕ್ಕಿದ ತಕ್ಷಣ ಇಲ್ಲ ಇದನ್ನಂತೂ ಇಂಪ್ಲಿಮೆಂಟ್ ಮಾಡ್ತೀನಿ ಅನ್ನೋದಾದ್ರೆ ಒಂದ್ ದಿವಸ ಅಲ್ಲ, ಒಂದ್ ಸ್ವಲ್ಪ ಸಬ್ಸ್ಟಾನ್ಷಿಯಲ್ ಪೀರಿಯಡ್ ಸಿಕ್ತು ಅಂತಂದ್ರೆ ಏನ್ ಮಾಡ್ಬೋದು? ನನ್ಗೆ ಅನ್ಸೋಂಥದ್ದು, ಕರ್ನಾಟಕ ನೀವು ತಮಿಳ್ನಾಡಿಗಾಗ್ಲಿ ಮಹಾರಾಷ್ಟ್ರಕ್ಕಾಗಿ ನೀವು ಕಂಪೇರ್ ಮಾಡಿದ್ರೆ, ನಿಮ್ಗೆ ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ರೆ ನಿಮ್ಗೆ ದೊಡ್ಡದಾಗಿರುವಂತ ಯಾವುದೇ ಇಕನಾಮಿಕ್ ಸೆಂಟರೇ ಇಲ್ಲ. ಈ ಕಾರ್ಯಕ್ರಮಕ್ಕೆ ಬರಕ್ಕಿಂತ ಮುಂಚೆ ನಾನೊಂದು ವಿದ್ಯಾರ್ಥಿ ನಿಲಯ ಓಪನ್ ಮಾಡಿ ಬಂದಿತ್ತು. ಎಲ್ಲ ಉತ್ತರ ಕರ್ನಾಟಕದಿಂದ ಬಂದಿರೋ ಹುಡುಗರು, ಅವರೆಲ್ಲ ಬೆಂಗಳೂರಿಗೆ ಯಾಕೆ ಬರ್ತಾ ಇದ್ದಾರೆ? ಯಾಕೆ ಅಂದ್ರೆ ಅವರಿಗೆ ಅಲ್ಲಿ ಯಾವುದೇ ಅವಕಾಶ ಸಿಗ್ತಾ ಇದೆ. 60% ಆಫ್ ಕರ್ನಾಟಕ GDP ಬೆಂಗಳೂರು ಒಂದ್ರಲ್ಲಿ. ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಬೇರೆ ಕಡೆಗೂ ಇಂಪಾರ್ಟೆನ್ಸ್ ಕೊಟ್ಟು ಕರ್ನಾಟಕನ ಬೆಳೆಸಬೇಕಾಗಿರುವಂತದ್ದು ಅವಶ್ಯಕತೆ. ನಮ್ಮ ಕರಾವಳಿಲಿ ಆಕ್ಚುಲಿ ಬೆಂಗಳೂರಿನಲ್ಲಿ ಏನು ನಮ್ಮ IT ಸರ್ವಿಸಸ್ ಸೆಕ್ಟರ್ನ ಬೆಳೆಸೋ ಅವಕಾಶ ಇದೆ, ಕರ್ನಾಟಕದ ಕರಾವಳಿಲೂ ಇಷ್ಟೇ ಅಪಾರವಾದಂತ ಒಂದು ಆಪರ್ಚುನಿಟೀಸ್ ಇದೆ. ಸೊ ಅದು ನಾವು ಮಾಡಿಲ್ಲ. ಸೊ ಐ ಥಿಂಕ್ 3 ವರ್ಷ 5 ವರ್ಷ ಕರ್ನಾಟಕಕ್ಕೆ ಒಂದು ಫೋಕಸ್ಡ್ ಗವರ್ನೆನ್ಸ್ ಮಾಡ್ಬೋದು ಅನ್ನೋ ಸರ್ಕಾರದ ಅವಕಾಶ ಆದ್ರೆ, ಕರ್ನಾಟಕದಲ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ಆಪರ್ಚುನಿಟಿ, ಡಿಸ್ಟ್ರಿಬ್ಯೂಷನ್ ಆಫ್ ಇಕನಾಮಿಕ್ ಗ್ರೋತ್ ಕರ್ನಾಟಕದ ಎಲ್ಲ ಡಿಸ್ಟ್ರಿಕ್ಟ್ ನಾವೇನ್ ತಗೊಂಡು ಹೋಗ್ಬೋದು, ಇದ್ರ ಕಡೆಗೆ ಫೋಕಸ್ ಮಾಡಿ ಕೆಲಸ ಮಾಡಬೇಕು. ಮೇಡಮ್, ನಿಮ್ಮ ಒಪಿನಿಯನ್ ಏನು ಸರ್? ಈಗ ರಾಮ ಮಂದಿರದ ಹಗರಣಗಳ ಬಗ್ಗೆ ಏನೋ ಹುಂಡಿ ಹಣ ಕಳುವಾಯಿತು ಅಂತಾರೆ, ಏನ್ ಅನ್ಸುತ್ತೆ ನಿಮ್ಗೆ? ಅದು ಒಂದು ದೇವಸ್ಥಾನದಲ್ಲಿ ಹುಂಡಿಯಿಂದ ಹಣ ಕದ್ದಿದ್ದಾರೆ ಅಂತಂದ್ರೆ ಒಬ್ಬ ಭಕ್ತನ್ಗೆ ಏನ್ ಅನಿಸ್ಬೇಕು? ಅನ್ಯಾಯ ಆಗಿದೆ ಅಂತ ಅನಿಸ್ಬೇಕು ತಾನೆ? ಅದು ತಪ್ಪು, ಅದು ಸರಿ ಇಲ್ಲ ಅಂತ ಅನಿಸ್ಬೇಕು ತಾನೆ? ನನಗೂ ಅದೇ ಅನ್ಸಿದೆ. ಯಾಕೆಂದ್ರೆ ನಾನು ಒಬ್ಬ ರಾಮ ಭಕ್ತ ಮೊದಲು, ಆಮೇಲೆ ಬೇರೆದೆಲ್ಲ. ಅದನ್ನು ಏನಾಯ್ತು? ಈಗ ಹಣ ಕದ್ರು ಅಂತ ಆರೋಪ ಬಂತು, ಅವ್ರ ಮೇಲೆ ಈಗ SIT ತನಿಖೆ ಆಯ್ತು, ಅವ್ರನ್ನ ರಿಸೈನ್ ಮಾಡಿಸಿದ್ರು, ಅವ್ರ ಮೇಲೆ ಇವಾಗ ಆಕ್ಷನ್ ನಡೀತಾ ಇದೆ, ಕೆಲವು ಜನ ಅರೆಸ್ಟ್ ಆದ್ರು. ಅವ್ರ ಮೇಲೆ ಕಠಿಣ ಕ್ರಮ ಆಗಬೇಕು. ಯಾರು ತಪ್ಪು ಮಾಡಿದ್ರೆ ಅವ್ರನ್ನ ಜೈಲಿಗೆ ಒದ್ದು ಹಾಕಬೇಕು, ಅವ್ರ ಮೇಲೆ ಶಿಕ್ಷೆ ಆಗಬೇಕು ಅನ್ನೋದೇ ನಮ್ಮೆಲ್ಲರದ್ದು ಇದಿರೋದು. ಈಗ ಪ್ರಶ್ನೆ ಕೇಳ್ತಾ ಇರೋದು ಯಾರು ಗೊತ್ತಾ? ಯಾರು ರಾಮ ಅನ್ನೋ ನಿಲ್ವೇ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಅಫಿಡವಿಟ್ ಹಾಕಿದ್ರು, ಅವ್ರಿವತ್ತು ರಾತ್ರೋರಾತ್ರಿ ರಾಮ ಭಕ್ತರಾಗ್ಬಿಟ್ಟಿದ್ದಾರೆ. ಯಾರು ನಾವು 500 ವರ್ಷ ರಾಮನ ಹೋರಾಟ ಆಗಬೇಕು, ರಾಮ ಮಂದಿರ ಅಲ್ಲೇ ನಿರ್ಮಿಸ್ಬೇಕು ಅಂತ ಹೋರಾಟ ನಡೆಯುವಂತ ಟೈಮ್ನಲ್ಲಿ ಇವ್ರು ಕೋಮುವಾದಿಗಳು, ದೇಶ ಹೊಡಿತಾ ಇರೋರು, ಇವರು ರಾಮನ ಹೆಸರಿನಲ್ಲಿ ರಾಜಕೀಯ ಮಾಡ್ತಾರೆ ಅಂತ ಯಾರು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ರು, ಇವತ್ತು ಅವರಿಗೆ ರಾಮನ ಹುಂಡಿಯ ಚಿಂತೆ ಆಗ್ಬಿಟ್ಟಿದೆ. ಇಷ್ಟು ವರ್ಷ ರಾಮ ಇಲ್ಲ ಅಂತ ರಾಜಕೀಯ ಮಾಡಿದ್ರು, ಈಗ ರಾಮನ ಹುಂಡಿಲಿ ಕಳುವಾಯ್ತು ಅಂತ ರಾಜಕೀಯ ಮಾಡ್ತಾ ಇದ್ದಾರೆ. ಇವ್ರ ನಿಯತ್ತಿನ ಮೇಲೆ ನಮ್ಮ ಪ್ರಶ್ನೆ ಇರೋದು. ಯಾರು ರಾಮ ಮಂದಿರ ಕಟ್ಟಿದ್ರೋ ಅವರೇ ರಾಮ ಮಂದಿರದಲ್ಲಿ ಹುಂಡಿಲಾಗಿರುವಂಥ ಅವ್ಯವಹಾರದ ನ್ಯಾಯವನ್ನ ಒದಗಿಸೋರು ಅವರೇನೆ. ಇದು ಜನರಿಗೆ ಗೊತ್ತಿದೆ. ಈ ಕೆಳಗಡೆ ಕಾಮೆಂಟ್ ಆಗ್ತಾ ಇರೋರು ಯಾರು ಅಂತಂದ್ರೆ, ರಾಮ ಇಲ್ಲ ಅಂತ ಯಾರು ಅಫಿಡವಿಟ್ ಹಾಕಿದ್ರಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ, ಯಾರು ಕರಸೇವೆ ಮಾಡಬೇಕು ಅಂತ ಹೋದಾಗ ಯಾರ ಮೇಲೆ ಬುಲೆಟ್ ಹೊಡಿಸಿದ್ರಲ್ಲ, ಅವರಿವತ್ತು ರಾಮನ ಹುಂಡಿ ಆಡಿಟರ್ಸ್ ಆಗೋಗಿದ್ದಾರೆ. ಬಟ್ ಈ ತರ ಪ್ರಕರಣ ಬಂದಾಗ ಇವತ್ತು ನಾವೇನ್ ಕರಿತೀವಿ ಜೆನ್ಜಿ ಅಥವಾ ಜೆನ್ ಆಲ್ಫಾ ಅಂತ ಏನ್ ಕರಿತೀವಿ, ಅವ್ರಿಗೆ ನಮ್ಮ ದೇವಸ್ಥಾನಗಳ ಮೇಲೆ, ನಮ್ಮ ದೇವ್ರಗಳ ಮೇಲೆ ಅಥವಾ ನಮ್ಮ ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮೇಲೆ ಅನುಮಾನಗಳು ಹುಟ್ಲಿಕ್ಕೆ ಸ್ಟಾರ್ಟ್ ಆಗಲ್ವಾ? ಅವ್ರಿಗೆ ನೀವೇನ್ ಹೇಳ್ತೀರಿ? ಆ ಮಕ್ಕಳಿಗೆ ವಿಚಾರ, ವ್ಯವಸ್ಥೆ ಮತ್ತು ವ್ಯಕ್ತಿ
ಇದು 3 ಬೇರೆ ಬೇರೆ. ವಿಚಾರದಲ್ಲಿ, ವ್ಯವಸ್ಥೆಯಲ್ಲಿ ಮತ್ತು ವ್ಯಕ್ತಿಗಳಲ್ಲಿ ನಾವು ಡಿವೈಡ್ ಮಾಡಿ ಡಿಫ್ರೆಂಟ್ ಆಗಿ ನೋಡೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಯಾವುದೋ ಒಬ್ಬ ವ್ಯಕ್ತಿ ತಪ್ಪು ಮಾಡದ ಅಂತ ಇಟ್ಕೊಳ್ಳಿ, ಹಂಗಂತ ವ್ಯವಸ್ಥೆ ಸರಿ ಇಲ್ಲ ಅಂತಲ್ಲ. ಈಗ ಯಾರೋ ಒಬ್ಬ ವ್ಯಕ್ತಿ ತಪ್ಪು ಮಾಡದ ಅಂತಂದ್ರೆ ಹಿಂದೂ ಧರ್ಮ ಸರಿಯಲ್ಲ ಅಂತಲ್ಲ. ಈ ವ್ಯತ್ಯಾಸ ಅರ್ಥ ಮಾಡ್ಕೊಳ್ಳುವಂತ ಮೆಚುರಿಟಿ ಜೆನ್ ಝಿಗೂ ಇದೆ, ಜೆನ್ ಆಲ್ಫಾಗೂ ಇದೆ, ಎಲ್ರಿಗೂ ಇದೆ. ನಮ್ಮ ಜೆನ್ ಝಿ, ಜೆನ್ ಆಲ್ಫಾ ಇದನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅನ್ಕೊಂಡಿರೋರು ಮೂರ್ಖರು. ಅವ್ರೇನ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ರಾಮ ಮಂದಿರದಲ್ಲಿ ಆಗಿರೋಂಥ ಈ ಹುಂಡಿ ಅವ್ಯವಹಾರ ಬಳಸ್ಕೊಂಡು ತಿರ್ಗಾ ಹಿಂದೂ ಧರ್ಮದ ಮೇಲೇನೆ, ಹಿಂದೂ ಧರ್ಮನ ಪ್ರೊಟೆಕ್ಟ್ ಮಾಡಬೇಕು ಅಂತಿರುವಂಥ ಕಲ್ಚರಲ್ ಆರ್ಗನೈಸೇಷನ್ಸ್ ಮೇಲೇನೆ ಅಪನಂಬಿಕೆ ಹುಟ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷನೂ ಅವ್ರು ಅದೇ ಟ್ರೈ ಮಾಡಿದ್ರು. ಈಗ ಇನ್ನೊಂದು ಕೈಗೆ ಸಿಕ್ತು, ಅದನ್ನ ಮಾಡ್ತಾ ಇದ್ದಾರೆ. ಈ ರಿಯಾಲಿಟಿ ಜನಕ್ಕೆ ಅರ್ಥ ಆಗ್ತದೆ. ಈ ಒಂದು ನಿಮ್ ಒಂದು ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ನಿಮ್ಮ ಸ್ಕೂಲಲ್ಲಿ ಯಾರೋ ಒಬ್ರು ಟೀಚರ್ ಏನೋ ಒಂದು ತಪ್ಪು ಮಾಡಿದ್ರು ಅಂತ ಇಟ್ಕೊಳ್ಳಿ. ಆಗತ್ತೆ ಯಾವುದೋ ಒಂದು ಟೈಮಲ್ಲಿ. ಹಂಗಂತ ಸ್ಕೂಲೇ ಸರಿ ಇಲ್ಲ, ಸ್ಕೂಲ್ನೇ ಮುಚ್ಚಿಬಿಡಿ. ಸ್ಕೂಲ್ ವ್ಯವಸ್ಥೆ ತಪ್ಪಿಲ್ಲ, ಸ್ಕೂಲ್ ಅನ್ನೋ ಆ ವಿಚಾರ ತಪ್ಪಿಲ್ಲ, ಒಬ್ಬ ವ್ಯಕ್ತಿಯಲ್ಲಿ ತಪ್ಪಾಗಿದೆ. ಈಗ ಹಂಗಂತ ಈಗ ಬೇರೆ ಇನ್ನೊಂದು ಮಸೀದಿಯಲ್ಲೋ, ಚರ್ಚ್ನಲ್ಲೋ, ಇನ್ಯಾವುದೋ ಒಂದು ಧಾರ್ಮಿಕ ಸಂಸ್ಥೆಯಲ್ಲೋ ಯಾವತ್ತೂ ಅವ್ಯವಹಾರನೇ ಆಗಿರಲ್ವಾ? ಎಲ್ಲದರಲ್ಲೂ ಯಾವುದೋ ಒಂದಾಗಿದೆ. ನೀವು ವಕ್ಫ್ದು ಯಾವ್ದಾರೋ ನೀವು ಶುರು ಮಾಡ್ತು ಅಂತಂದ್ರೆ ನಿಮಗೆ 3 ಗಂಟೆ ಅದ್ರ ಬಗ್ಗೆ ಅವ್ಯವಹಾರ ಹೇಳೋಷ್ಟು ಬರುತ್ತೆ. ಈಗ ಹಂಗಂತ ನಾವು ಆ ಧರ್ಮನೇ ಸರಿ ಇಲ್ಲ ಅನ್ನಕ್ಕೆ ಸಾಧ್ಯ ಆಗತ್ತಾ? ಆ ಟೈಮ್ನಲ್ಲಿ ಆ ವ್ಯವಸ್ಥೆಯಲ್ಲಿರುವಂಥ ಒಂದಿಷ್ಟು ವ್ಯಕ್ತಿಗಳು ಅವ್ಯವಹಾರ ಮಾಡಿದ್ದಾರೆ, ಅವ್ರನ್ನ ಜೈಲ್ಗೆ ಹಾಕ್ಬೇಕು, ಒಳ್ಳೆ ಜನನಲ್ಲಿ ತರಬೇಕು. ದಿಸ್ ಇಸ್ ಹೌ ಸಿಸ್ಟಮ್ಸ್ ವರ್ಕ್. ಸೊ ನನಗಿರೋದು ಹಾಸ್ಯ ಇದರಲ್ಲಿ ಏನು ಅಂತಂದ್ರೆ, ರಾಮನ ಬಗ್ಗೆ ಅಪಹೇಳನ ಮಾಡಿದವರು, ಅವಹೇಳನ ಮಾಡಿದವರು, ರಾಮ ಮಂದಿರದ ನಿರ್ಮಾಣವನ್ನ 10 ವರ್ಷ ವಿರೋಧ ಮಾಡಿದವರು, ರಾತ್ರೋರಾತ್ರಿ ಇವತ್ತು ರಾಮನ ಹುಂಡಿಯ ಬಗ್ಗೆ ಇಷ್ಟು ಚಿಂತೆ ಬಂದ್ಬಿಟ್ಟಿದೆಯಲ್ಲ ಅವರಿಗೆ ಅನ್ನೋದೇ ಇವತ್ತೆಲ್ರಿಗೂ ಆಗಿರುವಂತ ಪ್ರಶ್ನೆ. ಸರ್, ಬೀಯಿಂಗ್ ಅ ವೋಟರ್, ನೆಕ್ಸ್ಟ್ ಟೈಮ್ ನಿಮಗೆ ನಾನು ವೋಟ್ ಯಾಕೆ ಹಾಕಬೇಕು? ಸಂಸದರಾದ್ಮೇಲೆ ನಾನು ಇಂಥ ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಕೆಲಸ ಏನು ಮಾಡಿದ್ದೀರಾ ನೀವು? ಹೋದ್ಸತಿ ಮಾಡಿರೋದನ್ನ ಜನ ನೋಡಿ ಆಗ್ಲೇ ಹಾಕ್ಬಿಟ್ಟಿದ್ದಾರೆ. ಈ ಟರ್ಮ್ ನಾನು ಹೇಳ್ತೇನೆ ನಿಮಗೆ. ನೀವು ಕೇಳಿರೋದು ಒಂದೇ ಇದೆ, ಎರಡು ಹೇಳ್ತೀನಿ ಬಿಡಿ. ಒಂದು ಬೆಂಗಳೂರಿಗೆ, ಒಂದು ದೇಶಕ್ಕೆ. ಯಾಕೆಂದ್ರೆ ನಾವು MP ಅಂತಂದಾಗ ಜನ ಆಕ್ಚುಲಿ ಏನ್ ಅನ್ಕೋತಾರೆ, ನಮ್ಮ ಆಫೀಸ್ ಎದುರುಗಡೆ ಇರೋ ರೋಡು ಅಥವಾ ಇದೇ ಅನ್ಕೋತಾರೆ. ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ದು ರೆಸ್ಪಾನ್ಸಿಬಿಲಿಟಿ ನ್ಯಾಷನಲ್ ಲೆವೆಲಲ್ಲೂ ಇರುತ್ತೆ. ನನಗೆ ಈ ಸತಿ ಜನ್ ವಿಶ್ವಾಸ್ ಅನ್ನುವಂಥ ಒಂದು ಕಾನೂನನ್ನ ಅಮೆಂಡ್ ಮಾಡೋದನ್ನ, ಕಾನೂನನ್ನ ಬರೆಯುವಂಥ ಒಂದು ಅವಕಾಶ ಪಾರ್ಲಿಮೆಂಟ್ನಲ್ಲಿ ಪ್ರೈಮ್ ಮಿನಿಸ್ಟರ್ ನನಗೆ ಕೊಟ್ಟರು. ಐ ವಾಸ್ ದ ಯಂಗೆಸ್ಟ್ ಚೇರ್ಮನ್ ಆಫ್ ಅ ಪಾರ್ಲಿಮೆಂಟರಿ ಕಮಿಟಿ. ಏನ್ ಮಾಡಿದ್ವಿ ಈ ಜನ್ ವಿಶ್ವಾಸ್ ಕಾನೂನಲ್ಲಿ? ಈ ದೇಶದಲ್ಲಿ ಬ್ರಿಟಿಷರು ಕಾಲದಿಂದ ಇವತ್ತಿನವರೆಗೆ ಸಾವಿರಾರು ಕಾನೂನುಗಳನ್ನ ಮಾಡ್ಬಿಟ್ಟಿದ್ದಾರೆ. ಜನ ಸುಮ್ಮನೆ ಓಡಾಡ್ಕೊಂಡು ಹೋದ್ರು ಅವ್ರನ್ನ ಜೈಲ್ಗೆ ಹಾಕಕ್ಕೆ ಅವಕಾಶ ಇರುವಂತ ಕಾನೂನುಗಳೆಲ್ಲ. ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ಫ್ಯಾಕ್ಟ್ರಿ ನಡೆಸ್ತಾ ಇರ್ತಾರೆ. ಫ್ಯಾಕ್ಟ್ರಿಗಳು ನೀವು ಅಕಸ್ಮಾತ್ ಫ್ಯಾಕ್ಟ್ರಿಗಳಲ್ಲಿ ನೀವು ಯಾವತ್ತಾರೋ ಹೋಗಿದ್ದಾಗ ನೀವು ಫ್ಯಾಕ್ಟ್ರಿಲಿ ಈ ಸ್ಪಿಟೂನ್ ಅಂತ ಇಟ್ಟಿರ್ತಾರೆ. ಒಂದು ರೆಡ್ ಕಲರ್ದು ಬಕೆಟಲ್ಲಿ ಮರಳು ತುಂಬಿ ಉಗಿಯಕ್ಕೆ ಇಟ್ಟಿರ್ತಾರೆ. ಸ್ಪಿಟೂನ್ ಅಂತ ಕರೀತಾರೆ ಅದಕ್ಕೆ. ಯಾವ್ದಾರ ಒಂದು ಫ್ಯಾಕ್ಟ್ರಿಯಲ್ಲಿ ಆ ಥರದ್ದು ರೆಡ್ ಕಲರೇ ಹಾಕಿರೋಂಥ ಬಕೆಟ್ ಇರಲಿಲ್ಲ ಅಂತಂದ್ರೆ ಆ ಫ್ಯಾಕ್ಟ್ರಿ ಓನರ್ನ 3 ತಿಂಗಳು ಜೈಲ್ಗೆ ಹಾಕ್ಬೋದು ಅಂತ ರೂಲ್ ಇದೆ. ಯಾವುದೋ ಒಂದು ಸಣ್ಣ ಅಂಗಡಿ ಇದೆ, ಆ ಅಂಗಡಿಯಲ್ಲಿ ಅವನು ಲೈಮ್ ವೈಟ್ ವಾಶ್ ಹಾಕಿಲ್ಲ ಅಂತಂದ್ರೆ, ಯಾಕೆ ಲೈಮ್ ವೈಟ್ ವಾಶು? ಈ ಕಾನೂನು ಬರ್ದಾಗ ಲೈಮ್ ವೈಟ್ ವಾಶೇ ಇತ್ತವಾಗ, ಏಷ್ಯನ್ ಪೇಂಟ್ಸ್ ಇರಲಿಲ್ಲ. ಲೈಮ್ ವೈಟ್ ವಾಶಲ್ಲಿ ಸುಣ್ಣ ಹೊಡಿದಲ್ಲೇ ಇದ್ದಿದ್ದಿದ್ರೆ ಅವನಿಗೆ 3 ತಿಂಗಳು ಜೈಲು ಅಂತಿದೆ. ಈ ಥರ ನಮ್ಮಲ್ಲಿ ಸಾವಿರಾರು ಕಾನೂನುಗಳಿತ್ತು. ಈ ಸಾವಿರಾರು ಕಾನೂನುಗಳಿರೋದ್ರಿಂದಾಗಿ ನಮ್ಮಲ್ಲಿ ಸಣ್ಣ ಬಿಸ್ನೆಸ್ ಮಾಡಬೇಕು ಅಂದವನಿಗೆ ಅವನ ಮೇಲೆ ಆಕ್ಷನ್ ಆಗುತ್ತೆ. ಅವನು ಯಾವನೊಬ್ಬ ಲೇಬರ್ ಇನ್ಸ್ಪೆಕ್ಟರ್ ಬರ್ತಾನೆ. ಆ ಲೇಬರ್ ಇನ್ಸ್ಪೆಕ್ಟರ್ ಏನ್ ಕೇಳ್ತಾರೆ, ನೋಡಪ್ಪ ಇದರಲ್ಲಿ ಇಷ್ಟಿಷ್ಟೆಲ್ಲ ರೂಲ್ಸ್ ಇದೆ, ಇದರಲ್ಲಿ ನೀನು ಯಾವುದೋ ಮಿಸ್ ಮಾಡಿದ್ಯಾ,
3 ವರ್ಷ ನಿನಗೆ ಜೈಲ್ಗೆ ಹಾಕ್ಬೋದು, 3 ತಿಂಗಳು ಜೈಲ್ ಹಾಕ್ಬೋದು ನೋಟಿಸ್ ಕೊಟ್ಮೇಲೆ ಅವ್ರಿಗೇನು ಜೈಲ್ಗೆ ಹಾಕಲ್ಲ, ಅದಾದ್ಮೇಲೆ ಸೆಟಲ್ಮೆಂಟೇ. ಸೊ ಸೆಟಲ್ಮೆಂಟ್ ಹೆಂಗೆ? ಅದಕ್ಕೆ 3 ತಿಂಗಳಿದ್ದು ನಿನ್ಗೆ ಇಷ್ಟು ಬ್ರೈಬು, ಇಷ್ಟು ಇದ್ರ ಮೇಲೆ ಒಂದು ದೊಡ್ಡ ಇಕಾನಮಿನೇ ನಡೀತಾ ಇತ್ತು. ಎಷ್ಟೋ ಜನರ ಮೇಲೆ ಫೇಕ್ ಕೇಸ್ಗಳು ಹಾಕೋರು. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಈಸ್ ಆಫ್ ಲಿವಿಂಗ್ ಏನು ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ, ಇದಕ್ಕಿದ್ದಂಥ ದೊಡ್ಡ ಒಂದು ಸಮಸ್ಯೆ ಅಂದರೆ ಈ ಥರದ ಕಾನೂನುಗಳಾಗಿತ್ತು. ಸೊ ಪ್ರೈಮ್ ಮಿನಿಸ್ಟರ್ ಏನು ಹೇಳಿದ್ರು, ಈ ಥರದ್ದು ಯಾವ್ಯಾವುದು ಔಟ್ ಆಫ್ ಡೇಟ್ ಕಾನೂನುಗಳಿದೆ, ಈ ಎಲ್ಲ ಕಾನೂನುಗಳನ್ನು ಐಡೆಂಟಿಫೈ ಮಾಡಿ ಆ ಕಾನೂನುಗಳನ್ನು ಒಂದೇ ಸತಿ ತೆಗೆದಾಕಿ ಅಂತ ಹೇಳು. ಸೊ ನಾನು ಜನ್ ವಿಶ್ವಾಸ್ ಅನ್ನೋ ಈ ಕಮಿಟಿಗೆ ಚೇರ್ಮನ್ ಆಗಿ ವಿ ಸ್ಟಾರ್ಟೆಡ್ ಐಡೆಂಟಿಫೈಯಿಂಗ್ ಸಚ್ ಇರ್ರೆಲೆವೆಂಟ್ ಔಟ್ ಆಫ್ ಡೇಟ್ ಅಫೆನ್ಸಸ್. 1600 ಕಾನೂನುಗಳನ್ನು ಈ ಥರದನ್ನ ಐಡೆಂಟಿಫೈ ಮಾಡಿದ್ವಿ. 1600 ಕಾನೂನುಗಳನ್ನು ಐಡೆಂಟಿಫೈ ಮಾಡಿ ನಾನು ಪ್ರೈಮ್ ಮಿನಿಸ್ಟರ್ ಹತ್ರ ತೊಗೊಂಡೋಗಿ ಹೇಳಿದೆ, ಸರ್ ನನಗೊಂಚೂರು ಟೈಮ್ ಕೊಡಿ, ಎಷ್ಟಾಗತ್ತೆ ಅಷ್ಟು ಕಾನೂನನ್ನು ತೆಗಿತೀವಿ. ಅವ್ರು ಎಷ್ಟಾಗ್ಬೋದು ಅಂತಾರೋ, ಸರ್ 1000 ಮೇಲೆ ತೆಗಿತೀನಿ ಅಂತ ಹೇಳು. 1000 ಮೇಲ ಅಂದ್ರು. ಹೌದು ಸರ್ ಅಂದು. AI ಎಲ್ಲ ಬಳಸಿ ನಾವು 1600 ಕಾನೂನುಗಳನ್ನು ಐಡೆಂಟಿಫೈ ಮಾಡಿ ಒಂದು ಶಾರ್ಟಲ್ಲಿ ವಿ ರಿಮೂವ್ ಆಲ್ ಆಫ್ ದಿಸ್. ಸೊ ಜನ್ ವಿಶ್ವಾಸ್ 2.0 ಅನ್ನುವಂಥ ಬಿಲ್ ತಂತು. ಆ ಬಿಲ್ಲಲ್ಲಿ ನಾವು ವಿ ರಿಮೂವ್ಡ್ ಇಟ್. ಇಟ್ ವಾಸ್ ಇಂಡಿಯಾಸ್ ಲಾರ್ಜೆಸ್ಟ್ ಡಿಕ್ರಿಮಿನಲೈಸೇಷನ್ ಎಕ್ಸರ್ಸೈಸ್ ಇನ್ ಇಂಡಿಪೆಂಡೆಂಟ್ ಇಂಡಿಯಾಸ್ ಹಿಸ್ಟ್ರಿ. ಆಸ್ ಎ ಚೇರ್ಮನ್ ಆಫ್ ದಟ್ ಕಮಿಟಿ ಆ ಎಕ್ಸರ್ಸೈಸ್ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ತು. ಇದರಿಂದ ಡೈರೆಕ್ಟ್ ಇಂಪ್ಯಾಕ್ಟ್ ಏನಾಯಿತು ಅಂತ ಹೇಳ್ತೀವಿ. ನಮ್ಮ ದೇಶದ ಕೋರ್ಟ್ ಕೇಸ್ಗಳಲ್ಲಿ ಬೇರೆ ಕೋರ್ಟ್ಗಳಲ್ಲಿ 5 ಕೋಟಿಗೂ ಹೆಚ್ಚು ಕೇಸ್ಗಳು ಈ ಥರ ಸಣ್ಣ ಪುಟ್ಟ ಅಫೆನ್ಸ್ಗಳಾಗಿದೆ ಅಂತ ಕೇಸ್ ಹಾಕಿದ್ರು. ಇನ್ ಒನ್ ಶಾಟ್ 5 crore such cases was deleted. ಆಸ್ ಎನ್ MP ನಾನು ಆ ಕೆಲಸ ಮಾಡೋಕ್ಕಾಯ್ತು. ಒಬ್ಬ MPಯ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಇರೋದು ಕಾನೂನು ಮಾಡೋದ್ರಲ್ಲಿ, ಪಾಲಿಸಿ ಮಾಡೋದ್ರಲ್ಲಿ ಏನು ರೋಲ್ ಮಾಡ್ಬೋದು ಅಂತ. ರಸ್ತೆ, ಚರಂಡಿ, ಮೋರಿ, ನೀರು ಇದನ್ನ ಮಾಡೋದಕ್ಕೆ ಮುನ್ಸಿಪಾಲಿಟಿ. ಬಟ್ ಬೆಂಗಳೂರಲ್ಲಿ 6 ವರ್ಷದಿಂದ ಮುನ್ಸಿಪಲ್ ಕಾರ್ಪೊರೇಷನ್ ಎಲೆಕ್ಷನ್ನೇ ಮಾಡೋದಲ್ಲ ಇವರು, ಬೆಂಗಳೂರನ್ನ ಈ ಥರದ ಅಧ್ವಾನಕ್ಕೆ ತಂದಿಟ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಜನ ಕೇಳೋದೆಲ್ಲ ಏನು ಅಂತಂದ್ರೆ, ನೀವು ರೋಡ್ ಮಾಡಿದ್ರ, ಪಾಟೋಲ್ ಮುಚ್ಚಿದ್ರ, ಮೋರಿ ಕೊಟ್ರ, ಇನ್ನೊಂದು ಮಾಡಿದ್ರ ಅಂತ. ಅದನ್ನ ಮಾಡೋ ಕಾರ್ಪೊರೇಷನ್ ಇದೆ. MP ಮಾಡಬೇಕಾಗಿರೋದು ಪ್ರೈಮರಿಲಿ ಈ ಕೆಲಸ. ಅದನ್ನ ನಾನು ಒಂದು ಮಾಡಿದೆ. ಎರಡನೇ ಕೆಲಸ ಒಬ್ಬ MP ಮಾಡಬೇಕಾಗಿರೋದು ಏನು ಅಂದರೆ, ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಅವ್ರ ಊರಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ನ್ಯಾಷನಲ್ ಲೆವೆಲ್ ಪ್ರಾಜೆಕ್ಟ್, ಕೇಂದ್ರ ಸರ್ಕಾರದ ಪ್ರಾಜೆಕ್ಟು ಯಾವುದಾದ್ರೂ ಸ್ಟ್ರಕ್ ಆಗಿತ್ತು ಅಂತಂದರೆ, ಅಡಚಣೆ ಆಗಿತ್ತು ಅಂತಂದರೆ ಅದನ್ನು ಎಷ್ಟು ಬೇಗ ಕ್ಲಿಯರ್ ಮಾಡಿಕೊಡ್ಬೋದು ಅಂತ. ಈ ಟರ್ಮ್ನಲ್ಲಿ ನನಗಿರುವಂಥ ಭಾಳ ಸಂತೋಷ ಯಾವುದು ಅಂದರೆ, ನಮ್ಮ ಯೆಲ್ಲೋ ಲೈನ್ ಮೆಟ್ರೋ ಏನಿದೆ, ಆ ಯೆಲ್ಲೋ ಲೈನ್ ಮೆಟ್ರೋ ಇವತ್ತು ಓಡಾಡ್ತಾ ಇದೆ ಅಂತಂದರೆ 10 ಲಕ್ಷ ಜನ ಅದರಲ್ಲಿ ಪ್ರತಿ ದಿವಸ ಓಡಾಡ್ತಾ ಇದ್ದಾರೆ ಅಂತಂದರೆ, ಅದನ್ನು ಆದಷ್ಟು ಬೇಗ ಎಕ್ಸ್ಪೆಡೇಟ್ ಮಾಡಿಸಿ ಶುರು ಮಾಡಿಸಿರೋದ್ರಲ್ಲಿ ನಂದು ಒಂದು ಅಳಿಲ್ ಸೇವೆ ಇತ್ತು. ಅದನ್ನು ಶುರು ಮಾಡಿದಾಗ ಚೈನಾ ಜೊತೆಗೆ CRRC ಜೊತೆಗೆ ಪ್ರಾಬ್ಲಮ್ ಆಗಿ ಆ ಕಾಂಟ್ರಾಕ್ಟೇ ಬಿದ್ದೋಗ್ತಾ ಇತ್ತು. ಡೋಕ್ಲಾಮೆಲ್ಲ ಆದಮೇಲೆ ಇಂಡಿಯಾದಲ್ಲಿ ಜಾಯಿಂಟ್ ವೆಂಚರಲ್ಲಿ ಒಂದು ಫ್ಯಾಕ್ಟ್ರಿ ನಿರ್ಮಾಣ ಮಾಡಿಸಿ, ಕಲ್ಕತ್ತಾ ಹತ್ರ ಟೀಟಾಗರಲ್ಲಿ ಅಲ್ಲಿ ಕೋಚ್ಗಳನ್ನು ನಿರ್ಮಾಣ ಮಾಡಿಸಿ, ಈ ಯೆಲ್ಲೋ ಲೈನ್ನ ಕೆಲಸ ಮಾಡಿಸಿ, ಟ್ರೈನ್ ಸೆಟ್ಟನ್ನು ಬೆಂಗಳೂರಿಗೆ ಶಿಫ್ಟ್ ಮಾಡಿಸಿ ಇವತ್ತು ಯೆಲ್ಲೋ ಲೈನ್ ಪ್ರಾರಂಭ ಆಗಿದೆ. ದಿಸ್ ಈಸ್ ಒನ್ ಮೋರ್ ಎಕ್ಸಾಂಪಲ್. ತುಂಬ ಎಕ್ಸಾಂಪಲ್ ಕೊಡ್ಬೋದು. ನೀವು ಒಂದು ಕೇಳಿದ್ರಿ, ಲಿಬರ್ಟಿ ತೊಗೊಂಡು 2 ಹೇಳಿದೆ. ಇನ್ನು 3 ವರ್ಷ ಇದೆ. 3 ವರ್ಷದಲ್ಲಿ ಇನ್ನೂ 50 ಕಾರಣ ಜನಕ್ಕೆ ಕೊಡುವಷ್ಟು ಕೆಲಸ ಮಾಡಿರ್ತೀವಿ. I have a non-political question for you. Since it's a very highly stressful job, how do you deal with your mental health? ಏನ್ ಮಾಡ್ತೀರಾ? ಏನಾಗಿದೆ, ಸೊಸೈಟಿದ ಎಕ್ಸ್ಪೆಕ್ಟೇಷನ್ ಹೇಗಿದೆ ಅಂತಂದ್ರೆ, ನಮ್ಮ ಲೀಡರ್ಸು ಅಥವಾ ಪಬ್ಲಿಕ್ ಇದರಲ್ಲಿರೋರು ಅವ್ರಿಗೂ ಏನೋ ಒಂದು ಕಷ್ಟ ಆಗುತ್ತೆ, ಅಥವಾ ಅವ್ರಿಗೂ ಏನೋ ಇವತ್ತೇನೋ ಯಾವ್ದ್ರಲ್ಲೂ ಒಂದು ಡಿಸಪಾಯಿಂಟ್ ಆಯಿತು, ಸುಸ್ತಾಯಿತು, ಇನ್ನೊಂದಾಯಿತು ಅನ್ನೋದನ್ನ ಅವ್ರು ತೋರಿಸ್ಕೊಂಡ್ರೆ ವೀಕ್ ಅಂತ ಆಗ್ಬಿಡುತ್ತೆ. ನಾನು ಎಷ್ಟೋ ಸತಿ, ನೀವು ನಂಬಲ್ಲ, ನಾನು ರೆಕಾರ್ಡ್ ಮಾಡಿರ್ತೀನಿ ಒಂದು ವಿಡಿಯೋ. ಯಾವುದೋ ಒಂದು ಕೆಲಸ ಮಾಡೋಕ್ಕೆ ಟ್ರೈ ಮಾಡಿರ್ತೀವಿ, ಆ ಕೆಲಸ ಆಗಿರಲ್ಲ. ಅವತ್ತು ಎಷ್ಟು ಆನೆಸ್ಟಾಗಿ ಟ್ರೈ ಮಾಡಿದ್ರೂ ಆಗಿರಲ್ಲ. ಏನೋ ಬೇಜಾರಲ್ಲ, ಅದನ್ನು ಜನಕ್ಕೆ ಹೇಳ್ಕೊಳ್ಳೋಣ ಅಂತಂದರೆ ನಮ್ಮ ಟೀಮಲ್ಲೇ ಎಷ್ಟೋ ಸತಿ ಹೇಳಿರ್ತಾರೆ, ಅಯ್ಯೋ ಬೇಡ ಸರ್, ಅದಕ್ಕೆ ಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಇದು ನನ್ನೊಬ್ಬನಿಗೆ ಅಲ್ಲ, ಮೆಂಟಲ್ ಹೆಲ್ತ್ನ ಪ್ರಾಬ್ಲಮ್ ಎಷ್ಟೋ ಸತಿ ಬರೋದು ಯಾಕೆ ಅಂತಂದರೆ, ವಿ ಆರ್ ಎಕ್ಸ್ಪೆಕ್ಟೆಡ್ ಟು ಆಲ್ವೇಸ್ ಶೋಕೇಸ್ ಅ ಸ್ಟ್ರಾಂಗ್ ಸೈಡ್. ಯಾರೋ ಒಬ್ರಿಗೆ ಮನೇಲಿ ಏನೋ ಬೇಜಾರಾಗಿರುತ್ತೆ, ಒಂದು 5 ನಿಮಿಷ ಎಲ್ಲೋ ಹೋಗ್ಬಿಟ್ಟು 1 ನಿಮಿಷ 5 ನಿಮಿಷ ಅವರೇ ಕೂತ್ಕೊಂಡ್ರೆ
ಒಂದೆರಡು ಕಣ್ಣೀರು ಹಾಕ್ಬಿಟ್ರೆ ಮನಸ್ಸು ತಿಳಿಯಾಗೋಗುತ್ತೆ. ಬಟ್ ಯಾರಾದ್ರೂ ಒಂಚೂರು 2 ಕಣ್ಣೀರು ಹಾಕಿದ್ರು ಅಂತಂದ್ರೆ ಅವ್ನು ವೀಕ್ ಗುರು ಅಂತ ಆಗೋಗುತ್ತೆ. ಕಣ್ಣೀರು ಹಾಕೋದು ವೀಕ್ನೆಸ್ ಅಲ್ಲ, ನಮ್ ಕಷ್ಟ ಇದೆ ಅಂತ ಹೇಳೋದು ವೀಕ್ನೆಸ್ ಅಲ್ಲ. ಮನಸ್ಸು ತಿಳಿ ಮಾಡ್ಕೊಂಡು ಮತ್ತೆ ಗಟ್ಟಿ ಆಗೋದೇ ರಿಯಲ್ ಸ್ಟ್ರೆಂತ್. ನನಗೆ ಕೆಲವು ಸತಿ ಅನ್ಸೋದು ಯಾವಾಗ ಅಂದ್ರೆ ಆ ಥರ ಒಂದು 15 ಡೇಸ್ ಆಯ್ತು ಇವಾಗ ನಾನು ನನ್ನ ಕಾಮೆಂಟ್ಸ್ನ ನಾನು ನೋಡ್ತಾನೆ ಇಲ್ಲ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ. ನಾನು ಆ್ಯಕ್ಚುಲಿ ನನ್ನ ಫೋನಿಂದ ನನ್ನ ಟ್ವಿಟ್ಟರು ಮತ್ತು ಇನ್ಸ್ಟಾಗ್ರಾಮನ್ನು ತೆಗೆದಾಕ್ಬಿಟ್ಟಿದ್ದೀನಿ. ಆಯ್ತಾ, ಜನ ಈಗ ಹೆಂಗಾಗಿದೆ ಅಂತಂದ್ರೆ ಎಲ್ಲ ಪೊಲಿಟಿಕಲ್ ಪಾರ್ಟಿಯವರು, ನಾನು ಯಾವ ಪಾರ್ಟಿನೂ ಇದರಲ್ಲಿ ಬಿಡ್ತಾ ಇಲ್ಲ, ಎಲ್ಲ ಪೊಲಿಟಿಕಲ್ ಪಾರ್ಟಿಯವರು ಒಂದಿಷ್ಟು ಜನ ಟ್ರೋಲ್ಗಳನ್ನ ಮತ್ತೆ ಬಾಟ್ ಫಾರ್ಮ್ಗಳನ್ನ ಮಾಡಿಬಿಟ್ಟು ಯಾವುದೇ ಕಾಮೆಂಟ್ ಯಾರೇ ಏನೇ ಮಾಡಲಿ ಸುಮ್ಮನೆ ಅದ್ರ ಕೆಳಗಡೆ ಒಂದು 25 ಕೆಟ್ಟ ಕಾಮೆಂಟ್ ಹಾಕೋದನ್ನ ಶುರು ಮಾಡ್ಬಿಟ್ಟಿದೆ. ಆಯ್ತಾ, ಜನಕ್ಕೆ ನಮ್ಮ ಕಾಂಟೆಕ್ಸ್ಟೇ ಗೊತ್ತಿರಲ್ಲ ಇಶ್ಯೂ. ನಾವು ನಮ್ಮ ಕೆಲಸ ಏನು, ನಮ್ಮ ಜೂರಿಸ್ಡಿಕ್ಷನ್ ಏನು, ನಾನು ಏನು ಮಾಡ್ಬೋದು, ಏನು ಮಾಡೋಕ್ಕಾಗ್ತಾ ಇಲ್ಲ. ಆಮೇಲೆ ಇವತ್ತು ಸೋಷಿಯಲ್ ಮೀಡಿಯಾ ಏಜಲ್ಲಿ ನೀವು ಇನ್ಫ್ಲೂಯೆನ್ಸರ್ಸು, ಕಂಟೆಂಟ್ ಕ್ರಿಯೇಟರ್ಸ್, ನೀವು ನಿಮ್ಮ ಅನಾಲಿಟಿಕ್ಸಲ್ಲಿ ಹೋಗಿ ನೀವು ಚೆಕ್ ಮಾಡಿರ್ತೀರಾ ಎಂಗೇಜ್ಮೆಂಟ್ ಎಷ್ಟಿದೆ, ಎಷ್ಟು ಸೆಕೆಂಡ್ಗೆ ಕಂಟೆಂಟ್ ನೋಡ್ತಾ ಇದ್ದಾರೆ ಜನ, 20 ಸೆಕೆಂಡ್ಸ್ ಇದೆಯಾ, 30 ಸೆಕೆಂಡ್ಸ್ ಇದೆಯಾ. ನಾವು ಈ ಸೀರಿಯಸ್ ಆಗಿರೋ ಇಶ್ಯೂಸ್ ಎಲ್ಲ ಮಾತಾಡ್ತಾ ಇರ್ತೀವಿ, ಎಜುಕೇಷನ್ ಬಗ್ಗೆನೋ ಇನ್ನೊಂದ್ರ ಬಗ್ಗೆನೋ, ಇನ್ಫ್ರಾಸ್ಟ್ರಕ್ಚರ್. 15 ಸೆಕೆಂಡ್ಸಲ್ಲಿ ನೋಡ್ಬಿಟ್ಟು ಕೆಳಗಡೆ ಕಾಮೆಂಟ್ ಹೆಂಗೆ ಹಾಕಕ್ಕೆ ಸಾಧ್ಯ? ಆದರೆ ಕೆಳಗಡೆ ಯಾವನೇನೋ ಬೈದು ಹೋಗಿರ್ತಾನೆ ಅದರಲ್ಲಿ. ಆಯ್ತಾ, ಸೊ ಈಗೇನಾಗಿದೆ, ಆ್ಯಂಡ್ ನಾವು ಎಷ್ಟೇ ಅದು ನಮ್ಗೆ ಅಫೆಕ್ಟ್ ಆಗಬಾರ್ದು ಅಂತ ಅನ್ಕೊಂಡ್ರು ಜನಕ್ಕೇನೋ ಮಾಡಬೇಕು, ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಫೈನಲಿ ನಮ್ಮ ಉತ್ತರದಾಯಿತ್ವ ಜನಕ್ಕೆ ಅಲ್ವಾ ಇರೋದು. ಅವ್ರನ್ನ ಕೇಳಿದಾಗ ಭಾಳ ಬೇಜಾರಾಗ್ಬಿಡತ್ತೆ, ಹೆಂಗೆ ಇವ್ರಿಗೆ ಎಕ್ಸ್ಪ್ಲೈನ್ ಮಾಡೋದು ಇದನ್ನ ಅಂತ. ದೋಸ್ ಆರ್ ದ ಟೈಮ್ಸ್ ಐ ಫೀಲ್ ವೆರಿ ಲೋನ್ಲಿ. ಆಮೇಲೆ ಇದನ್ನು ಹೇಳ್ಕೊಳಕತ್ರನೂ ಯಾರೂ ಆಗಲ್ಲ. ಸೊ ಎವ್ರಿ ಡೇ ನನಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾನಲ್ಲ, ಕರ್ಮ ಮಾಡು, ಫಲದ್ರ ಬಗ್ಗೆ ಇದನ್ನ ಮಾಡಬೇಡ ಅಂತ. ಬ್ರೂಟಲ್ ಆಗಿ ಪ್ರತಿದಿನ ಕಲ್ಸೋದು ಯಾವುದು ಅಂತಂದ್ರೆ ನಮ್ಮ ಫೀಲ್ಡ್. ನೀನು ಏನೇ ಮಾಡಿ ಇವತ್ತು ನೀನು ಯಾವುದೋ ಒಂದು ಹೊಡೆದಾಡಿ ಏನೋ ಮಾಡಿ ಮೆಟ್ರೋ ಲೈನ್ ತರಿಸು ಹಾಕ್ಸು, ಇವತ್ತು ಮೆಟ್ರೋ ಲೈನ್ ತರಿಸಿ ಹಾಕಿಸ್ದ್ವಿ ಅಂತ ಹಾಕಿದ್ರೆ ಕೆಳಗಡೆ 50 ಕಾಮೆಂಟ್ ಉಗ್ದಿರ್ತಾರೆ. ಸೊ ನಿಮಗೆ ಒಂಥರ ಸ್ಪಿರಿಚುವಲ್ ಎಲಿವೇಶನ್ ಆಗ್ಬಿಡತ್ತೆ. ನಮ್ಮ ಕೆಲಸ ನಾವು ಮಾಡಿ ಬಾಯಿ ಮುಚ್ಕೊಂಡು ಸುಮ್ಮನಿರ್ಬೇಕು. ಇನ್ನೊಂದ್ಸತಿ ವಿಡಿಯೋ ಹಾಕ್ತೀವಿ, ಯಾವುದೋ ಮೀಟಿಂಗ್ ಮಾಡೋದು ಫೋಟೋ ಹಾಕ್ತೀವಿ, ಅದ್ರ ಕೆಳಗಡೆ ಕಾಮೆಂಟ್, ಸರಿ ಮೆಟ್ರೋಲ್ ಹೋಗಿದ್ಯಾ, ಅದನ್ನ ಹಾಕಿರೋದನ್ನ ಯಾಕಪ್ಪ ವಿಡಿಯೋ ಹಾಕ್ತೀಯಾ ಅಂತ. ಅಲ್ಲಪ್ಪ, ಹಾಕಿಲ್ಲ ಅಂದ್ರೆ ಏನೂ ಮಾಡಿಲ್ಲ, ಹಾಕಿದ್ರೆ ಮಾಡಿರೋ ಕೆಲಸನ ಯಾಕೆ ಹಾಕ್ತಿದ್ಯಾ? ಸೊ ಇದ್ರ ಗೊತ್ತಾದ್ಮೇಲೆ ನನಗನ್ಸಿದ್ದೇನು ಅಂತಂದ್ರೆ, ಒಂದ್ ದಿವಸ ಸೋಷಿಯಲ್ ಮೀಡಿಯಾ ಬರುತ್ತೆ, ಒಂದ್ ದಿವಸ ಜನ ಈ ತರ ಎಲ್ಲ ಆಡ್ತಾರೆ ಅಂತಾನೆ ಬಹುಶಃ ಕೃಷ್ಣ ಭಗವದ್ಗೀತೆಯಲ್ಲೇ ಹೇಳ್ಬಿಟ್ಟ. ನೀನ್ ಕೆಲಸ ಮಾಡು, ಫಲಾಫಲಗಳ ಬಗ್ಗೆ ನೀನ್ ಯೋಚನೆ ಮಾಡಬೇಡ, ಸುಮ್ಮನೆ ಇರು ಅಂತ. ದೋಸ್ ಆರ್ ಟೈಮ್ಸ್ ದಟ್ ಐ ಫೀಲ್ ವೆರಿ ಲೋನ್ಲಿ. ಎಲ್ಲ ಕ್ಷೇತ್ರದಲ್ಲೂ ಒಂದು ಮೆರಿಟ್ ಅಂತ ಇರುತ್ತೆ. ಒಬ್ಬ ಕ್ರಿಕೆಟಿಗೆ ಆಗ್ಬೇಕಂದ್ರೆ ಅವನಿಗೆ ಕ್ರಿಕೆಟಿಂಗ್ ಸ್ಕಿಲ್ಸ್ ಗೊತ್ತಿರಬೇಕು, ಒಬ್ಬ ನಟ ಆಗ್ಬೇಕು ಅವ್ನು ನಟನೆ ಮಾಡಬೇಕು, ಅಥವಾ ಎಲ್ಲ ಎಜುಕೇಷನ್ ಎಲ್ಲ ಕ್ಷೇತ್ರದಲ್ಲೂ ಒಂದು ಮೆರಿಟ್ ಅಂತ ಇರುತ್ತೆ, ಅರ್ಹತೆ ಅಂತ ಇರುತ್ತೆ. ರಾಜಕೀಯಕ್ಕೆ ಏನೇನು ಅರ್ಹತೆಗಳು ಬೇಕು ಒಬ್ಬ ಯುವಕಗೆ? ನಾನು ನೋಡಿರೋ ಪಾಲಿಟಿಕ್ಸ್ ನಮ್ಮ ಭಾಗದಲ್ಲಿ ಹೆಂಗಂದ್ರೆ, ಒಬ್ಬ ರಾಜಕೀಯ ನಾಯಕ ಆಗ್ಬೇಕಂದ್ರೆ ಅವನು ಒಂದಷ್ಟು ಡೊನೇಷನ್ಗಳನ್ನ ಶುರು ಮಾಡ್ತಾರೆ. ಒಂದಷ್ಟು ಒಳ್ಳೆ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ, ಇಲ್ಲ ರಾಜಕೀಯ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ, ಒಂದಷ್ಟು ಡೊನೇಷನ್ಗಳನ್ನ ಶುರು ಮಾಡ್ತಾರೆ. ಇನಿಷಿಯಲಿ ಇನ್ನೇನು ಇದು ಬರುತ್ತೆ, ಏನು ಎಲೆಕ್ಷನ್ಸ್ ಬರುತ್ತೆ ಅಂತ ಡೊನೇಷನ್ ಶುರು ಮಾಡ್ತಾರೆ. ಆ ಡೊನೇಷನ್ಗಳನ್ನ ಪ್ರಚಾರ ಮಾಡ್ತಾರೆ, ನಿಧಾನವಾಗಿ ಟಿಕೆಟ್ ಆಕಾಂಕ್ಷಿ ಆಗ್ತಾರೆ. ಅಲ್ಲೆಲ್ಲ ಒಂದಷ್ಟು ಪ್ರಚಾರ ಪಡೆದಿದ್ರೆ ಅವರಿಗೆ ಟಿಕೆಟ್ನ ಕೊಡ್ತಾರೆ, ಅವ್ರು ಗೆಲ್ತಾರೆ. ಅವರಿಗೆ ಒಂದೆಲ್ಲೋ ಏನು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರುತ್ತೆ, ಇಲ್ಲ ಅಂದರೆ ಹಣದ ಬಲ ಇರುತ್ತೆ, ಇದೆರಡು ಇರುತ್ತೆ. ಒಬ್ಬ ಯುವಕ, ಸಾಮಾನ್ಯ ಯುವಕ, ಒಂದಷ್ಟು ಗೋಲ್ಗಳನ್ನ ಇಟ್ಕೊಂಡಿರೋ, ಒಂದಷ್ಟು ಸಿದ್ಧಾಂತಗಳನ್ನ ಇಟ್ಕೊಂಡಿದ್ದಾನೆ, ಅವನೇನೋ ಬದಲಾವಣೆ ಮಾಡ್ಬೇಕಂತ ಆಸೆ ಪಡ್ತಾನೆ. ಅವ್ನು ಹೆಂಗೆ ಎಂಟರ್ ಆಗ್ಬೋದು ಪಾಲಿಟಿಕ್ಸಿಗೆ? ಪಾಲಿಟಿಕ್ಸ್ ಅಲ್ಲಿ ಏನಾದ್ರೂ ಒಂದು ಬದಲಾವಣೆ ತರಬೇಕು ಅಂತ ಬರುವಂತ ಯಾರೇ ವ್ಯಕ್ತಿ ಫಸ್ಟ್ ಮನ್ಸಲ್ಲಿ ಇರ್ಬೇಕಾಗಿರೋದವರಿಗೆ ಒಂದು ಡಿಟ್ಯಾಚ್ಡ್ ಭಾವದಲ್ಲಿ ಕೆಲಸ ಮಾಡುವಂತ ಒಂದು ಪ್ರೇರಣೆ ಫಸ್ಟ್ ಇರಬೇಕು. ಪ್ರತಿದಿನ ರೆಸಿಸ್ಟೆನ್ಸ್ ಫೇಸ್ ಮಾಡಿ, ಪ್ರತಿದಿನ ಸವಾಲ್ಗಳನ್ನು ಫೇಸ್ ಮಾಡ್ಕೊಂಡೇನೆ ಕೆಲಸ ಮಾಡಬೇಕಾಗಿರೋ ಫೀಲ್ಡ್ ಇದು. ಯಾವುದೋ ಒಂದು ಲಾರ್ಜರ್ ಪರ್ಪಸ್ಸಿಗೆ, ಇಂಪರ್ಸನಲ್ ಪರ್ಪಸ್ಸಿಗೆ ಹೋರಾಟ ಮಾಡಕ್ಕೆ ಕನ್ವಿಕ್ಷನ್ ಇಲ್ಲ ಅಂತಂದ್ರೆ ಪಾಲಿಟಿಕ್ಸ್ಗೆ ಬರಬಾರ್ದು. ಇದು ಫಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬರುತ್ತೆ. ಇದು ನನ್ಗನ್ಸೋದು, ಅಟ್ಲೀಸ್ಟ್ ಸ್ಪೀಕಿಂಗ್ ಫಾರ್ ಮೈಸೆಲ್ಫ್, ನನ್ನ ಲೈಫಲ್ಲಿ ನಾನು ಹಂಗೆ ಲೀಡ್ ಮಾಡಿರೋ. ನಾನು ನನ್ನ ಲೈಫಲ್ಲೇನೆ 2013 ನಾನು ಕಾಲೇಜ್ ಪಾಸ್ ಔಟ್ ಆದ್ಮೇಲೆ ನನಗೆ ಕ್ಯಾಂಪಸ್ ಅಲ್ಲಿ ಸೆಲೆಕ್ಷನ್ ಸಿಕ್ಕಿತ್ತು. ಬಟ್ ನಾನು ಸ್ಟಿಲ್ ನನ್ನ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಕೆಲಸ ಸಿಕ್ಕಿದ್ರು ನಾನು ಹೋಗಿ ಜಾಯ್ನ್ ಆಗಿದ್ದು ಸಂದೀಪ್ ಬಾಲಕೃಷ್ಣ ಅಂತ ಒಬ್ಬರು ರೈಟರ್ ಇದ್ರು. ಅವರು ಆಗ ಇಂಡಿಯಾ ಫ್ಯಾಕ್ಟ್ಸ್ ಅಂತ ಒಂದು ವೆಬ್ಸೈಟ್ ರನ್ ಮಾಡ್ತಾ ಇದ್ರು. ಸರ್ಕಾರ ಟೆಂಡರ್ ಕರೆದಾಗ
ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಹಾಕ್ತಾರೆ ಆ ಟೆಂಡರ್ ಕರಿಬೇಕಾದ್ರೆ. ನೀವು 50 ಕೋಟಿ ರೂಪಾಯಿ ಇಲ್ಲಿವರೆಗೆ ಬಿಸ್ನೆಸ್ ಮಾಡಿದ್ರೆ ನೀವು ಇದಕ್ಕೆ ಅರ್ಹತೆ ಇರುತ್ತೆ ಅಂತ. ಸೊ ಆ ಟೆಂಡರ್ ಅಲ್ಲಿ ಯಾರು ಇಲ್ಲಿವರೆಗೆ 50 ಕೋಟಿ ಬಿಸ್ನೆಸ್ ಮಾಡಿಲ್ಲ ಅಂತವ್ರೆಲ್ಲರೂ ಆಚೆ ಇಡ್ತಾರೆ. ಸೊ ಪಾಲಿಟಿಕ್ಸ್ ಅಲ್ಲೂ ಏನಾಗಿದೆ, ಈಗ ಒಂದು MLA ಎಲೆಕ್ಷನ್ ನಲ್ಲಿ 30 ಕೋಟಿ ರೂಪಾಯಿ ಖರ್ಚು ಮಾಡಕ್ಕೆ ಇವನ ಹತ್ರ ಶಕ್ತಿ ಇದೆಯಾ, ಅವಾಗ ಮಾತ್ರ ನೀನ್ ಬರ್ಬೋದು ಅಂತಂದ್ರೆ 30 ಕೋಟಿ ರೂಪಾಯಿ ಖರ್ಚು ಮಾಡಕ್ ಆಗದಲ್ಲೇ ಇರೋರೆಲ್ಲರೂ ಆಚೆ ಇಡ್ತಾರೆ. ಬಸ್ ಒಳಗಡೆ ಯಾರಿಗಾಗ್ಲೇ ಸೀಟ್ ಸಿಕ್ಕಿದೆ ಅವನು ಬಸ್ ಒಳಗಡೆ ಇನ್ನೊಬ್ರು ಹತ್ತಕ್ ಬಿಡಲ್ಲ, ಯಾಕಂದ್ರೆ ಅವನಿಗಾಗ್ಲೇ ಸೀಟ್ ಸಿಕ್ಬಿಟ್ಟಿದೆ, ಒಳಗಡೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಇದು ಸ್ಟ್ರಕ್ಚರ್ ಅಲ್ಲಿ ಇರೋ ಪ್ರಾಬ್ಲಮ್. ಈ ಸ್ಟ್ರಕ್ಚರ್ ಅಲ್ಲಿ ಇರೋ ಪ್ರಾಬ್ಲಮ್ಗೆ ಒಂದು ಡಿಸ್ಟಾರ್ಷನ್ ಆಗ್ಬಿಟ್ಟಿದೆ ಸಿಸ್ಟಮ್ ಏನೇನೆ ಇದರಿಂದ. ಅದಕ್ಕೇನಾಗಿದೆ, ಯಾರ ಹತ್ರ ದುಡ್ಡಿದೆ ಇಲ್ಲ ಅವನೇ ಪಾಲಿಟಿಕ್ಸಿಗೆ ಬರ್ತಾನೆ. ಅಂಡ್ ಈಗ 26 ವರ್ಷ 30 ವರ್ಷದವನ ಹತ್ರ 10 ಕೋಟಿ 15 ಕೋಟಿ ಸುಮ್ನೆ ಎಲೆಕ್ಷನ್ ಅಲ್ಲಿ ದುಡ್ಡು ಖರ್ಚು ಮಾಡಕ್ಕೆ ದುಡ್ಡಿರುವಂತ ಕರ್ನಾಟಕದಲ್ಲಿ ಎಷ್ಟು % ಜನ ಇರ್ಬೋದು ಒಬ್ರು ಇಮ್ಯಾಜಿನ್ ಮಾಡಿ. 1% ಇರಲ್ಲ. ಯುವಕರು ಒಂದೇ ಸತಿಗೆ MLA ಎಲೆಕ್ಷನ್ MP ಎಲೆಕ್ಷನ್ ಅಂತ ಹೋಗ್ದಲೆ ನಾವು ಗ್ರಾಮ ಪಂಚಾಯತಿ ಎಲೆಕ್ಷನ್ ಇಂದ ಶುರು ಮಾಡ್ಬೇಕು. ಆಯ್ತಾ, MP ಎಲೆಕ್ಷನ್ ನಲ್ಲಿ 25 ಲಕ್ಷ ಜನ ವೋಟರ್ಸ್ ಇರ್ತಾರೆ. ನೀವು 25 ಲಕ್ಷ ಜನ ವೋಟರ್ಸ್ ಹತ್ರ ರೀಚ್ ಔಟ್ ಆಗಕ್ಕೆ ನಿಮಗೆ ಸಹಜವಾಗಿ ನೀವು ಆನೆಸ್ಟ್ ಆಗಿ ನೀವು ಫಂಡ್ ರೇಸ್ ಮಾಡಿ ಎಲೆಕ್ಷನ್ ಮಾಡ್ತೀರಾ ಅಂದ್ರೂ ನಿಮ್ಗೆ ಒಂದಿಷ್ಟು ಕೋಟಿ ದುಡ್ಡು ಬೇಕಾಗುತ್ತೆ. ಸಡನ್ ಆಗಿ ಎಲ್ರಿಗೂ ಮಾಡಕ್ಕಾಗಲ್ಲ, ಅದಕ್ಕೆ ಪಾರ್ಟಿ ಸಿಸ್ಟಮ್ ಇರುತ್ತೆ, ಇನ್ನೊಂದಿರುತ್ತೆ. ಬಟ್ ಪಾರ್ಟಿ ಸಿಂಬಲ್ ಇಲ್ದಲೆ, ಅದೇ ಪಾರ್ಟಿ ಹತ್ರ ಹೋಗಿ ನೀವು ಪಾರ್ಟಿ ಟಿಕೆಟ್ ತಗೊಳಕ್ಕೆ ಹೊಡೆದಾಟ ಮಾಡ್ದಲೆ, ನೀವು ಇಂಟ್ರೆಸ್ಟ್ ಇದೆಯಾ, ನಿಮ್ ಊರಲ್ಲಿ ಏನೋ ಬದಲಾವಣೆ ಮಾಡಬೇಕು ಅಂತಿದ್ಯಾ, ನೀವು ಕಂಟೆಸ್ಟ್ ಮಾಡ್ಬೋದಾಗಿರುವಂತ ಎಲೆಕ್ಷನ್ ಗ್ರಾಮ ಪಂಚಾಯತಿ ಎಲೆಕ್ಷನ್. ನಾನು ಕರ್ನಾಟಕದ ಯುವಕರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾರ್ಯಾರಿಗೆ ಪಾಲಿಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ, ನಮ್ಮ ಊರಿಗೆ ನಮ್ಮ ಹಳ್ಳಿಗೆ ಏನೋ ನಾನು ಮಾಡಬೇಕು ಅಂತ ನಿಮ್ಮಲ್ಲಿ ತುಡಿತಾ ಇದೆ, ದಯವಿಟ್ಟು ಗ್ರಾಮ ಪಂಚಾಯತಿ ಎಲೆಕ್ಷನ್ ಇಲ್ಲಿ ಇದೇ ವರ್ಷ ನಿಲ್ಲತ್ತೆ. ಗ್ರಾಮ ಪಂಚಾಯತ್ ಎಲೆಕ್ಷನ್ ಪ್ರಾರಂಭ ಆಗುತ್ತೆ ಈ ವರ್ಷ, ಇನ್ನೊಂದು 6 ತಿಂಗಳೊಳಗಡೆ ಎಲೆಕ್ಷನ್ ಆಗುತ್ತೆ. ಲೆಟ್ ದಟ್ ಬಿ ದ ಸ್ಟಾರ್ಟಿಂಗ್ ಪಾಯಿಂಟ್. ನಿಮ್ಮ ಊರಿನಲ್ಲಿ ನೀವು 40-50 ದಿವಸ ಕರೆಕ್ಟ್ ಆಗಿ ಗ್ರಾಮ ಪಂಚಾಯತಿ ನಿಮ್ ವಾರ್ಡ್ ಅಲ್ಲಿ ನೀವು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಪ್ರತಿ ಮನೆ ಕವರ್ ಮಾಡ್ಬಿಡ್ಬೋದು, ಪ್ರತಿ ವೋಟರ್ನ ನೀವು ಮೀಟ್ ಮಾಡ್ಬೋದು. ಆ ಎಲೆಕ್ಷನ್ ಬೇಕಾಗಿರುವಂತ ಹಣನೂ ಕೂಡ ಜನರಿಂದನೇ ನೀವು ರೈಸ್ ಮಾಡ್ಬೋದು. ಅಲ್ಲಿಂದ ಶುರು ಮಾಡಿ ಒಂದು ಕ್ರಾಂತಿ ಬದಲಾವಣೆ ಪ್ರಾರಂಭ ಆಗುತ್ತೆ. ಅದ್ರ ರಾಜಕೀಯ ಯಾವ ಮಟ್ಟದಲ್ಲಿ ಹಾಳಾಗಿ ಹೋಗಿದೆ ಅಂದ್ರೆ ಇತ್ತೀಚೆಗೆ ನೀವು ಗ್ರಾಮ ಪಂಚಾಯತಿ ಎಲೆಕ್ಷನ್ ಹೇಳಿದ್ರಿ, ನಾನು ಕೆಲವು ಸರಿ ನ್ಯೂಸಲ್ಲಿ ನೋಡಿದ್ದೀನಿ, ಗ್ರಾಮ ಪಂಚಾಯತಿಯ ಒಂದು ಓಟ್ಗೆ ಏನು ಇದೇ ಥರ ಏನು ಮದ್ಯಗಳನ್ನು ಹಂಚೋದು, ಉಂಗುರಗಳನ್ನು ಹಂಚೋದು, ಸಾವಿರಾರು ರೂಪಾಯಿ ದುಡ್ಡುಗಳನ್ನು ಕೊಡೋದು. ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಒಂದು ಎಲೆಕ್ಷನ್ಗೆ 5ರಿಂದ 7 ಲಕ್ಷ 10 ಲಕ್ಷದವರೆಗೂ ಖರ್ಚು ಮಾಡ್ತಾನೆ ಅಂದಾಗ, ಮತ್ತೆ ಅದೇ ಯಾರೋ ಒಂದಷ್ಟು ಜನ ಯುವಕರು ಹೋಗಿ ಸಿದ್ಧಾಂತಗಳನ್ನು ಇಟ್ಕೊಂಡು ಹೋದವರು ಮತ್ತೆ ಅದೇ ಸಿಲುಕಾಕೊಂತಾರೆ. ಆ ಗ್ರಾಮ ಪಂಚಾಯತಿ ಎಲೆಕ್ಷನ್ನು ಕೂಡ ಇವಾಗ ಬರ್ತಾ 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 ಹೇಗಾಗಿದೆ ಅಂದರೆ, ಜನಕ್ಕೆ ಒಂದು ಜನದ ತಪ್ಪಿದೆ, ಜನ ಅಡಾಪ್ಟ್ ಆಗಿಬಿಟ್ಟಿದ್ದಾರೆ. ರಾಜಕೀಯ ನಡೆಯೋದು, ರಾಜಕೀಯದ ಗೆಲುವು ನಿರ್ಧಾರ ಆಗೋದು ಜನ ಅಂದ್ಕೊಂಡಿದ್ದಾರೆ ಎಲ್ಲೋ ಕ್ಯಾಂಪೇನ್ಗಳಲ್ಲಿ ಅಥವಾ ವಿರೋಧ ಪಕ್ಷ ಮಾಡೋ ಸಮಸ್ಯೆಗಳನ್ನು ಎತ್ತಿ ಹಿಡಿಯೋದ್ರಲ್ಲಿ ಈ ಥರಲ್ಲಿ ಅಂತ. ಬಟ್ ಒಂದಷ್ಟು ಪ್ರಮಾಣದ ರಾಜಕೀಯ ಡಿಸೈಡ್ ಆಗೋದು, ಒಬ್ಬನ ಗೆಲುವು ಡಿಸೈಡ್ ಆಗೋದು ರಾತ್ರಿ ನಡೆಯೋ ರಾಜಕೀಯದಲ್ಲಿ. ಇವತ್ತು ನೀವು ನಾನು ಇದನ್ನ ಈ ಪ್ಲಾಟ್ಫಾರ್ಮ್ ನಲ್ಲಿ ಸಬ್ಜೆಕ್ಟ್ ಬರುತ್ತೆ, ಇದನ್ನ ನಾನು ಇಲ್ಲಿ ಹೇಳ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇದನ್ನ ಇಷ್ಟು ಬಲವಾಗಿ ನೀವು ಪ್ರತಿಪಾದಿಸಿರೋದ್ರಿಂದ ನಾನು ಇವತ್ತು ಹೇಳ್ತಾ ಇದ್ದೀನಿ. ಇದೇ ತಿಂಗಳು ನನ್ನ ನೆಲೆಗಟ್ಟಿನಲ್ಲಿ ನಾನು ಇದಕ್ಕೊಂದು ಪ್ರಯತ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಗ್ರಾಮ ನಾಯಕ ಅಂತ ಹೇಳಿ ಒಂದು ಪ್ರಾಜೆಕ್ಟ್ ಅನ್ನ ಇದೇ ತಿಂಗಳು ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ. ಅದ್ರ ಉದ್ದೇಶ ಏನು ಅಂತಂದ್ರೆ, ಕರ್ನಾಟಕದಲ್ಲಿ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಅನ್ನ ಕಂಟೆಸ್ಟ್ ಮಾಡಬೇಕು ಅಂತ ಆಸಕ್ತಿ ಇರುವಂತ ಯುವಕರು, ನಾನ್ ಪೊಲಿಟಿಕಲ್, ಇದು BJP, ಕಾಂಗ್ರೆಸ್, JDS ಯಾವುದೂ ಅಲ್ಲ, ಪಾರ್ಟಿ ಮೀರಿ ನಮ್ಮ ಊರು ಒಳ್ಳೇದಾಗ್ಬೇಕಪ್ಪ, ನಾನೊಬ್ಬ ಯಂಗ್ಸ್ಟರ್, ನನ್ನ ಊರಿಗೆ ನಾನೇನೋ 4 ಕೆಲಸ ಒಳ್ಳೇದ್ ಮಾಡಬೇಕು ಅಂತ ಆಸಕ್ತಿ ಇರೋರಿಗೆ ನಾವು 100 ದಿನಗಳ ಕಾಲದ್ದು ಒಂದು ಪ್ರಾಪರ್ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಶುರು ಮಾಡ್ತಾ ಇದ್ದೀವಿ. ಆ ಟ್ರೈನಿಂಗ್ ಪ್ರೋಗ್ರಾಮ್ ಹೇಗಿರುತ್ತೆ ಅಂದ್ರೆ 10 ಮಾಡ್ಯೂಲ್ ಇದೆ. 73ನೇ ಸಂವಿಧಾನದ ತಿದ್ದುಪಡಿ ಕೆಳಗಡೆ ಒಂದು ಹಳ್ಳಿಯನ್ನ ಡೆವಲಪ್ ಮಾಡೋದಕ್ಕೆ ಸಂವಿಧಾನದಲ್ಲಿ ಏನೇ ಅವಕಾಶ ಇದೆ, ಪ್ರಾಕ್ಟಿಕಲ್. ಆ ಆಸಕ್ತಿ ಇರುವಂತ ಯುವಕ ಯುವತಿನೇ ಅವರ ಗ್ರಾಮ ಪಂಚಾಯತಿ ವಾರ್ಡ್ನಲ್ಲಿ 100 ದಿನಗಳಲ್ಲಿ ಸರ್ವೆಗಳು ಮಾಡಿ, ಜನರ ಹತ್ರ ಮನೆಗೆ ಹೋಗಿ ಒಂದು ಮ್ಯಾನಿಫೆಸ್ಟೋ ತಯಾರು ಮಾಡಿ, ಜನರನ್ನ ಕನ್ವಿನ್ಸ್ ಮಾಡಿ, ಒಂದು ಗ್ರಾಮ ಸಭೆ ಮೀಟಿಂಗ್ ಸೇರಿಸಿ, ಆ ಊರಲ್ಲಿರುವಂತ ಯುವಕರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವ್ರನ್ನ ಸಂಪರ್ಕ ಮಾಡಿ, ಅವ್ರ ಎಲೆಕ್ಷನ್ ಅವರು ಒಂಚೂರು ಫಂಡ್ ರೈಸ್ ಮಾಡಿ, ಇದನ್ನೆಲ್ಲ ಮಾಡ್ಕೊಡುವಂತ ಒಂದು ಪ್ರಾಜೆಕ್ಟ್ ಅನ್ನ ಈ ವರ್ಷ ಈ ಜುಲೈ ಎಂಡಲ್ಲಿ ನಾವು ಶುರು ಮಾಡಬೇಕು ಅಂತ ಇದೆ. ನೀವು ನಂದೊಂದು ಸ್ಪೀಚ್ ಇದೆ ಯೂಟ್ಯೂಬ್ನಲ್ಲಿ, 2011 2012 ಅಲ್ಲೂ ನಾನು TEDx ಅಲ್ಲಿ ಮಾತಾಡಿದ್ದು ಒಂದು ಸ್ಪೀಚ್. ಅದು ನಾನು ಪಾಲಿಟಿಕ್ಸ್ಗೆ ಬಂದಿರಲಿಲ್ಲ ಆವಾಗ, 2012 ಅಲ್ಲಿ ನಾನು ಮಾತಾಡಿದ ಸ್ಪೀಚ್. ಆ ಸ್ಪೀಚ್ ಅಲ್ಲಿ ನಾನು ಇದ್ದೇ ಸಬ್ಜೆಕ್ಟ್ ಮಾತಾಡಿದ್ದು. ದುಡ್ಡು ಕಾಸು ಇಲ್ದಲೆ, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ದಲೆ ಇರುವಂತ ಒಬ್ಬ ಯಂಗ್ಸ್ಟರ್ ಪಾಲಿಟಿಕ್ಸ್ ಅಲ್ಲಿ ಹೇಗ್ ಬರಕ್ ಸಾಧ್ಯ, ವಾಟ್ ಆರ್ ದ ಸಿಸ್ಟಮಿಕ್ ಪ್ರಾಬ್ಲಮ್ಸ್ ಇನ್ ಅವರ್ ಪಾಲಿಟಿಕ್ಸ್ ಅಂತಾನೆ ನಾನು ಸ್ಪೀಚ್ ಮಾಡಿದ್ದು 2012 ಅಲ್ಲಿ. ಅವತ್ತಿಂದ ಇವತ್ತಿನ ತನಕ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದ್ರೆ ನನ್ನ ಪ್ಯಾಷನೇಟ್ ಆಗಿ ನನ್ಗಿರೋದು ಈ ಪ್ರಾಬ್ಲಮ್. ತುಂಬಾ ಯೋಚನೆ ಮಾಡಿದ್ಮೇಲೆ ನನ್ಗನ್ಸಿದ್ದು MP ಲೆವೆಲ್ ಅಲ್ಲಿ, MLA ಲೆವೆಲ್ ಅಲ್ಲಿ ಇದನ್ನ ಸಾಲ್ವ್ ಮಾಡಕ್ ಆಗದೇ ಇಲ್ಲ, ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲೇ ಇದನ್ನ ಸಾಲ್ವ್ ಮಾಡಕ್ ಆಗೋದು, ಅಲ್ಲೇ ಇಳಿಯೋಣ ಅಂತ ಹೊರಟಿರೋದು.
ಈವನ್ ಐ ವಿಲ್ ಟೆಲ್ ಯು ಇನ್ಸಿಡೆಂಟ್. ನಾನು ಪ್ರಿಯಾಂಕ್ ಖರ್ಗೆ ಅವ್ರದ್ದು ಒಂದು ಟ್ವೀಟ್ಗೆ ಸರ್ಕಾಸ್ಟಿಕ್ ಆಗಿ ಟ್ವೀಟ್ ಮಾಡಿದ್ದೆ. ನೀವು ಬಿಡಿ ಸರ್ ಕಲಬುರಗಿನ ಬೆಂಗಳೂರು ಸಿಂಗಾಪುರ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನೀವು ಕಲಬುರಗಿನ ನ್ಯೂಯಾರ್ಕ್ ಮಾಡ್ತೀರಾ ಬಿಡಿ ಅಂತ. ನನ್ನ ಅಕೌಂಟ್ ಹೊರಟೋಯ್ತು ಸರ್, ಐ ಲಾಸ್ಟ್ ಮೈ ಅಕೌಂಟ್. ಫ್ರೀಡಮ್ ಆಫ್ ಸ್ಪೀಚ್ ಚಾಂಪಿಯನ್ಸ್ ಅಲ್ವಾ ಸರ್ ಅವರು? ಒಳ್ಳೇದಾಯ್ತು. ಕೇಸ್ ಬಿದ್ದಿದ್ರೆ ಸರ್ ನಿಮ್ ಬರೀ ಅಕೌಂಟ್ ಹೋಯ್ತು, ಕೆಲವ್ರನ್ನ ಜೈಲ್ಗೆ ಹಾಕ್ಬಿಟ್ಟಿದ್ದಾರೆ ತಗೊಂಡೋಗಿ ಕೇಸ್ ಎಲ್ಲ ಹಾಕಿ. ನಮ್ಮ ವಿಡಂಬನೆ ಏನು ಅಂತಂದ್ರೆ ಈ ತರ ಜೈಲಿಗೆ ಸೇರ್ಸೋರು, ಅಕೌಂಟನ್ನ ಬ್ಲಾಕ್ ಮಾಡೋರು, ದೇ ಕ್ಲೇಮ್ ಟು ಬಿ ಚಾಂಪಿಯನ್ಸ್ ಆಫ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ನಾನ್ ನನ್ನ ಲೈಫಲ್ಲಿ ಇವತ್ತಿನ ತನಕ ಬಹುಶಃ ಕರ್ನಾಟಕದಲ್ಲಿ ನನ್ನಷ್ಟು ಟ್ರೋಲಿಗೆ ಒಳಪಟ್ಟಿರುವಂತ ಇನ್ನೊಬ್ಬ ಪೊಲಿಟಿಷಿಯನ್ ಇಲ್ಲ. ಬಟ್ ನಾನು ಇವತ್ತಿನ ತನಕ ಒಂದೇ ಒಂದ್ಸತಿನೂ ಒಂದು ಕಾಮೆಂಟ್ ಡಿಸೇಬಲ್ ಮಾಡಿಲ್ಲ, ಒಬ್ರ ಮೇಲೆ ನಾನು ಕೇಸ್ ಹಾಕ್ಸಿಲ್ಲ. ನನ್ನ ಮೇಲೆ ಹಾಕಿರೋ ಕೇಸನ್ನ ಡಿಫೆಂಡ್ ಮಾಡ್ಕೊಂಡಿದ್ದೀನಿ ಕೋರ್ಟಲ್ಲಿ ಹೋಗಿ. ಬಟ್ ನಾನು ಯಾರ ಮೇಲೂ ಕೇಸ್ ಹಾಕ್ಸಿ ನಾವು ಹೋಗಿ FIR ಹಾಕೋದು ಇನ್ನೊಂದು ಆಗೋದು ಈ ಥರದ್ದು ಮಾಡಿಲ್ಲ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ರು ಕಾಮೆಂಟ್ ಮಾಡಿದ್ರು ಅಂದ್ರೆ ಕಾಮೆಂಟ್ ವಾಪಸ್ ಹಾಕಿ ಉತ್ತರ ಕೊಡಿ. ಅದಕ್ಕೆ ಅಲ್ಲಿಗೆ ಹೋಗಿಬೇಕು. ಒಂದು ಪುಸ್ತಕಕ್ಕೆ ಒಂದು ಕೆಟ್ಟ ಪುಸ್ತಕ ಬಂತು ಅಂತಂದ್ರೆ ಅದಕ್ಕೆ ಉತ್ತರ ಒಂದು ಇನ್ನೊಂದು ಪ್ರತಿ ಪುಸ್ತಕ ಬರೀಬೇಕು. ಒಂದು ಸಿನಿಮಾ ಮಾಡಿದ್ರು ಅಂತಂದ್ರೆ ಅದಕ್ಕೆ ಇನ್ನೊಂದು ಸಿನಿಮಾ ಮಾಡಿ ಉತ್ತರ ಕೊಡಬೇಕು. ಅವನು ಜೈಲ್ಗೆ ಹಾಕ್ಸ್ಬಿಡೋದಲ್ಲ. ಇಡೀ ರಾಜ್ಯದಲ್ಲಿ ಅತಿ ಹಿಂದುಳಿದಿರುವಂತ ಪ್ರದೇಶ ಯಾವುದು ಅಂತಂದ್ರೆ ಅದು ಕಲಬುರ್ಗಿ. ಆನ್ ಎವ್ರಿ ಡೆವಲಪ್ಮೆಂಟ್ ಯಾರ್ಡ್ ಸ್ಟಿಕ್. ನೀವು ಗರ್ಭಿಣಿ ಹೆಣ್ಮಕ್ಳು ಅವ್ರ ಸ್ಥಿತಿ ಹೇಗಿದೆ ಅಂತ ನೀವು ಕರ್ನಾಟಕದ ಬೇರೆ ಕಡೆ ನೋಡಿ, ಕಲಬುರ್ಗಿಲ್ ನೋಡಿ. ಹೈಯೆಸ್ಟ್ ಮೆಟರ್ನಲ್ ಮೋರ್ಟಾಲಿಟಿ ಎಲ್ಲಾಗತ್ತೆ ಅಂತಂದ್ರೆ ಕಲಬುರ್ಗಿಲಾಗತ್ತೆ. ಕುಡಿಯೋ ನೀರು ಬಹಳಷ್ಟು ಸಮಸ್ಯೆ ಇರುವಂಥದ್ದು ಯಾವ ಭಾಗದಲ್ಲಿ ಕರ್ನಾಟಕದಲ್ಲಿ ಅಂತಂದ್ರೆ ನಿಮ್ಗೆ ಕಲಬುರ್ಗಿ ಅಂತಿವೆ. ಹೈಯೆಸ್ಟ್ ಔಟ್ ಆಫ್ ಸ್ಕೂಲ್ ಮಕ್ಕಳು ಎಲ್ಲಿದ್ದಾರೆ ಅಂತಂದ್ರೆ ಕಲಬುರ್ಗಿಲಾಗತ್ತೆ. ಪರ್ ಕ್ಯಾಪಿಟಾ ಇನ್ಕಮ್ಮು ಬೆಂಗಳೂರಿನಲ್ಲಿ 10 ಲಕ್ಷ ಒಬ್ರು ದುಡಿತಿದ್ರೆ 30,000 ದುಡಿತಾ ಇಲ್ಲ ಕಲಬುರ್ಗಿಲ್ ಜನ ಇವತ್ತು. 9th ರ್ಯಾಂಕಲ್ಲಿ. ಇಡೀ ಇದರಲ್ಲಿ ಇದು ಅವರದ್ದು ರಿಪೋರ್ಟ್ ಕಾರ್ಡ್. ಆದ್ರೆ ಅವ್ರು ಇದು ಯಾವ್ದ್ರ ಬಗ್ಗೆನೂ ಮಾತಾಡಲ್ಲ. ಅವರಿಗೆ RSS ಇದು ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕನ 8 ಸತಿ 10 ಸತಿ ರೆಪ್ರೆಸೆಂಟ್ ಮಾಡಿರೋರು ಅವ್ರ ಕ್ಷೇತ್ರಕ್ಕೆ ಕೊಟ್ಟಿರುವಂತ ಕೊಡುಗೆ ಇದು. ಸರ್ ಬೇಸಿಕ್ಲಿ ನಾನು ಎಜುಕೇಷನ್ ರಿಲೇಟೆಡ್ ಕಂಟೆಂಟ್ಸ್ ಮಾಡ್ತೀನಿ. ನಮ್ಮ ಎಜುಕೇಷನ್ ಸಿಸ್ಟಮ್ ಸರಿ ಇಲ್ಲ ಆ್ಯಂಡ್ ತುಂಬ ಲೂಪ್ ಹೋಲ್ಗಳಿದೆ, ತುಂಬ ಕೆಲಸ ಮಾಡಬೇಕಾಗಿದೆ ಅಂತ ತುಂಬ ಜನ ಮೆಸೇಜ್ ಹಾಕ್ತಾರೆ ಆ್ಯಂಡ್ ನಾನು ಕೂಡ ಅದನ್ನು ಅಗ್ರಿ ಮಾಡ್ತೀನಿ. ಸೊ ನನ್ನ ಕನ್ಸರ್ನ್ ಏನು ಅಂದರೆ ಗೋರ್ಮೆಂಟ್ ಅವರು ಇನಿಷಿಯೇಟಿವ್ ತೊಗೊಂಡು ಒಂದು ಪ್ರೈವೇಟ್ ಕಾಲೇಜಸ್ಗಳಿಗೆ ಫೀ ರೆಗ್ಯುಲೇಷನ್ನ ತಂದರೆ, ಆ ಸಿಸ್ಟಮ್ ತಂದರೆ, ಸೊ ನೆಕ್ಸ್ಟು ಎಜುಕೇಷನ್ ಏನು ಈಕ್ವಾಲಿಟಿ ಅಂತ ನಾವು ಬರೀ ಬಾಯಿ ಮಾತಲ್ಲಿ ಮಾತಾಡ್ತಿದ್ದೀವಿ ತುಂಬ ವರ್ಷದಿಂದ, ಅದು ಅಟ್ಲೀಸ್ಟ್ ಸ್ವಲ್ಪ ಆದರೂ ಪ್ರಾಕ್ಟಿಕಲಿಗೆ ಬರುತ್ತೆ ಅಂತ. ಬಿಕಾಸ್ ಇವಾಗ ಶ್ರೀಮಂತರ ಮಕ್ಕಳು ದೊಡ್ಡ ದೊಡ್ಡ ಕಾಲೇಜಸ್ಸಿಗೆ ಹೋಗ್ತಾರೆ, ಬಡವ್ರ ಮಕ್ಕಳು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ನಮ್ಮ ಲೆಕ್ಕದಲ್ಲಿ ಏನಿದೆಯಪ್ಪ ಅಲ್ಲಿ ಹೋಗೋಣ ಅಂತ ಯೋಚನೆ ಮಾಡ್ತಾರೆ. ಬಟ್ ನಮ್ಮ ಆಡಿಯನ್ಸ್ ಪ್ರಕಾರ ನಾನು ನಿಮಗೆ ಕೇಳೋದು, ಇದನ್ನು ತರ್ಬೋದಲ್ಲ ಸರ್, ಈ ಟ್ರಾನ್ಸ್ಪರೆನ್ಸಿ ತರ್ಬೋದು, ಈ ಒಂದು ಸಿಸ್ಟಮ್ ನೀವು ತರ್ಬೋದು. ಯಾಕಂದ್ರೆ ನಿಮ್ಮ ಕೈಲಿ ಮಾತ್ರ ಇದು ಸಾಧ್ಯ, ಲೈಕ್ ಗೋರ್ಮೆಂಟ್ ಅವ್ರು ಮಾಡಿದ್ರೆ. ನೀವು ಯಾವುದೇ ಈ ಡೆವಲಪ್ಡ್ ಕಂಟ್ರಿಗಳು ನೋಡಿ, US ಆಗ್ಬೋದು, UK, ಆಸ್ಟ್ರೇಲಿಯಾ, ಜಪಾನ್, ನೀವು ಯಾವುದೇ ಈ ದೇಶಗಳು ನೋಡಿ, 95% ಸೊಸೈಟಿಲಿರುವಂತ ಜನ ಅಟೆಂಡ್ ಮಾಡೋದು ಯಾವ ಸ್ಕೂಲು ಅಂತಂದ್ರೆ ಗೌರ್ಮೆಂಟ್ ಪಬ್ಲಿಕ್ ಸ್ಕೂಲ್ ಅಂತ ಕರೀತಾರೆ. ನಮ್ಮಲ್ಲಿ ನಾವು ಗೌರ್ಮೆಂಟ್ ಸ್ಕೂಲನ್ನ ಚೆನ್ನಾಗಿ ಮಾಡ್ದಲೆ ಜನ ಅನಿವಾರ್ಯತೆಯಿಂದ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾ ಇದೆ. ಪೂರ್ತಿ ದೇಶದಲ್ಲಿ ಸರ್ಕಾರ ಫೇಲ್ ಆಗಿರೋದ್ರಿಂದಾಗಿ ಪ್ರೈವೇಟ್ ಅವರು ಡೆವಲಪ್ ಆಗಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳದ್ದು ಅದೇ ಕತೆ. ಸರ್ಕಾರಿ ಆಸ್ಪತ್ರೆಗಳು ಸರಿಯಾಗಿಲ್ಲ ಅನ್ನೋದಕ್ಕೋಸ್ಕರ ಪ್ರೈವೇಟ್ ಆಸ್ಪತ್ರೆಗಳಿಗೆ ಜನ ಹೋಗ್ತಾರೆ. ನಾನು ಹೇಳ್ತಿರೋದು ಏನು ಅಂತಂದ್ರೆ ಫೇಲ್ಯೂರ್ ಆಫ್ ಗೌರ್ಮೆಂಟ್ ಹ್ಯಾಸ್ ಕ್ರಿಯೇಟೆಡ್ ಆಪರ್ಚುನಿಟಿ ಫಾರ್ ಪ್ರೈವೇಟ್. ಬಟ್ ನಾವು ಮೆಡಿಕಲ್ಲು, ಇಂಜಿನಿಯರಿಂಗು ಅಥವಾ ಇನ್ನೊಂದು ಇದಕ್ಕೆ ಪ್ರೈಸ್ ರೆಗ್ಯುಲೇಷನ್ನೇ ಇರಬಾರ್ದು ಅಥವಾ ಅದ್ರ ಮೇಲೆ ಕಂಟ್ರೋಲೇ ಇರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಟ್ರಾನ್ಸ್ಪರೆನ್ಸಿ ಇರಬೇಕು. ಬಟ್ ಪ್ರೈವೇಟ್ ಅವರು ನಾಳೆ ಅವನು ಒಂದು ಸ್ಕೂಲ್ ಮಾಡಿರೋನು ಇನ್ನೊಂದು ಸ್ಕೂಲ್ ಮಾಡಬೇಕು ಅಂತಂದ್ರೆ ಅವನಿಗೂ ಒಂದು ಸ್ವಲ್ಪ ಕ್ಯಾಪಿಟಲ್ ಜನರೇಟ್ ಆಗಬೇಕಲ್ಲ, ಅದಕ್ಕೂ ಒಂದು ಸ್ವಲ್ಪ ಪರ್ಸೆಂಟೇಜ್ ಅವಕಾಶ ಆಗಬೇಕು ಅವನಿಗೆ. ಇಲ್ಲಾಂದ್ರೆ ಪ್ರೈವೇಟು ಬಿದೋಗ್ಬಿಡುತ್ತೆ. ಇಟ್ಸ್ ಅ ಡೆಲಿಕೇಟ್ ಸಬ್ಜೆಕ್ಟ್ ಇದು. ಇದನ್ನ ನಾವು ಎಕ್ಸ್ಪ್ಲೇನ್ ಮಾಡೋ ಅಷ್ಟೊತ್ತಿಗೆ ಏನಾಗ್ಬಿಡುತ್ತೆ ನಮ್ಮಲ್ಲಿ, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ, ಇವರು ಸರ್ಕಾರಿ ಶಾಲೆ ಪರಾನ ಅಥವಾ ಇವರು ಪ್ರೈವೇಟ್ ಶಾಲೆ ಪರಾನ, ಬ್ಲ್ಯಾಕ್ ವರ್ಸಸ್ ವೈಟ್ ಮಾಡಕ್ ಡಿಬೇಟ್ ಮುಗ್ದೋಗ್ಬಿಡುತ್ತೆ. ನಾನು ಆನೆಸ್ಟ್ಲಿ ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೇನ್ ಎ ಡಿಫಿಕಲ್ಟ್ ಪ್ರಾಬ್ಲಮ್ ಇಲ್ಲಿ. ಸರ್ಕಾರದನ್ನ ಸರಿಗ್ ಮಾಡ್ದಲೆ ಪ್ರೈವೇಟ್ ಅವ್ನು ಏನೋ ಒಂದು ಮಾಡ್ತಾ ಇದ್ದಾನೆ, ಅವನೊಂದು ಸ್ವಲ್ಪ ಬಂಡವಾಳ ಜಾಸ್ತಿ ಅವನು ರೈಸ್ ಮಾಡಿಕೊಂಡು ಒಂದು ಬ್ರಾಂಚ್ ಇರೋ ಕಡೆ 2ನೇ ಬ್ರಾಂಚ್ ಮಾಡಿಕೊಂಡು ಅವನು 100 ಜನಕ್ಕೆ ಶಿಕ್ಷಣ ಕೊಡೋ ಕಡೆಗೆ ಇನ್ನೊಂದು 400 ಜನಕ್ಕೆ ಶಿಕ್ಷಣ ಕೊಡೋ ಲೆವೆಲಿಗೆ ಬೆಳಿತಾನೆ. ನೀವು ಅವನ ಮೇಲೆ ನೀವು ಅನ್ರಿಯಲಿಸ್ಟಿಕ್ ಆಗಿ ರೆಗ್ಯುಲೇಷನ್ ಮಾಡಿ ಕ್ಯಾಪ್ ಹಾಕ್ಬಿಟ್ರೆ ಅಂತಂದ್ರೆ ಅವನು ಬಿದೋಗ್ತಾನೆ. ದಿಸ್ ಇಸ್ ಆಕ್ಚುಲಿ ಅ ಸೀರಿಯಸ್ ಇಶ್ಯೂ.
Sir, so I wanted to just add to this. ಏನಂದ್ರೆ ನಾನು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೇ ವೆನ್ ವಿ ಆರ್ ಡಿಸ್ಕಸಿಂಗ್, one of the reasons why a lot of my friends are like we don't want to have kids is because of the expense, and education is a very important part of it. So if there is no cap, ನೀವು ಹೇಳ್ದಂಗೆ ಅಕಸ್ಮಾತ್ ಏನೋ ಕ್ಯಾಪ್ ಇಲ್ಲ ಅಂದ್ರೆ I think India, I mean, right now we are the highest populated country, but it can come down to an extent where we might become like South Korea or Japan, let's say in the next 20 or 30 years. So to cut down the expense, something ಏನೋ ಒಂದು ಮಾಡಲೇಬೇಕಲ್ವಾ ಸರ್? ನೀವು ಸರ್ಕಾರ ಸ್ಕೂಲಲ್ಲಿ ಕ್ವಾಲಿಟಿ ಇಂಪ್ರೂವ್ ಮಾಡಬೇಕು ಅಂತ ಹೇಳಿದ್ರಿ, ಬಟ್ ನಾವೇ ಹೋಗಿ ನೋಡಿದ್ದೀವಿ. ನಾನು ಇಂಟರ್ನ್ಶಿಪ್ ನಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆಗಿತ್ತು, ನಮ್ಗೆ ರೂರಲ್ ಪೋಸ್ಟಿಂಗ್ಸ್ ಇರ್ತಾ ಇತ್ತು, ಅಲ್ಲಿ ಬರೀ ನಾವೇ ಇರ್ತಾ ಇದ್ವಿ, ಸೀನಿಯರ್ ಡಾಕ್ಟರ್ಸೇ ಬರ್ತಾ ಇರಲಿಲ್ಲ. ದೇರ್ ವಾಸ್ ನೋ ಅಕೌಂಟಬಿಲಿಟಿ. ಆ್ಯಂಡ್ ನಾವು ಸ್ಟೂಡೆಂಟ್ಸ್ ಆಗಿ ಆಬ್ವಿಯಸ್ಲಿ ವಿ ಕಾಂಟ್ ರೇಸ್ ಅ ಕ್ವೆಶನ್ ಬಿಕಾಸ್ ಅಟೆಂಡೆನ್ಸ್ ಪ್ರಾಬ್ಲಮ್ ಆಗುತ್ತೆ, ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಇಟ್ಸ್ ಸೋ ಮಚ್ ಮೋರ್ ಡೀಪ್ ರೂಟೆಡ್. ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಬಂದಿರುವಂಥ ದೇಶದ ಬೇರೆ ಬೇರೆ ಕಡೆಯಿಂದ ಬಂದಿರೋರೆಲ್ರಿಗೂ ಕನ್ನಡ ಮಾತಾಡೋದಕ್ಕೆ ನೀವು ನಿಮ್ಮ ಕಂಟೆಂಟ್ ಮೂಲಕ ಪ್ರೇರಣೆ ಕೂಡ ಕೊಡ್ತೀರಾ. ಸೊ ಥ್ಯಾಂಕ್ ಯು. ಒಂದು ದೊಡ್ಡ ಸಿಟಿ ಬೆಳೆಯೋದಾ ಇರುವಂಥ ಸಂದರ್ಭದಲ್ಲಿ ಎಲ್ಲ ಊರಿನವರು ಬರ್ತಾರೆ, ಅವಾಗಲೇ ಒಂದು ಸಿಟಿ ದೊಡ್ಡದಾಗಿ ಬೆಳೆಯೋದು. ಬಟ್ ಬಂದವರು ಅಲ್ಲಿನ ಕಲ್ಚರು, ಅಲ್ಲಿನ ಭಾಷೆ ಅದನ್ನ ಕಲ್ತ್ಕೊಂಡು ಅದ್ರ ಜೊತೆಗೆ ಒಂದು ರೀತಿ ಇಂಟಿಗ್ರೇಟ್ ಆದಾಗ ಆ ಸಿಟಿ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ, ಕಲ್ಚರ್ ಚೆನ್ನಾಗಿ ಬೆಳೆಯುತ್ತೆ. ಸೊ ಅದಕ್ಕೆ ನೀವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಆನ್ ದ ಫ್ಯಾಂಟಾಸ್ಟಿಕ್ ಕಾಂಟೆಂಟ್ ಯು ಕ್ರಿಯೇಟ್. ಲೆಟ್ ಮೀ ಅಗೇನ್ ಸೇ, ಪ್ರೈವೇಟ್ ಸ್ಕೂಲ್ಗಳು ಮನ್ಸೋ ಇಚ್ಛೆ ಬೇಕಿದ್ದ ಫೀಸ್ ಕಲೆಕ್ಟ್ ಮಾಡ್ಕೊಳ್ಳಿ, ಜನಕ್ಕೆ ಲೂಟಿ ಮಾಡಲಿ, ಇದನ್ನ ನಾವು ಯಾರೂ ಹೇಳ್ತಾ ಇಲ್ಲ. 100% ಅದರಲ್ಲಿ ಕ್ಯಾಪ್ ಇರಬೇಕು. ಬಟ್ ಕ್ಯಾಪ್ ಮಾಡೋವಂಥ ಟೈಮ್ನಲ್ಲೂ ಅದರಲ್ಲೊಂದು ಪ್ರಾಕ್ಟಿಕ್ಯಾಲಿಟಿ ಇರಬೇಕು. ನಮ್ಮ ಮನೆ ಹತ್ರ ಯಾವುದೋ ಒಂದು ಸಣ್ಣ ಬಿಲ್ಡಿಂಗಲ್ಲಿ ನಡೆಸ್ತಾ ಇರುವಂಥ ಒಂದು ಸ್ಕೂಲ್ ಇದೆಯಪ್ಪ, ಮೂರು ಫ್ಲೋರ್ ಬಿಲ್ಡಿಂಗು ಬಾಡಿಗೆಗೆ ತಗೊಂಡು ಸ್ಕೂಲ್ ನಡೆಸ್ತಾ ಇದ್ದಾರೆ. ಅವನಿಗೂ ಒಂದೇ ಫೀಸು. 4 ಎಕರೆ 5 ಎಕರೆ ಜಾಗ ತಗೊಂಡು ಮಾಡ್ತಿರೋಂಥ ಒಂದು ಪ್ರೈವೇಟ್ ಸ್ಕೂಲ್ ಅವನಿಗೂ ಒಂದೇ ಫೀಸು ಅಂತ ಹಾಕಕ್ಕೆ ಸಾಧ್ಯ ಆಗಲ್ಲ. ಅವ್ನು ಮಾಡ್ತಾ ಇರೋ ಒಂದು ಸ್ಕೂಲೇ ಮುಚ್ಚಿಬಿಡ್ತಾನವ, ಅವಾಗ ನೆಟ್ ಲಾಸ್ ಆಗೋಗ್ಬಿಡುತ್ತೆ. ಸೊ ರೀಸನಬಲ್ ಲೆವೆಲ್ನಲ್ಲಿ ಕ್ಯಾಪಿಂಗ್ ಆಗಬೇಕು, ಯಾರೂ ಅದರದಿಲ್ಲ ಅಂತ ಇಲ್ಲ. ಬಟ್ ಶಿಕ್ಷಣ ಮತ್ತು ಆರೋಗ್ಯ ಅನ್ನೋದು ಸರ್ಕಾರ ಕೊಡಬೇಕಾಗಿರುವಂಥ ಬೇಸಿಕ್ ಇದು. ನಾವು ಸರ್ಕಾರದಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ಬೇಕು ಹೇಳಿ? ನೀವು ಕಟ್ಟೋ ಟ್ಯಾಕ್ಸಿಗೆ ಕರೆಕ್ಟ್ ಆಗಿರೋ ರೋಡ್ ಕೊಡೋಕ್ಕಾಗಲ್ಲ, ಕರೆಕ್ಟ್ ಆಗಿರೋ ಸ್ಕೂಲ್ ಕೊಡೋಕ್ಕಾಗಲ್ಲ, ಕರೆಕ್ಟ್ ಆಗಿರುವಂಥ ಒಂದು ಆಸ್ಪತ್ರೆ ಕೊಡೋಕ್ಕಾಗಲ್ಲ ಅಂತಂದ್ರೆ ನೀವು ಟ್ಯಾಕ್ಸ್ ಯಾಕೆ ಕಟ್ಟಬೇಕು? ಈ ಬೇಸಿಕ್ಸ್ ಅಲ್ವಾ? ಸೊ ಈಗ ಬೇರೆ ಎಷ್ಟೋ ದೇಶಗಳಲ್ಲಿ ಟ್ಯಾಕ್ಸ್ ಕಟ್ಟೋದಿಕ್ಕೆ ಸರ್ಕಾರ ಕೊಡೋವಂಥದ್ದು ಇದೇ 3: ಒಳ್ಳೆ ಶಿಕ್ಷಣ, ಒಳ್ಳೆ ಆರೋಗ್ಯ, ಮತ್ತೆ ಸೋಷಿಯಲ್ ಸೆಕ್ಯೂರಿಟಿ. ರಿಟೈರ್ ಆದ್ರು 60 ವರ್ಷ 65 ವರ್ಷ ರಿಟೈರ್ ಆದ್ರು, ಅವ್ರಿಗೇನೋ ಒಂದು ಸಪೋರ್ಟ್. ಎಲ್ಲ ಅಡ್ವಾನ್ಸ್ಡ್ ಆಗಿರೋ ದೇಶದಲ್ಲಿ ಇದೇ ಕೊಟ್ಟಿರೋದು. ಸೊ ನಾವು ವೈಲ್ ವಿ ವಿಲ್ ಎನ್ಶೋರ್ ದೇ ವಿಲ್ ಬಿ ಅ ಕ್ಯಾಪ್ ಆನ್ ಎಕ್ಸ್ಪ್ಲಾಯ್ಟೇಷನ್ ಆಗ್ದಲೇ ಇರೋದಕ್ಕೆ ನಾವು ರೆಗ್ಯುಲೇಷನ್ನು, ರೂಲ್ಸು ಪ್ರೈವೇಟ್ ಅವ್ರ ಮೇಲೆ ಮಾಡೋದ್ರ ಜೊತೆಗೆ ಸರ್ಕಾರದ ಬೇಸಿಕ್ ಕೆಲಸನ ನಾವು ಇಂಪ್ರೂವ್ ಮಾಡಬೇಕಲ್ಲ. ನಾವು ಇದನ್ನ ಇಂಪ್ರೂವ್ ಮಾಡಲ್ಲ, ಯಾರೋ ಮಾಡ್ತಾ ಇರೋನ್ ಮೇಲೂ ನಾವು ಬ್ಯಾನ್ ಮಾಡಾಕ್ಬಿಡ್ತೀವಿ ಅಂತಂದ್ರೆ ನಿಮಗೆ ಎಲ್ಲಿ ಹೋಗ್ತಾರೆ ಜನ? ಸೊ ದಿಸ್ ಇಸ್ ಅ ವೆರಿ ಸೀರಿಯಸ್ ಪ್ರಾಬ್ಲಮ್. ಒಂದು ದಿವಸ ನಮ್ಮ IAS ಆಫೀಸರ್ಗಳು, MP MLAಗಳ ಮಕ್ಕಳುಗಳು, ಯಾರು ಸಿಕ್ಕಾಪಟ್ಟೆ ದುಡ್ಡಿರುವಂತ ಶ್ರೀಮಂತರು ಅಂತಿದ್ದಾರೆ ಅಂಥವ್ರು ಅವ್ರ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸೋ ರೀತಿ ಆಗದೆ. ದಿಸ್ ಇಸ್ ದ ಓನ್ಲಿ ಪರ್ಮನೆಂಟ್ ಸೊಲ್ಯೂಷನ್ ವರ್ಲ್ಡ್ ಓವರ್. ರೀಸೆಂಟಾಗಿ ಒಂದು ಕನ್ಸರ್ಟ್ ಥರ, ಒಂದು ದೊಡ್ಡ ಮ್ಯೂಸಿಕಲ್ ಕನ್ಸರ್ಟ್ ಥರ ಒಂದು ಪ್ರೋಗ್ರಾಮ್ ಮಾಡಿಬಿಟ್ಟು ರಾಹುಲ್ ಗಾಂಧಿ ಅವರು. ಆ್ಯಕ್ಚುಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಇರೋದೇ ಅದ್ರಲ್ಲಿ 1% ಜನ ಸೆಲೆಕ್ಟ್ ಆಗ್ತಾರೆ, 90% ಜನ ಬೇರೆದು ನೋಡ್ಕೋಬೇಕಾಗುತ್ತೆ. ಯಾವ ಥರ ಹೇಳಿದ್ರು ಅಂದರೆ 1% ಜನ ಸೆಲೆಕ್ಟ್ ಆಗ್ತಿದ್ರಲ್ಲ, ಉಳಿದವ್ರು ಸೆಲೆಕ್ಟ್ ಇದು ನಿಮ್ಮ ತಪ್ಪಲ್ಲ, ಸರ್ಕಾರ ನಿಮ್ಮನ್ನು ರಿಜೆಕ್ಟ್ ಮಾಡ್ತಿದೆ ಅನ್ನೋ ಥರ. ಸೊ ಇದು ಆ್ಯಕ್ಚುಲಿ ಒಂದು ಸೈಕಾಲಜಿಕಲಿ ಈ ಫ್ರಸ್ಟ್ರೇಟೆಡ್ ಯೂತ್ಸ್ನ ಗೌರ್ಮೆಂಟ್ ವಿರುದ್ಧ ಎತ್ಕಟ್ಟುವಂಥ ಕೆಲಸ ಮಾಡಿದ್ರು. ಸೊ ಈ ಥರದಾದಾಗ ಆ್ಯಕ್ಚುಲಿ ಆ ಯೂತ್ಸು ಅದನ್ನು ಯೋಚನೆ ಮಾಡುವಂಥ ಎಬಿಲಿಟಿನ ಕಳ್ಕೊಂಡ್ಬಿಟ್ಟು ಫ್ರಸ್ಟ್ರೇಷನ್ ಆಗಿ ಗೌರ್ಮೆಂಟ್ನ ಆಪೋಸಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದೊಂದು ಹೇಳಬೇಕು ಅನ್ನಿಸ್ತು. ರಾಹುಲ್ ಗಾಂಧಿ ಪಾಲಿಟಿಕ್ಸ್ನ ನೀವು ಅಬ್ಸರ್ವ್ ಮಾಡಿದ್ರೆ ಒನ್ ಥಿಂಗ್ ಸ್ಟ್ಯಾಂಡ್ಸ್ ಔಟ್. ಅವ್ರ ಪಾಲಿಟಿಕ್ಸೇ ಇಟ್ ಇಸ್ ಅ ಪಾಲಿಟಿಕ್ಸ್ ಆಫ್ ಅನಾರ್ಕಿ. ಹೆಂಗಾದ್ರೂ ಮಾಡಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಕು,
ಸರ್ಕಾರದ ವಿರುದ್ಧ ಒಂದು ಡಿಸ್ಟೆಬಿಲೈಸ್ ಮಾಡಕ್ಕೆ ಒಂದು ವ್ಯವಸ್ಥೆ ಕ್ರಿಯೇಟ್ ಆಗಬೇಕು. ಹೆಂಗೆ ಶ್ರೀಲಂಕಾದಲ್ಲಿ, ಬಾಂಗ್ಲಾದೇಶಲ್ಲಿ, ನೇಪಾಳಲ್ಲಿ ಒಂದು ಫಾರಿನ್ ಫಂಡೆಡ್ ಕ್ರಾಂತಿ ಆಗೋಯ್ತು ರಾತ್ರೋರಾತ್ರಿ. ಆ ತರ ಒಂದು ಸರ್ಕಾರದ ಮೇಲೆ ಕ್ರಿಯೇಟ್ ಮಾಡಬೇಕು ಅಂತ. ಹಿಸ್ ಫೈಟ್ ಇಸ್ ನಾಟ್ ಅಗೇನ್ಸ್ಟ್ ಅ ಪಾರ್ಟಿ, ಹಿಸ್ ಫೈಟ್ ಇಸ್ ಅಗೇನ್ಸ್ಟ್ ದ ಸಿಸ್ಟಮ್. ಅದು ಪ್ರಾಬ್ಲಮ್. ಬಟ್ ಜನಕ್ಕೆ ಇದು ಅರ್ಥ ಆಗ್ತಾ ಇದೆ. ಅಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಕಾನ್ಫಿಡೆಂಟ್. ನಾವು ಬೇರೆ ಎಲ್ಲ ಲಿಮಿಟೇಷನ್ ಇರ್ಬೋದು ಈ ದೇಶದಲ್ಲಿ, ಆವರೇಜ್ ಇಂಟೆಲಿಜೆನ್ಸ್ ಆಫ್ ದ ವೋಟರ್ ಇದೆಯಲ್ಲ, ಅನ್ಬಿಲೀವಬಲ್ ಇಂಡಿಯಾದ. ಈ ಸೋಷಿಯಲ್ ಮೀಡಿಯಾ ಅದು ಇದು ಎಲ್ಲ ಬರ್ದಲೇ ಇದ್ದಂಥ ಟೈಮ್ನಲ್ಲೇನೆ ಪೀಕ್ ಆಫ್ ಪವರ್ ಅಲ್ಲಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ನ್ಯೂಸ್ ಪೇಪರ್ ಅಲ್ಲಿ ಏನ್ ಪ್ರಿಂಟ್ ಆಗಬೇಕು ಏನ್ ಪ್ರಿಂಟ್ ಆಗಬಾರ್ದು ಅಂತ ಅವ್ರ ಆಫೀಸ್ ಡಿಸೈಡ್ ಮಾಡಿ ಪ್ರಿಂಟ್ ಆಗ್ತಾ ಇದ್ದಂಥ ಜಮಾನದಲ್ಲೂ ಜನ ಅವ್ರನ್ನ ಸೋಲ್ಸಿದ್ರು. ಇಷ್ಟು ಇನ್ಫಾರ್ಮೇಶನ್ನು, ಇಷ್ಟು ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿ, ಆಕ್ಸೆಸ್ ಟು ಇನ್ಫಾರ್ಮೇಶನ್ ಇರುವಂಥ ಸೋಷಿಯಲ್ ಮೀಡಿಯಾ ಏಜಲ್ಲಿ ಇವನ್ನೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ. ಬೆಂಗಳೂರು ಟ್ರಾಫಿಕ್ಕಿಗೆ ಏನಾದರೂ ಪರ್ಮನೆಂಟ್ ಸೊಲ್ಯೂಷನ್ ಸಿಗ್ಬೋದಾ ಫ್ಯೂಚರಲ್ಲಾದರೂ? ಏನು ಮಾಡ್ಬೋದು ಸರ್? ನಮ್ಮೂರಲ್ಲಿ ಟ್ರಾಫಿಕ್ ಇಷ್ಟು ದೊಡ್ಡ ಮಟ್ಟಕ್ಕೆ ಸಮಸ್ಯೆ ಆಗಿರೋದು, ಬೆಂಗಳೂರು ವೇಗವಾಗಿ ಬೆಳೀತು. ಬೆಂಗಳೂರು ಬೆಳೆದಷ್ಟು ವೇಗವಾಗಿ ಬೆಂಗಳೂರಿನ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇನ್ಫ್ರಾಸ್ಟ್ರಕ್ಚರು ಬೆಳೀಲಿಲ್ಲ. ನಾವು ಬ್ಯಾಂಡೆಡ್ ಹಾಕ್ತಾ ಅಲ್ಲಿಗೊಂದು ಕಾರು, ಇಲ್ಲಿಗೊಂದು ಫ್ಲೈಓವರು, ಇಲ್ಲಿಗೊಂದು ಅಂಡರ್ ಪಾಸು ಅಂತ ಹಾಕ್ತಾ ಬಂದ್ವಿ. ಬಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ನೀವು ರಸ್ತೆ ಮಾಡಿದ್ರೆ ಇನ್ನಷ್ಟು ಕಾರ್ ಬರುತ್ತೆ. ನಾನು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ದೊಡ್ಡದಾಗಿರುವಂಥ ಫ್ಲೈಓವರ್ಗಳು ಇನ್ನೊಂದು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಬಟ್ ವರ್ಲ್ಡ್ ಓವರ್ ಇಟ್ ಇಸ್ ಪ್ರೂವನ್ ದ ಓನ್ಲಿ ವೇ ಟ್ರಾಫಿಕ್ ಜಾಮ್ಸ್ ಕ್ಯಾನ್ ಬಿ ಅವಾಯ್ಡೆಡ್ ಈಸ್ ಬೈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಎಷ್ಟು ಪ್ರೈವೇಟ್ ಕಾರನ್ನ ನಾವು ರೆಡ್ಯೂಸ್ ಮಾಡ್ತೀವೋ ಅಷ್ಟು ಟ್ರಾಫಿಕ್ ಜಾಮ್ ಕಡಿಮೆ ಆಗುತ್ತೆ. ಬೆಂಗಳೂರಲ್ಲಿ ಯಾವಾಗ ಟ್ರಾಫಿಕ್ ಕಡಿಮೆ ಆಗತ್ತೆ ಅಂದರೆ 500 ಕಿಲೋಮೀಟ್ರು ಬೆಂಗಳೂರಿನಲ್ಲಿ ಮೆಟ್ರೋ ಆಗಬೇಕು. ನಾವಿರೋ ಜಾಗದಿಂದ 5 ನಿಮಿಷ ದೂರದಲ್ಲಿ ನಡ್ಕೊಂಡು ಹೋದ್ರೆ ಒಂದು ಮೆಟ್ರೋ ಸ್ಟೇಷನ್ ಸಿಗೋ ಥರ ಆಗಬೇಕು. 3 ನಿಮಿಷಕ್ಕೊಂದು ಫ್ರೀಕ್ವೆನ್ಸಿಯಲ್ಲಿ ಮೆಟ್ರೋ ಟ್ರೈನ್ ಬರೋ ಥರ ಆಗಿ, ಆಗ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಬಗೆಹರಿಯುತ್ತೆ. ನಾನು ಟ್ರಾಫಿಕ್ನ ಸ್ಟಡಿ ಮಾಡೋಕ್ಕೆ, ಅರ್ಬನ್ ಟ್ರಾನ್ಸ್ಪೋರ್ಟೇಷನ್ನ ಸ್ಟಡಿ ಮಾಡೋಕ್ಕೆ 2 ತಿಂಗಳ ಹಿಂದೆ ನಾನೊಂದು ಸ್ಕಾಲರ್ಶಿಪ್ ತಗೊಂಡು ಯೂನಿವರ್ಸಿಟಿ ಆಫ್ ಟೋಕಿಯೋ ಒಂದು ಸಕಾಯಾವ ಫೌಂಡೇಶನ್ ಅನ್ನೋದ್ರ ಜೊತೆಗೆ ನಾನು ಜಪಾನ್ಗೆ ಹೋಗಿದ್ದೆ 10 ದಿವಸ ಸ್ಟಡಿ ಮಾಡೋಕ್ಕೆ. ಟೋಕಿಯೋ ಜನಸಂಖ್ಯೆ ಎಷ್ಟು ಗೊತ್ತಾ? 3.5 ಕೋಟಿ. ಬೆಂಗಳೂರಿನ ಡಬಲ್. ಟೋಕಿಯೋದ ಯಾವ ರೋಡ್ನಲ್ಲೂ ಟ್ರಾಫಿಕ್ ಜಾಮೇ ನಿಮಗೆ ಸಿಗಲ್ಲ. ಯಾಕೆ? ವರ್ಲ್ಡ್ ಅಲ್ಲಿ ಮ್ಯಾಕ್ಸಿಮಮ್ ಡೆನ್ಸಿಟಿ ಮೆಟ್ರೋ ಯಾವ ಊರಲ್ಲಿದೆ ಅಂತಂದ್ರೆ ಟೋಕಿಯೋಲಿ. ಮ್ಯಾಕ್ಸಿಮಮ್ ನಂಬರ್ ಆಫ್ ಬಸ್ಸಸ್ ಎಲ್ಲಿದೆ ಅಂತಂದ್ರೆ ಟೋಕಿಯೋಲಿ. ಈ ಜಾಪನೀಸು ಎಷ್ಟು ಬುದ್ಧಿವಂತರು ಗೊತ್ತಾ? ಹೋಂಡಾ, ಟೊಯೋಟಾ ಇದೆಲ್ಲ ಜಾಪನೀಸ್ ಬ್ರ್ಯಾಂಡ್ ಕಾರ್ಗಳು. ಇಡೀ ವರ್ಲ್ಡಿಗೆ ಅಮೆರಿಕಕ್ಕೆ ಕಾರ್ ಮಾರಿದ್ರು. ಆದರೆ ಅವ್ರ ಊರಲ್ಲಿ ಅವ್ರ ಕಾರ್ ಓಡಿಸೋದೇ ಇಲ್ಲ. ಕಾರ್ ಕೊಂಡ್ಕೊಂಡ್ರು ಮನೇಲಿ ಇಟ್ಕೊಂಡಿರ್ತಾರೆ. ಮೆಟ್ರೋ ಸ್ಟೇಷನಿಗೆ, ಬಸ್ ಸ್ಟ್ಯಾಂಡಿಗೆ 5 ನಿಮಿಷದಲ್ಲಿ ನಡ್ಕೊಂಡು ಹೋಗ್ತಾರೆ. ಸ್ಟೇಷನಲ್ಲಿ ಟ್ರೈನ್ ಹತ್ತುತ್ತಾರೆ, ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗ್ತಾರೆ. ದಿಸ್ ಇಸ್ ದ ಓನ್ಲಿ ಸೊಲ್ಯೂಷನ್. ಬೆಂಗಳೂರಿನಲ್ಲಿ ಒಂದು ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಪ್ಲಾನ್ ಅಂತ ಸರ್ಕಾರನೇ ಮಾಡಿರೋ ಪ್ಲಾನ್ ಅದು. ಅದ್ರ ಪ್ರಕಾರ ಮಿನಿಮಮ್ 360 ಕಿಲೋಮೀಟರ್ ಮೆಟ್ರೋ ಇರಬೇಕು ಅಂತಿದೆ. ನಾವು ಅದ್ರ ಬಗ್ಗೆ ದುಡ್ಡೇ ಖರ್ಚು ಮಾಡಲ್ಲ. ಮೆಟ್ರೋ ಕಡೆಗೆ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ. ನಮ್ಮ ವೇಗಾ ಸಿಟಿ ಮಾಲಿಂದ ಕಡಬ್ಗೆರೆಗೆ ಹೋಗುವಂಥ ಆರೆಂಜ್ ಲೈನ್ ಮೆಟ್ರೋ ಏನಿದೆ, ಅದಕ್ಕೆ ಐ ಗಾಟ್ ಎನ್ ಅಪ್ರೂವಲ್ ವಿತಿನ್ 100 ಡೇಸ್ ಆಫ್ ದಿಸ್ ಗವರ್ಮೆಂಟ್. ಮೋದಿ 3.0 ಅಲ್ಲಿ 2 ವರ್ಷ ಆಯಿತು ಅಪ್ರೂವಲ್ ಬಂದು. ಇವತ್ತಿನವರೆಗೆ ಈ ಸರ್ಕಾರ ಅದಕ್ಕೊಂದು ಇಟ್ಟಿಗೆ ಇಟ್ಟಿಲ್ಲ, ಟೆಂಡರೇ ಕರೆದಿಲ್ಲ. ಈಗ ನೀವು ಎವ್ರಿ ಡೇ ಮೆಟ್ರೋ ಕನ್ಸ್ಟ್ರಕ್ಷನ್ ಡಿಲೇ ಆಯಿತು ಅಂತಂದರೆ 1 ಡೇ ಡಿಲೇ ಕಾಸ್ಟು ಅರೌಂಡ್ 2.5 crore rupees. 2 ವರ್ಷ ಡಿಲೇ ಆಗಿದೆ ಅಂದರೆ ಯಾರು ದುಡ್ಡಿದು? ಈಗ CMO DCMO ಪ್ರತಿಯೊಬ್ಬರು ಅವ್ರ ಮನೆಯಿಂದ ತಗೊಂಬಂದಂತೂ ಕೊಡಲ್ವಾ? ನಿಮ್ಮಿಂದ ನಮ್ಮಿಂದ ತಾನೇ ಇದನ್ನು ಕಲೆಕ್ಟ್ ಮಾಡ್ಕೊಳ್ಳೋದು. ಈಗ ಯಾರು ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ ಅವ್ರ ಟಿಕೆಟನ್ನೇ ಜಾಸ್ತಿ ತಾನೇ ಮಾಡಿಸೋದು. ಬೆಂಗಳೂರು ಮೆಟ್ರೋ
ವೈ ಇಸ್ ಇಟ್ ದ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಇನ್ ದ ಕಂಟ್ರಿ ಅಂತ ಯಾಕೆ ಯೋಚನೆ ಮಾಡಿದ್ದೀರಾ ಹೇಳಿ? ಯಾಕೆ ಹೇಳಿ ರೀಸನ್? ದ ರೀಸನ್ ಇಸ್ ನಾವು ಹೊಸ ಲೈನ್ ಓಪನ್ ಮಾಡ್ತಾ ಇಲ್ಲ. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ತಾ ಇದೆ, ಬಡ್ಡಿ ಕಟ್ಟಬೇಕಾಗಿದೆ. ಇರೋ ಲೈನ್ ಮೇಲೆ ಇರೋ ಪ್ಯಾಸೆಂಜರ್ಸ್ ಮೇಲೆನೆ ಜಾಸ್ತಿ ಆಗ್ತಾ ಹೋಗ್ಬೇಕಲ್ಲ. ದಟ್ ಇಸ್ ವೈ ದಿಸ್ ಇಸ್ ಹ್ಯಾಪನಿಂಗ್. ದಿಸ್ ಇಸ್ ದ ರೀಸನ್. ಸೊ ಬೆಂಗಳೂರು ಟ್ರಾಫಿಕ್ನ ಬಗೆಹರಿಸಕ್ಕೆ ಏನು ಸೊಲ್ಯೂಷನ್ ಅಂತಂದ್ರೆ ಮ್ಯಾಸಿವ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇನ್ವೆಸ್ಟ್ಮೆಂಟ್. ರಾಜ್ಯದಲ್ಲಿ ವಿರೋಧ ಪಕ್ಷ ಅನ್ನೋದು ಇದೆ ಅಂತ ಅನ್ನಿಸ್ತಾ ಇದೆಯಾ? ಎಲ್ಲಿ ನೋಡಿದ್ರು ಬಿಡದಿ ಹೋರಾಟದಲ್ಲಿ ಕುಮಾರಸ್ವಾಮಿ ಅವ್ರ ಧ್ವನಿ ಇದೆ ಬಿಟ್ರೆ ಬಿಜೆಪಿಯಿಂದ ಯಾರು ಕೂಡ ಧ್ವನಿ ಎತ್ತುತ್ತಾ ಇಲ್ಲ. ಎತ್ತಿದ್ರು ಯಾರೋ ಒಂದ್ ಕಡೆ ಆ ಕಡೆ ಈ ಕಡೆ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾರೆ. ಜನಕ್ಕೆ ನಮ್ಮ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ನಾವು ಇನ್ನೂ ಮಾಡಬೇಕು ಅಂತಿದೆ, ಇನ್ನೂ ಜನರ ಇಶ್ಯೂಸ್ ರೇಸ್ ಮಾಡಬೇಕು ಅಂತಿದೆ. ನಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ ಇಡದಲೆ ಅಂದ್ರೆ ಬಿಜೆಪಿ ಮೇಲೆ ಎಕ್ಸ್ಪೆಕ್ಟೇಷನ್ ಇಡದಲೆ ಜನ ಇನ್ಯಾರೂ ಮೇಲೆ ಇಡಕ್ಕಾಗಲ್ಲ. ಆ ಅರಿವು ನಮಗಿದೆ. ನಿಮ್ಮ ಫೀಡ್ಬ್ಯಾಕ್ ಅನ್ನ ತಗೊಂಡು ನಮ್ಮ ಪಾರ್ಟಿಯ ಬೇರೆ ಬೇರೆ ಹಂತದಲ್ಲಿ ಯಾರ್ಯಾರು ಲೀಡರ್ಸ್ ಇದ್ದಾರೆ, ಏನಿದ್ದಾರೆ, ಈ ಸೆಂಟಿಮೆಂಟ್ ಇದೆ ಅನ್ನೋದನ್ನ ಕಮ್ಯುನಿಕೇಟ್ ಮಾಡುವಂಥದ್ದನ್ನ ಕೆಲಸ ರಾಜ್ಯದಲ್ಲಿ ನಾವೇನ್ ಮಾಡ್ಬೇಕು ಅದನ್ನ ನಾನು ಸ್ಪೀಕಿಂಗ್ ಫಾರ್ ಮೈ ಸೆಲ್ಫ್. ಈಗ ಒಂದು ಪಾರ್ಟಿಗೋಸ್ಕರ ನಾವು ಒಂದಿಷ್ಟು ಮಾತು, ಕೆಲವುದನ್ನ ನಾನು ನನ್ನ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ನಾನು ಇಷ್ಟು ಎಫರ್ಟ್ ಹಾಕ್ತಾ ಇದ್ದೀನಿ. ಐ ಪ್ರಾಮಿಸ್ ಐ ಆಮ್ ಗೋಯಿಂಗ್ ಟು ಡಬಲ್ ದಟ್. ಇಲ್ಲಿ ಬೆಂಗಳೂರಿನ ಇಶ್ಯೂ ಇರ್ಬೋದು, ಕರ್ನಾಟಕದ ಬೇರೆ ಇಶ್ಯೂ ಇರ್ಬೋದು, ನನ್ನ ಸೀಮಿತ ಒಂದು ಫ್ರೇಮ್ ವರ್ಕ್ ಒಳಗಡೆ ಎಷ್ಟು ಮಾಡಕ್ ಸಾಧ್ಯ ಇದೆ ಅದರ ಇಂಟೆನ್ಸಿಟಿಯನ್ನ 2ರಷ್ಟು ಜಾಸ್ತಿ ಮಾಡುವಂತ ಪ್ರಯತ್ನ ನನ್ನ ಕಡೆಯಿಂದ ನಾನು ಮಾಡಿ. ಅಂಡ್ ಈ ಸೆಂಟಿಮೆಂಟ್ ಏನ್ ಬಂದಿದೆ ನಿಮ್ಮಿಂದ, ಲಾರ್ಜರ್ ಸೆಂಟಿಮೆಂಟ್ ಇದೆ ಅನ್ನುವಂತ ಅರಿವು ಕೂಡ ಆಗಿದೆ. ಅದನ್ನ ಪಾರ್ಟಿಯಲ್ಲಿ ಪಾರ್ಟಿ ಗಮನಕ್ಕೆ ತಗೊಂಡ್ ಬರುವಂತದ್ದು, ಪಾರ್ಟಿಗೆ ತಿಳಿಸುವಂತದ್ದು, ಪಾರ್ಟಿ ಇಲ್ಲಿನ ಲೀಡರ್ಶಿಪ್ ಅದನ್ನ ಅರ್ಥ ಮಾಡ್ಕೊಂಡು ಮಾಡ್ತಾ ಇದೆ ಅಂತ ನನ್ಗನ್ಸುತ್ತೆ ಮಾಡ್ತಾರೆ. ಐ ಥಿಂಕ್ ಇಂಡಿಯಾದಲ್ಲಿ ಪ್ರತಿ ವರ್ಷ ಲ್ಯಾಕ್ಸ್ ಟುಗೆದರ್ ಸ್ಟೂಡೆಂಟ್ಸ್ ಆರ್ ಗೆಟಿಂಗ್ ಗ್ರಾಜ್ಯುಯೇಟೆಡ್. ಬಟ್ ಒಂದು ಮೀನಿಂಗ್ಫುಲ್ ಎಂಪ್ಲಾಯ್ಮೆಂಟ್ ಸಿಗೋದ್ರಲ್ಲಿ ಎಲ್ಲೋ ಒಂದು ಕಡೆ ಫೇಲ್ ಆಗ್ತಿದ್ದಾರೆ. ಸೊ ಗಿವನ್ ದ್ಯಾಟ್ ಪವರ್ ಆ್ಯಂಡ್ ವಿಷನ್, ಕರೆಂಟ್ ಎಜುಕೇಷನ್ ಸಿಸ್ಟಮಲ್ಲಿ ವಾಟ್ ಈಸ್ ದ್ಯಾಟ್ ಒನ್ ಚೇಂಜ್ ದ ನೀಡ್ ಆಫ್ ದ ಹವರ್ ಅಂತ ಡು ಯು ಸಜೆಸ್ಟ್ ಆರ್ ಡು ಯು ವಾಂಟ್ ಟು ಇಂಪ್ಲಿಮೆಂಟ್ ಅನ್ನ? ಫಾರ್ ಅ ಲಾಂಗ್ ಟೈಮ್ ನಮ್ಮ ಎಜುಕೇಶನ್ ಸಿಸ್ಟಮ್ ಹೇಗಾಯಿತು ಅಂದರೆ, ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇತ್ತಲ್ಲ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದರೆ ಫ್ಯಾಕ್ಟ್ರಿ ಮಾಡಿದ್ರು ನೋಡಿ, ಆ ಫ್ಯಾಕ್ಟ್ರಿಗಳಿಗೆ ವರ್ಕರ್ಸ್ ತಯಾರು ಮಾಡೋದಕ್ಕೆ ಎಜುಕೇಷನ್ ಸಿಸ್ಟಮ್ಮು ತಯಾರಾಯಿತು. ಈಗ ಫ್ಯಾಕ್ಟ್ರಿಲಿ ಅಸೆಂಬ್ಲಿ ಲೈನು, ನೀವೊಂದು ಕಾರ್ ಮಾಡಬೇಕು ಅಂತಂದರೆ ಇಲ್ಲಿಂದ ಸ್ಟೀಲ್ ಹಾಕ್ತಾರೆ, ಎಲ್ಲ ಒಂದೇ ಥರ ಹೊಡಿತಾರೆ, ಅದೇ ಥರ ಮೆಟೀರಿಯಲ್ ಬರುತ್ತೆ, ಅದೇ ಥರ ಡಿಸೈನ್ ಬರುತ್ತೆ. ಆಚೆ ಹೋಗೋಕ್ಕಿಂತ ಮುಂಚೆ QC ಕ್ವಾಲಿಟಿ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ, ನೋಡ್ತಾರೆ, ಆಚೆ ಹಾಕ್ತಾರೆ. ಇದೇ ಮಾಡೆಲ್ ಮೇಲೆ ನಮ್ಮ ಈಗಿನ ಎಜುಕೇಷನ್ ಸಿಸ್ಟಮ್ ತಯಾರಾಯಿತು. ನಿಮಗೆ ಯಾವ ಇಂಟ್ರೆಸ್ಟ್ ಇರಲಿ, ಏನಿಲ್ದಲೇ ಇರಲಿ, ಎಲ್ಲರಿಗೂ ಒಂದೇ ಕ್ಲಾಸು, ಒಂದೇ ಪಾಠ, ಒಂದೇ ಟೀಚರು, ಒಂದೇ ಥರ ಎಕ್ಸಾಮು, ಅಸೆಸ್ಮೆಂಟ್. ಆದ್ರಿಂದ ಆಚೆ ಬಂದವರು ಇಂಜಿನಿಯರಿಂಗ್ ಓದಿದ್ರು, ಆದರೆ ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಿದ್ದ ಕೆಲಸನೇ ಮಾಡ್ತಾ ಇರಲ್ಲ. ಇಲ್ಲೇ ನಿಮ್ಮಲ್ಲಿ ಎಷ್ಟು ಜನ ಇಂಜಿನಿಯರಿಂಗ್ ಓದಿದ್ದೀರಾ ಅಂದರೆ ನನ್ನ ಪ್ರಕಾರ 5-6 ಜನ ಕೈ ಎತ್ತುತ್ತೀರಾ. ಇವಾಗ ನೀವು ಬೇರೆ ಏನೋ ಕೆಲಸ ಮಾಡ್ತಾ ಇರ್ತೀರ. ಅದು ಕರ್ನಾಟಕದಲ್ಲಿ ಹೆಂಗಾಗೋಯ್ತು ಅಂದರೆ ಡಿಫಾಲ್ಟು, ನೀನು ಫಸ್ಟ್ ಇಂಜಿನಿಯರಿಂಗ್ ಮಾಡ್ಬಿಡು, ಆಮೇಲೆ ಏನು ಬೇಕಿದ್ರೋ ಮಾಡ್ಕೋ ಲೈಫಲ್ಲಿ ಅಂತ ಅಲ್ವಾ? ಸೊ ದಿಸ್ ಇಸ್ ಹೌ ಆರ್ ಎಜುಕೇಷನ್ ಸಿಸ್ಟಮ್ ಬಿ. ಇದು ನಮ್ಮ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನ ಒನ್ ಸೈಜ್ ಫಿಟ್ಸ್ ಆಲ್ ಎಜುಕೇಷನ್ ಸಿಸ್ಟಮ್. ಇವತ್ತು ಒನ್ ಆಫ್ ದ ಗುಡ್ ಥಿಂಗ್ಸ್ ದಟ್ ಹ್ಯಾಸ್ ಹ್ಯಾಪನ್ಡ್ ಬಿಕಾಸ್ ಆಫ್ ಟೆಕ್ನಾಲಜಿ, AI ಎಲ್ಲ ಬಂದು ಏನಾಗಿದೆ ಅಂದರೆ ಎಲ್ಲವನ್ಗೂ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಹ್ಯಾವ್ ಆಕ್ಸೆಸ್ ಟು ಇನ್ಫಾರ್ಮೇಷನ್. ಸೊ ಈಗ ಸ್ಕೂಲ್ಗೆ ಹೋಗಿ ಇನ್ಫಾರ್ಮೇಷನ್ ಕಲಿಬೇಕು ಅಂತಿಲ್ಲ. ಇನ್ಫಾರ್ಮೇಷನ್ ಈ ಮೊಬೈಲಲ್ಲಿ ಹೊಡೆದಿದ ತಕ್ಷಣ ಬಂದ್ಬಿಡುತ್ತೆ. ಐ ಥಿಂಕ್ ರೈಟ್ ನೌ ವಿ ಆರ್ ಇನ್ ಅ ವೆರಿ ಇಂಟ್ರೆಸ್ಟಿಂಗ್ ಪೀರಿಯಡ್ ವೇರ್ ಡೆಮಾಕ್ರಟೈಸೇಷನ್ ಆಫ್ ಇನ್ಫಾರ್ಮೇಷನ್ ಆಗೋಗಿದೆ. ಬಟ್ ಹೊಸದಾಗಿ ಕಾಗ್ನೇಟಿವ್ ಲೆವೆಲ್ಸ್ ಆಫ್ ಲರ್ನಿಂಗ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬೇಕಾಗಿದೆ. ಸೊ ಬರೋ ಅಂಥ ದಿವಸದಲ್ಲಿ ಫ್ಯೂಚರ್ ಆಫ್ ಜಾಬ್ಸ್ ಹೇಗಿರುತ್ತೆ? ರಿಪಿಟೇಟಿವ್ ಜಾಬ್ಸ್ ಇರಲ್ಲ, ಸೇಮ್ ಅದೇ ಥರ ಮಾಡುವಂಥ ಕೆಲಸಗಳು ಉಳಿಯೋದೇ ಇಲ್ಲ, ಅದೆಲ್ಲ ಚೇಂಜ್ ಆಗೋಗುತ್ತೆ. ಸೊ ನಮ್ಗಿವಾಗಿರುವಂಥ ಚಾಲೆಂಜ್ ಏನು ಅಂದರೆ, ಸ್ಕೂಲಲ್ಲಿ ರಟ್ ಹೊಡಿಯೋದನ್ನ, ಮಗ್ ಮಾಡಿಸೋದನ್ನ, ಮೆಮೊರೈಸ್ ಮಾಡಿಸೋದನ್ನ ಬಿಟ್ಟು ಫಸ್ಟ್ ಪ್ರಿನ್ಸಿಪಲ್ಸಲ್ಲಿ ಥಿಂಕ್ ಮಾಡೋದು ಹೆಂಗೆ, ಒರಿಜಿನಲ್ ಆಗಿ ನಾವು ಹೆಂಗೆ ಯೋಚನೆ ಮಾಡ್ಬೋದು, ಕ್ರಿಟಿಕಲ್ ಥಿಂಕಿಂಗ್ ಹೆಂಗೆ, ಪ್ರಾಬ್ಲಮ್ ಸಾಲ್ವಿಂಗ್ ಹೆಂಗೆ, ಕಂಟಿನ್ಯೂಸ್ ಲರ್ನಿಂಗ್ ಅನ್ನೋದು ಹೆಂಗೆ, ಇದನ್ನ ಕಲಿಸ್ಕೊಡೋವಂಥದ್ದನ್ನ ನಾವು ಸ್ಕೂಲಲ್ಲಿ ಕಲಿಸ್ಕೊಟ್ರೆ ಅವ್ರ ಸ್ಕೂಲಿಂದ ಪಾಸ್ಔಟ್ ಆದಮೇಲೆ ಅವ್ರಿಗೆ ಬೇಕಿದ್ದನ್ನು ಕಲ್ತ್ಕೊಳ್ಳೋವಂಥ ಅವಕಾಶಗಳು, ಅವೆನ್ಯೂಗಳು ಓಪನ್ ಆಗ್ತಾ ಹೋಗುತ್ತೆ. ದ್ಯಾಟ್ ಈಸ್ ದ ನೀಡ್ ಆಫ್ ದಿ ಆರ್. ಈಗಲೂ ಪೇರೆಂಟ್ಸ್ ಅದೊಂದು ಮಾರ್ಕ್ಸ್ ಹಿಂದೆ ಓಡೋವಂಥ ರ್ಯಾಟ್ ರೇಸಲ್ಲಿದ್ದಾರೆ. ಆ್ಯಂಡ್ ನೀವು ಹೇಳ್ದಾಗೆ ಯು ಕ್ಯಾಂಟ್ ಜಡ್ಜ್ ದ ಅಬಿಲಿಟಿ ಆಫ್ ಫಿಶ್ ಬೈ ಕ್ಲೈಂಬಿಂಗ್ ಎ ಟ್ರೀ.
ಸೊ ಇಟ್ಸ್ ನಾಟ್ ಒನ್ ಫಿಟ್ ಪಾಲಿಸಿ. ಬಟ್ ಈಗ ನೀವು ಗ್ರಾಮ ನಾಯಕ ಅಂತಲೂ ಈಗ ಒಂದು ಯೋಜನೆ ಬಗ್ಗೆ ಮಾತಾಡಿದ್ರಿ. ಇದೆಲ್ಲ ಐ ಥಿಂಕ್ ಸ್ಟಾರ್ಟ್ ಆಗೋದೇ ಆ ರೂಟ್ ಲೆವೆಲಲ್ಲಿ. ಒಂದು ಲೀಡರ್ಶಿಪ್ ಸ್ಕಿಲ್ ಅನ್ನೋದು ಐ ಥಿಂಕ್ ಇಟ್ ಶುಡ್ ಸ್ಟಾರ್ಟ್ ಎಟ್ ಅ ವೆರಿ ರೂಟ್ ಲೆವೆಲ್ ಇನ್ ಸ್ಕೂಲ್. ಸೊ ವಾಟ್ ಶುಡ್ ಬಿ ದಟ್ ಒನ್ ಮಂತ್ರ ದಟ್ ಯು ವುಡ್ pass on to the next generation who would be the future leaders to evolve as a better leaders of tomorrow? ಫೀಲ್ ಫಾರ್ ದ ಪರ್ಸನ್. ಫಸ್ಟು ಆ ಒಂದು ಎಂಪತಿ ಇರಬೇಕು. ಇನ್ನೊಬ್ರು ನೋವನ್ನ ತನ್ನ ನೋವು ಅಂತ ಅನ್ಕೊಳ್ಳೋ ಅಂತ ಒಂದು ಬೇಸಿಕ್ ಗುಣ ಒಬ್ಬ ನಾಯಕನಿಗೆ ಫಸ್ಟ್ ಇರಬೇಕು. ಎರಡನೇದು 4 ಜನರ ಜೊತೆ ಕೆಲಸ ಮಾಡುವಂಥ ಅಬಿಲಿಟಿ ಇರಬೇಕು. ನಾನೇ ದೊಡ್ಡ ತೋಲಾಂಡಿ ನಂದೇ ಎಲ್ಲದು ಅಂತ ಅನ್ಕೊಂಡ್ರೆ 4 ಜನರ ಜೊತೆ ಕೆಲಸ ಮಾಡೋಕ್ಕಾಗಲ್ಲ. ಆ ಒಂದು ಹ್ಯುಮಿಲಿಟಿ ಇರಬೇಕು. ಇದೊಂದು ಬೇಸಿಕ್ ಗುಣಗಳು. For the past 10 years, I've been working on environmental issues, restored about 18 lakes across Bangalore. And so sometimes, since I'm a Bangalore boy, I'm very close to nature and environment in the city especially. And sometimes we ask the department to help us by not helping us because of the difficulties they create for us. I'm even here talking to you about this because I got inspired after seeing your video where you did the triathlon. And you understand how important having a natural ecosystem is. I'm sorry to say this, but most of the politicians really don't give any importance to environment when it comes. It's only on papers. I'm talking to you, asking you this because we are facing issues like water. ಇಲ್ಲಿ ಕೂತಿರೋರು ಎಲ್ಲೋ ಅವ್ರ ಮನೇಲಿ ಟ್ಯಾಂಕರಲ್ಲಿ ನೀರು ಓಡಿಸಿರ್ತಾರೆ ಒಂದ್ಸರಿ ಆದರೂ. I wish you could take up issues like cleaning up our lakes, have lakes where we can swim in, have rivers where we can actually use it rather than treat it as a cold shoulder. So this is just I don't have any question, but if at all you come to power one day, you encourage not-for-profits like us who really want to do impact, because we can show you our work, the work that we are doing. I followed the work that you have done on social media. It's phenomenal. And I so totally agree with you when you say ಸರ್ಕಾರ ನಮಗೇನು ಹೆಲ್ಪ್ ಮಾಡೋದು ಬೇಡಪ್ಪ, ನಮ್ಗೆ ಅಡ್ಡ ಬರ್ದಲ್ಲೇ ಇದ್ರೆ ಸಾಕು ಅಂತ. ಇನ್ನರ್ ವೀಲ್ ಅಂತ ಒಂದು ಗ್ರೂಪ್ ಇದೆ. ಅವ್ರ ಪಾಪ ನಮ್ಮ ಹತ್ರ ಬಂದು ನನ್ನ ಹತ್ರ 3 ತಿಂಗಳು ರಿಕ್ವೆಸ್ಟ್ ಮಾಡಿದ್ರು. ಈ ಜಯನಗರ್ ಮೆಟ್ರೋ ಸ್ಟೇಷನ್ನಲ್ಲಿ ಯಂಗ್ ಮದರ್ಸಿಗೆ ನಾವು ಒಂದು ಫೀಡಿಂಗ್ ರೂಮನ್ನು ಬಿಲ್ಡ್ ಮಾಡ್ತೀವಿ, ಪರ್ಮಿಷನ್ ಕೊಡಿಸಿ ಸರ್ ಅಂತ. 6 ತಿಂಗಳು ಓಡಾಡ್ಸಿದ್ರಪ್ಪ ಅವರಿಗೆ ಪರ್ಮಿಷನ್ ಕೊಡ್ದಲೆ. ಲೇಕಲ್ಲೂ ಐ ಆಮ್ ಶೋರ್ ನೀವು ಇದನ್ನೇ ಫೇಸ್ ಮಾಡಿರ್ತೀರ. ಯಾಕೆಂದರೆ ನಿಮಗೆ ಯಾವ ಲೇಕನ್ನು ಯಾರು ಓನ್ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಕೆಲವು ಫಾರೆಸ್ಟ್ ಡಿಪಾರ್ಟ್ಮೆಂಟು, ಕೆಲವು ಪಂಚಾಯತ್ತು, ಕೆಲವು BBMP, ಈ ಎಲ್ಲವುದು ಇದೆ. ಆ್ಯಂಡ್ ದೆನ್ ನೀವು ಏನೋ ಮಾಡೋಕ್ಕೆ ಹೋದರೆ ಇದನ್ನು ನಮ್ಮದೊಂದು ಜಾಗೀರು ಅನ್ನೋ ಥರ ಪ್ರೊಟೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಏನಾಗಿದೆ ಅಂತಂದರೆ ಸರ್ಕಾರ ಮತ್ತು ನಿಮ್ಮ ಥರ ಒಳ್ಳೆ ಕೆಲಸ ಮಾಡಬೇಕು ಅಂತ ಬರುವಂಥ ಸಂಸ್ಥೆಗಳ ಮಧ್ಯದಲ್ಲಿ ದೊಡ್ಡ ಟ್ರಸ್ಟ್ ಡೆಫಿಸಿಟ್ ಇದೆ. ಅನ್ಫಾರ್ಚುನೇಟ್ ಅದು. ದಟ್ ಶುಡ್ ಬಿ ಅಡ್ರೆಸ್ಡ್. ಆ್ಯಂಡ್ ನಮ್ಮ ಸಿಟಿ ಪ್ಲಾನಿಂಗ್ ಇದೆಯಲ್ಲ, ಅನ್ಫಾರ್ಚುನೇಟ್ಲಿ ಏನಾಗಿದೆ, ಅಗೇನ್ ಐ ವಿಲ್ ಗೋ ಬ್ಯಾಕ್ ಟು ದ ಸೇಮ್ ಪ್ರಿನ್ಸಿಪಲ್. ನಾನು ಇದನ್ನು ಎಷ್ಟು ಸತಿ ಹೇಳಿ ಅಂದರೆ ಒಂದು ಒಳ್ಳೆ ಹಳೇ ಟೇಪ್ ರೆಕಾರ್ಡರ್ ಥರ ನನ್ನ ಸೋಷಿಯಲ್ ಮೀಡಿಯಾ ಫಾಲೋ ಮಾಡೋರು ಬೋರ್ ಹೊಡೆದೋಗಿರ್ತಾರೆ ಅದನ್ನು. ವಿ ಆರ್ ಬಿಲ್ಡಿಂಗ್ ಸಿಟೀಸ್ ಫಾರ್ ಕಾರ್ಸ್, ನಾಟ್ ಫಾರ್ ಪೀಪಲ್. ಆ್ಯಕ್ಚುಲಿ ಏನೀಗ ಕೃಷ್ಣ ಬೈರೇಗೌಡರು ಈ ಫುಟ್ಪಾತ್ಗಳನ್ನು ಕ್ಲೀನ್ ಮಾಡಿಸಿ ಇದನ್ನು ಮಾಡೋಕೆ ಹೊರಟಿದ್ದಾರೆ. ಇಟ್ಸ್ ಅ ಫೆಂಟಾಸ್ಟಿಕ್ ಇನಿಷಿಯೇಟಿವ್. ನಾವೆಲ್ಲ ಸಪೋರ್ಟ್ ಮಾಡಬೇಕು ಅದಕ್ಕೆ. ಯಾಕೆಂದರೆ ಸಿಟಿ ಶುಡ್ ಆ್ಯಕ್ಚುಲಿ ಬಿ ಮೇಡ್ ಫಾರ್ ಪೀಪಲ್ ಟು ವಾಕ್. ಈಗ ಏನಾಗಿದೆ, ನಾವು ಸಿಟಿ ಡಿಸೈನೇ ನಾವೇನು ಅನ್ಕೊಂಡ್ಬಿಟ್ಟಿದ್ದೀವಿ, ಕಾರಲ್ಲಿ ಜನ ಈ ಕಡೆಯಿಂದ ಪಾಯಿಂಟ್ A to ಪಾಯಿಂಟ್ B ಹೋಗಬೇಕು ಅನ್ನೋದಕ್ಕೆ ನಾವು ಅನ್ಕೊಂಡ್ಬಿಟ್ಟಿದ್ದೀವಿ. ವೆನ್ ಯು ಸ್ಟಾರ್ಟ್ ಬಿಲ್ಡಿಂಗ್ ಸಿಟೀಸ್ ಫಾರ್ ಕಾರ್ಸ್, ಅವಾಗ ನಿಮಗೆ ಅಲ್ಲಿಗೊಂದು ಪಾರ್ಕ್ ಮಾಡಬೇಕು ಅಂತನೋ ಅಥವಾ ಒಂದು ಒಳ್ಳೆ ಔಟ್ಡೋರ್ ಸ್ಪೇಸ್ ಇರುವಂಥ ಜಾಗ ಮಾಡಬೇಕು ಅಂತನೋ ಅನ್ಸೋದೇ ಇಲ್ವಲ್ಲ. ಯಾಕೆಂದರೆ ಕಾರಿಗೆ ಅದು ಬೇಕಾಗಿಲ್ವಲ್ಲ. ಯಾವುದಾದ್ರೂ ಕಾರ್ ನಿಮ್ಮ ಹತ್ರ ಬಂದು ನನಗೊಂದು ಪಾರ್ಕ್ ಮಾಡಿಕೊಡು ಅಂತ ಕೇಳಿದ್ಯಾ ಇವತ್ತಿನ ತನಕ? ಕಾರಿಗೆ ಯಾರೂ ಫೀಲ್ಡ್ ಪಾರ್ಕ್ ಮಾಡಲ್ಲ. ಜಸ್ಟ್ ಇಮ್ಯಾಜಿನ್, ಅನ್ಫಾರ್ಚುನೇಟ್ಲಿ ಇಂಡಿಪೆಂಡೆನ್ಸ್ ಬಂದಾದ ಮೇಲಿಂದ, ಇಂಡಿಪೆಂಡೆನ್ಸು ಬಿಟ್ಬಿಡ್ರಪ್ಪ, ಬೆಂಗಳೂರಿನಲ್ಲಿ 2 ಲಾರ್ಜ್ ಲಂಗ್ ಸ್ಪೇಸಸ್ ಯಾವುದು ನೀವೇ ಹೆಸರೇ? ಕಬ್ಬನ್ ಪಾರ್ಕು, ಲಾಲ್ಬಾಗ್. ಇದನ್ನ ನಾವ್ಯಾರೋ ಕಟ್ಟಿದ್ದ? ಒಂದು ಹೈದರಾಲಿ ಟೈಮ್ನಲ್ಲಿ ಆಗಿದ್ದು, ಇನ್ನೊಂದು ಬ್ರಿಟಿಷರು ಟೈಮ್ನಲ್ಲಿ ಆಗಿತ್ತು. 75 ವರ್ಷ 76 ವರ್ಷದಲ್ಲಿ
ಬೆಂಗಳೂರಿನಲ್ಲಿ ನಾವು ಲಾಲ್ ಬಾಗು ಕಬ್ಬನ್ ಪಾರ್ಕ್ ತರದ್ದು ಒಂದು ಲಂಗ್ ಸ್ಪೇಸ್ ಕ್ರಿಯೇಟ್ ಮಾಡೋಕ್ಕಾಗ್ಲಿಲ್ವಲ್ಲ. ನೀವು ಒಂದು ದಿವಸ ಲಾಲ್ ಬಾಗಿಗೆ ಹೋಗ್ಬಿಟ್ಟು ಆ ಲಾಲ್ ಬಾಗ್ದು ಕೆಂಪೇಗೌಡ್ರದ್ದು ಗೋಪುರದ್ದು ಇದೆಯಲ್ಲ, ಏನೋ ಬಂಡೆ ಇದೆಯಲ್ಲ, ಒಂದ್ಸತಿ ಸುಮ್ಮನೆ ಆ ಬಂಡೆ ಹತ್ರ ಹೋಗಿ ಎಷ್ಟು ಜನ ಚಿಕ್ಕ ಮಕ್ಳನ್ನ ಕರ್ಕೊಂಡ್ ಬಂದಿರ್ತಾರೆ. ಮೊನ್ನೆ ನಾನು ನೋಡಿದೆ. ಈ ಆಮೇಲೆ ಏನ್ ಅನ್ಕೊಂಡಿದೀವಿ ಅಂದ್ರೆ ಪಾರ್ಕ್ ಅಂದ್ರೆ ಇನ್ನೊಂದಂದ್ರೆ ಏನೋ ಅಲ್ಲಿ ಶ್ರೀಮಂತರು ಹೋಗ್ತಾರೆ, ಸಾಮಾನ್ಯ ಜನ ಹೋಗೋದಲ್ಲಿಗೆ. ಮೊನ್ನೆ ಆ ಲಾಲ್ ಬಾಗ್ ಬಂಡೆ ಮೇಲೆ ಒಬ್ರು ಹೆಂಗಸ್ ಯಾರೋ ಒಬ್ರು ಒಂದು 5 ನಿಮಿಷ ಸುಮ್ಮನೆ ಹಿಂಗೆ ಮಲ್ಕೊಂಡು ಅಲ್ಲಿ ಮೆಡಿಟೇಷನ್ ತರನೋ ಅಥವಾ ಸುಮ್ಮನೆ ಒಂದು ರಿಲ್ಯಾಕ್ಸ್ ಮಾಡ್ಕೊಂಡು ಮಲ್ಕೊಂಡಿದ್ರು. ಅವ್ರ ಬಟ್ಟೆ ಗಿಟ್ಟೆ ಅವ್ರು ಇದ್ದಿದ್ದ ರೀತಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಬಹಳ ಕಷ್ಟಪಟ್ಟು ಒಂದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ತರ ಇರುವಂತವ್ರು ಅಂತ ಅನ್ನಿಸ್ತು. ಆ ಬಂಡೆ ಉಳಿತು ಅಂತಂದ್ರೆ, ಆ ಲಾಲ್ ಬಾಗಲ್ಲಿ ಏನೋ ಒಂದು ಇರೋದೊಂದಿಷ್ಟು ಜಾಗ ಉಳಿತು ಅಂತಂದ್ರೆ, ಆ ಥರದವ್ರು ಯಾರೋ ಒಂದು 10 ನಿಮಿಷ ಫ್ರೀ ಆಗ್ತಾರೆ. ಈಗ ಅಲ್ಲೇ ಇವರು ಅದನ್ನ ಬಗ್ದು ಟನಲ್ ಮಾಡಕ್ ಹೋಗ್ತಾ ಇದ್ದಾರೆ. ಅವ್ರು ಯಾರೋ ಏನೋ ಇರಲ್ಲ, ಅವ್ರದ್ದು ಏನೋ ಜಂಜಾಟ ಇರತ್ತೆ ಲೈಫಲ್ಲಿ. ಪಾಪ ಬೆಳಗ್ಗೆ ಎಷ್ಟೋ ಜನರದ್ದು ನೀವು ಕತೆ ಕೇಳಿದ್ರೆ 6:30-7 ಗಂಟೆ ಅಷ್ಟೊತ್ತಿಗೆ ಎದ್ದು ಮನೇಲಿ ಅಡುಗೆ ಮಾಡಿ ಗಂಡಂಗೊಂದು ಟಿಫಿನ್ ಬಾಕ್ಸ್ ರೆಡಿ ಮಾಡಿಕೊಟ್ಟು, ಮಕ್ಳಿಗೊಂದು ಟಿಫಿನ್ ಬಾಕ್ಸ್ ರೆಡಿ ಮಾಡಿಕೊಟ್ಟು, ಅವರೊಂದು ಟಿಫಿನ್ ಹಾಕೊಂಡು ಬಸ್ ಹತ್ಕೊಂಡು 2 ಅವರ್ 2.5 ಅವರ್ ಒಂದು ಕಡೆಗೆ ಕೆಲ್ಸಕ್ಕೆ ಹೋಗಿ ಇಡೀ ದಿವಸ ಆಫೀಸಲ್ಲಿ ಕೆಲಸ ಮಾಡಿ ಸಾಯಂಕಾಲ ವಾಪಸ್ ಬಂದು ತಿರ್ಗಾ ಮನೆಗೆ ಬಂದು ಹಿಂಗೆ ಬ್ಯಾಗ್ ಇಡೋ ಅಷ್ಟೊತ್ತಿಗೆ ಮಕ್ಕಳು ಅಮ್ಮ ಊಟ ಕೊಡು ಇನ್ನೊಂದು ಕೊಡು ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಗಂಡ ವಾಪಸ್ ಬರೋವಂಥ ಟೈಮ್ ಆಗಿರುತ್ತೆ. ಅವ್ರಿಗೆ ಅಡುಗೆ ಮಾಡಿಕೊಟ್ಟು ಎಷ್ಟು ಜನ ಬೆಂಗಳೂರಲ್ಲಿ ಈ ಥರ ಜೀವನ ಸಾಗಿಸ್ತಾ ಇದೆ. ಯಾವುದೋ ಒಂದು ಸಂಡೇನೋ ಸ್ಯಾಟರ್ಡೇನೋ ಅರ್ಧ ಗಂಟೆ ಫ್ರೀ ಸಿಕ್ಕು ಒಂದು ಲಾಲ್ಬಾಗಲ್ಲಿ ಒಂದು 10 ನಿಮಿಷ ಕೂತ್ಕೋತೀವಪ್ಪ ಅಂತ ಬರೋರ್ ಕಡೆಗೆ ಅದರಲ್ಲೂ ಇವಾಗ 5 ಎಕರೆ ಲಾಲ್ಬಾಗ್ ಎತ್ಕೋಬೇಕು. ಮೊನ್ನೆ ಅಫಿಡವಿಟ್ ಹಾಕಿದ್ದಾರೆ ಕೋರ್ಟಲ್ಲಿ ದಟ್ ದೇ ವಿಲ್ ಅಕ್ವೈರ್ ಓನ್ಲಿ 1.9 ಹೆಕ್ಟೇರ್ಸ್ ಆಫ್ ಲಾಲ್ಬಾಗ್ ಅಂತ ಹಾಕಿದ್ದಾರೆ. ಎಷ್ಟು ಸ್ಮಾರ್ಟ್ ಅಂದ್ರೆ ಏಕರ್ಸ್ ಹಾಕಿಲ್ಲ ಇವರು, ಹೆಕ್ಟೇರ್ಸ್ ಅಂತ ಬಳಸಿದ್ದಾರೆ, ನಂಬರ್ ಕಡಿಮೆ ಕಾಣಿಸ್ಲಿ ಅಂತ. 1.9 ಹೆಕ್ಟೇರ್ಸ್ ಅಂತ. 1.9 ಹೆಕ್ಟೇರ್ಸ್ ಅಂದ್ರೆ 6 ಏಕರ್ಸ್. ಆಮೇಲೆ ಬ್ರಾಕೆಟ್ ಅಲ್ಲಿ ಹಾಕಿದ್ದಾರೆ ಓನ್ಲಿ 2.1% ಆಫ್ ಲಾಲ್ಬಾಗ್ಸ್ ಲ್ಯಾಂಡ್ ಅಂತ. ಸೊ ದಿಸ್ ಇಸ್ ಬಿಕಮ್ ದ ಪ್ರಯಾರಿಟಿ. ಸೊ ಕಬ್ಬನ್ ಪಾರ್ಕ್ ಆಗಿರಲಿ, ಲಾಲ್ಬಾಗ್ ಆಗಿರಲಿ, ವಿ ಹ್ಯಾವ್ ಟು ಫೈಟ್ ಫಾರ್ ಇಟ್. ವಿ ಹ್ಯಾವ್ ಟು ಪ್ರೊಟೆಕ್ಟ್ ವಾಟ್ ಎವರ್ ಲಿಟಲ್ ಗ್ರೀನ್ ಸ್ಪೇಸಸ್ ಇಸ್ ಅಲೌಡ್. ನಾನು ರನ್ ಮಾಡಕ್ಕೆ ಇದಕ್ಕೆ ಹೋಗ್ತಾ ಇರ್ತೀನಿ ನಮ್ಮ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ. ಐ ಡೋಂಟ್ ನೋ ನಿಮ್ಮಲ್ಲಿ ಎಷ್ಟು ಜನ ಹೋಗಿದ್ದೀರಾ ಏನು ಅಂತ. ಅಲ್ಲಿ ಬಯೋ ಪಾರ್ಕ್ ಇದೆ. ನಮ್ಮ ಯಲ್ಲಪ್ಪ ರೆಡ್ಡಿ ಅವರು ಅವರೆಲ್ಲ ಸೇರಿ ನಿರ್ಮಾಣ ಮಾಡಿದ್ದು, ಅದನ್ನು ಬಿಲ್ಡ್ ಮಾಡಿದಂಥ ಬಯೋ ಪಾರ್ಕ್. ಆ್ಯಕ್ಚುಲಿ ನೀವು ಅಲ್ಲಿ ಹೋದರೆ ನೀವು ಬೆಂಗಳೂರಲ್ಲಿ ಇದ್ದೀವಿ ಅಂತಲೇ ಅನ್ಸಲ್ಲ, ಯಾವುದೋ ಹಿಲ್ ಸ್ಟೇಷನ್ ಫೀಲಿಂಗ್ ಬರುತ್ತೆ. 2-3 ಡಿಗ್ರೀಸ್ ಟೆಂಪ್ರೇಚರ್ ಕಡಿಮೆ ಆಗ್ಬಿಡುತ್ತೆ ಆ ಬಯೋ ಪಾರ್ಕಲ್ಲಿ. ನೀವು ಯಾವತ್ತಾದ್ರೂ ಟೈಮ್ ಆದಾಗ ಬಯೋ ಪಾರ್ಕಲ್ಲಿ ಬೆಳಗ್ಗೆ ರನ್ ಮಾಡೋಕ್ಕೋ ಇದಕ್ಕಾದ್ರೂ ಹೋಗಿ ಯೂನಿವರ್ಸಿಟಿ ಒಳಗಡೆ. ಆ ಬಯೋ ಪಾರ್ಕಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಮಾಡಿಕೊಂಡು ಸ್ಕೈ ಡಕ್ ಮಾಡಕ್ಕೆ ಹೊರಟಿದ್ರು ಇವರು. ಅದನ್ನೀಗೇನೋ ಬುದ್ಧಿ ಬಂದು ಅದನ್ನು ಬಿಟ್ಟಿದ್ದಾರೆ ಇವಾಗ. ಎಲ್ಲ ಈ ಥರದ್ದೇ. ಇಲ್ಲಿ ಡೆವಲಪ್ಮೆಂಟ್ ಅಂದ್ಬಿಟ್ರೆ ಕಾಂಕ್ರೀಟ್ ಹಾಕಬೇಕು, ರೋಡ್ ಮಾಡಬೇಕು, ವೈಟ್ ಟಾಪಿಂಗ್ ಮಾಡಬೇಕು, ದಟ್ ಈಸ್ ಡೆವಲಪ್ಮೆಂಟ್ ಅಂತ ಆಗ್ಬಿಟ್ಟಿದೆ. ಸೊ our definition of development needs to be relooked at. Maybe the next time we meet, we can all meet in Kavan Park and that can be 100%. We should perhaps do it in ಲಾಲ್ಬಾಗ್. ಯಾಕೆಂದ್ರೆ ಕಬ್ಬನ್ ಪಾರ್ಕಿಗೆ ಸದ್ಯಕ್ಕೆ ಏನು ಥ್ರೆಟ್ ಇಲ್ಲ. ಈಗ ಈ ಟನಲ್ ಅಲ್ಲಿ 6 ಎಕರೆ ಇವ್ರು ಅಕ್ವಿಸಿಷನ್ ಮಾಡ್ಕೊಂಡು ಅದನ್ನ ಮಾಡಕ್ ಹೋಗ್ತಾ ಇರೋದು ಲಾಲ್ಬಾಗಲ್ಲಿ. ಮೇಬಿ ವಿ ಶುಡ್ ಆಲ್ ನೆಕ್ಸ್ಟ್ ಮೀಟ್ ಇನ್ ಲಾಲ್ಬಾಗ್ ಅಂಡ್ ಸೇ ವೈ ದಿಸ್ ಇಸ್ ಇಂಪಾರ್ಟೆಂಟ್. 3 billion years old ಆ ಪೆನಿನ್ಸುಲಾರ್ ಜೆನೆಸಿಸ್ ರಾಕ್ ಇದೆ ಲಾಲ್ಬಾಗಲ್ಲಿ. ಪೆನಿನ್ಸುಲಾರ್ ಜೆನೆಸಿಸ್ ಅಂದ್ರೆ ಏನ್ ಗೊತ್ತಾ ಬ್ರದರ್? ನೀವು ಇದ್ರ ಬಗ್ಗೆ ಒಂದು ಕಂಟೆಂಟ್ ಮಾಡಬೇಕು ಬ್ರದರ್. ಮಾಡಿದ್ರಾ ನೀವು? ದಕ್ಷಿಣ ಭಾರತ ಬಂದು ಹಿಂಗೆ ಜಾಯಿನ್ ಆದಾಗ, ಗೊಂಡ್ವಾನ ಏಜ್ ಇಂದ ಇದ್ರಾಗಿ ಇದು ಬಂದಾಗ, ಆಗೇನು ಪೆನಿನ್ಸುಲಾ ಅಂದ್ರೆ ಪೂರ್ತಿ ದಕ್ಷಿಣ ಭಾರತ ಪೆನಿನ್ಸುಲಾ ಬಂದಾಗ ಇದಾಯ್ತು. ದಟ್ ಇಸ್ ವೆನ್ ದಟ್ ರಾಕ್ ಫಾರ್ಮೇಶನ್ ಆಗಿದೆ. 300 billion years ಓಲ್ಡ್. ಅದು ನ್ಯಾಷನಲ್ ಮಾನ್ಯುಮೆಂಟ್. ಅದು ಬೇರೆ ದೇಶದಲ್ಲಿ ಆಗಿದ್ರೆ ಅದನ್ನ ಪ್ರೊಟೆಕ್ಟ್ ಮಾಡಿ, ಅದನ್ನ ಮಾರ್ಕೆಟಿಂಗ್ ಮಾಡಿ, ಅದನ್ನ ಹಿಸ್ಟಾರಿಕಲ್ ಸೈಟು ಅಂತ ಮಾಡಿ, ಅದ್ರದ್ದೊಂದು ಟೂರಿಸಮ್ ಎಲ್ಲ ಮಾಡಿ ಎಲ್ಲ ಮಾಡಿರೋ ವಾಡ್ದೋಗ ಟನಲ್ ಮಾಡಕ್ ರೆಡಿ ಆಗಿದೀವಿ ನಾವು. ಐ ಆಮ್ ರಿಯಲಿ ಸರ್ಪ್ರೈಸ್ಡ್. ಇಲ್ಲಿಗಲ್ ಬಾಂಗ್ಲಾದೇಶೀಸು ಬೆಂಗಳೂರಿಗೆ ಜಾಸ್ತಿ ಜನ ಬರ್ತಾ ಇದ್ದಾರೆ. ಸೊ ನಿಮ್ಗೆ ಡೌಟ್ ಇದ್ರೆ ರಿಪೋರ್ಟ್ ದ ಪೊಲೀಸ್ ಅಂತ. ಸೊ ನನಗೆ ಫಾಲೋವರ್ ಒಬ್ರು ಮೆಸೇಜ್ ಮಾಡಿದ್ರು, ಒಂದು ವಾಂಟ್ ಟು ರೀಡ್ ದಟ್. ರಜನಿ ಗೌಡ ಅಂತ. Even I saw so many people are coming to Bangalore. I saw different people in Kengeri railway station and metro station.
ಐ ಫೆಲ್ಟ್ ಸೋ ಸ್ಕೇರ್ಡ್ ಅಂತ. ನಮ್ಮೂರಲ್ಲಿ ನಮ್ಮ ಹೆಣ್ಮಕ್ಳಿಗೆ ನಮ್ಮೂರಲ್ಲೇ ಭಯ ಆಗುತ್ತೆ ಅಂದರೆ, ಸೊ ವಾಟ್ ಐ ಡೋಂಟ್ ನೋ, ನಾನು ರಿಪ್ಲೈನೇ ಮಾಡಲಿಲ್ಲ, ನಂಗೆ ಏನು ರಿಪ್ಲೈ ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ. ಈ ಬಾಂಗ್ಲಾದೇಶಿ ಇಮಿಗ್ರೆಂಟ್ಸು ದೇಶಕ್ಕೆ ಬಂದಿರೋದು ಇಟ್ಸ್ ಎ ವೆರಿ ಸೀರಿಯಸ್ ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್. ಇದಾಗಿದ್ದು ಹೇಗೆ ಅಂದರೆ, ಇಷ್ಟು ವರ್ಷ ಬಾಂಗ್ಲಾದೇಶದ ಜೊತೆಗೆ ನಮ್ದಿರೋಂಥ ಬಾರ್ಡರ್ ಏನಿದೆ, ದ ಸ್ಟೇಟ್ ದಟ್ ಶೇರ್ಸ್ ದಿಸ್ ಇಂಟರ್ನ್ಯಾಷನಲ್ ಬಾರ್ಡರ್ ಅನ್ಫಾರ್ಚುನೇಟ್ಲಿ ಇಸ್ ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲ್ ಗೌರ್ಮೆಂಟು ಲಾಸ್ಟ್ 30 ವರ್ಷ ಲೆಫ್ಟ್ ಇದ್ದಾಗ ಮತ್ತು ಲಾಸ್ಟ್ 15 ವರ್ಷದಿಂದ TMC ಇದ್ದಾಗ, ದೇ ನೆವರ್ ಜಾಯಿಂಡ್ ಹ್ಯಾಂಡ್ಸ್ ವಿತ್ ದ ಸೆಂಟ್ರಲ್ ಗೌರ್ಮೆಂಟ್ ಟು ಫೆನ್ಸ್ ದ ಬಾರ್ಡರ್. ಯಾಕೆಂದರೆ TMCಗೆ ಎಷ್ಟು ಜನ ಬಾಂಗ್ಲಾದೇಶದಿಂದ ಮುಸ್ಲಿಮರು ಇಂಡಿಯಾಗೆ ಬರ್ತಾರೋ ಅಷ್ಟು ಅವರ ವೋಟ್ ಬ್ಯಾಂಕು ಜಾಸ್ತಿ ಆಗುತ್ತೆ ಅನ್ನುವಂಥ ಒಂದು ಹಿಡನ್ ಇನ್ಸೆಂಟಿವ್ ಇತ್ತು ಅವರಿಗೆ. ಸೊ ದೇ ಅಲೌಡ್ ಫಾರ್ ದಿಸ್ ಮೈಗ್ರೇಷನ್. ಏನಿ ಪ್ರಿಯಾಂಕರ್ಗೆ ಕೇಳ್ತಾರಲ್ಲ ಪ್ರಶ್ನೆ, ಪ್ರತಿ ಸತಿ ಕೇಳಿದಾಗ್ಲೂ ಹೆಂಗೆ ಬಂದರು ಅವರೊಳಗೆ, ಹೆಂಗೆ ಬಂದರು ಅಂತ, ನಿಮ್ಮ ಅಲಯನ್ಸ್ ಪಾರ್ಟ್ನರ್ ಬಿಟ್ಟಿದ್ರು ಅವರನ್ನು ಇಷ್ಟು ದಿವಸ ಒಳಗಡೆ ಬರೋಕ್ಕೆ. ಈಗ ಮೋದಿ ಗೌರ್ಮೆಂಟ್ ಬಂದಾದ್ಮೇಲಿಂದ, ಅಂದರೆ ಅಲ್ಲೂ BJP ಗೌರ್ಮೆಂಟ್ ಬಂದಾದ್ಮೇಲಿಂದ, ಫಾರ್ ದ ಫಸ್ಟ್ ಟೈಮ್ ಬಾರ್ಡರ್ ಫೆನ್ಸಿಂಗ್ ಕೆಲಸ ಕಂಪ್ಲೀಟ್ ಆಗ್ತಾ ಇದೆ. ಫೈಬರ್ ಫೆನ್ಸಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಹೋಮ್ ಮಿನಿಸ್ಟರ್. ಇಟ್ಸ್ ವೆರಿ ವೆರಿ ಗುಡ್. ಆ್ಯಕ್ಚುಲಿ ಪಾಕಿಸ್ತಾನ ಆ್ಯಂಡ್ ಬಾಂಗ್ಲಾದೇಶ್ ನಾನು ರೀಸೆಂಟಾಗಿ ನೋಡಿದೆ. ಐ ವಾಂಟ್ ಟು ಡು ದ ವಿಡಿಯೋ ಆಲ್ಸೋ, ಬರುತ್ತೆ ಅದು. ಸೊ ಫೈಬರ್ ಫೆನ್ಸಿಂಗ್ ಮಾಡ್ತಿದ್ದಾರೆ. ಈವನ್ ಇನ್ ಅಂಡರ್ಗ್ರೌಂಡ್ ಎ ಯೂಸ್ ಮಾಡ್ಬಿಟ್ಟು ಮಾಡ್ತಿದ್ದಾರೆ. ದೇ ಕಾಂಟ್ ಕಮ್ ಇನ್ ದ ಅಂಡರ್ಗ್ರೌಂಡ್ ಆಲ್ಸೋ. ವಾಟರ್ ಕಂಪ್ಲೀಟ್ಲಿ ಇಟ್ಸ್ ಟನಲ್, ಏನು ಮಾಡೋಕ್ಕಾಗಲ್ಲ. ಸೊ ಇಟ್ಸ್ ಪ್ರೊಸೆಸ್ ಗೋಯಿಂಗ್ ಆನ್. ಇಂಡಿಯನ್ ಆರ್ಮಿ, BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗೆ ಫಸ್ಟ್ ಟೈಮ್ ದಿಸ್ ಇಸ್ ಹ್ಯಾಪನಿಂಗ್. ಬಟ್ ಕೆಲವರೆಲ್ಲ ಬಂದ್ಬಿಟ್ಟಿದ್ದಾರೆ. ಈ ಬಂದವರಿಗೆ ಏನಾಗ್ತಾ ಇದೆ, ಲಾಸ್ಟ್ ಒಂದು 6 ಮಂತ್ಸಿಂದ 3 ಮಂತ್ಸಿಂದ ಏನು ಅಲ್ಲಿ ಗೌರ್ಮೆಂಟ್ ಬಂದಾದ್ಮೇಲೆ ಅವ್ರನ್ನ ವಾಪಸ್ ಡಿಪೋರ್ಟ್ ಮಾಡುವಂಥ ಪ್ರಾಸೆಸ್ಸು ಕೆಲಸ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಸೊ ಸಹಜವಾಗಿ ಅಲ್ಲಿ ಬಂದಿರೋ ಅಂಥವ್ರು ಅಲ್ಲೇ ಇಲ್ಲ, ಅವರೆಲ್ಲ ಕಡೆ ಹೊಟ್ಟೋಗಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕಕ್ಕೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಯಾಕೆ ಅಂದರೆ ಅವರಿಗೆ ಸಪೋರ್ಟ್ ಮಾಡಿ ಅವ್ರಿಗೆಲ್ಲ ರಕ್ಷಣೆ ಕೊಟ್ಟು ವೋಟರ್ ID ಕಾರ್ಡು, ಆಧಾರ್ ಕಾರ್ಡು, PRC ಇದನ್ನೆಲ್ಲ ಮಾಡ್ಕೊಡೋದಕ್ಕೆ ಕೆಲವೊಂದು ಸರ್ಕಾರ ಇದೆ ಅಂತ ಅವ್ರಿಗೆ ಗೊತ್ತವ್ರಿಗೆ ಬಂದಿದ್ದಾರೆ. ನಾವು ಚಿಕ್ಕಮಂಗ್ಳೂರಿನವರು, ನಮ್ಮ ಕಾಫಿ ತೋಟಗಳಲ್ಲಿ ನೀವು ಇವತ್ತು ಹೋದರೆ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಾಂಗ್ಲಾದೇಶದಿಂದ ಬಂದಿರುವಂಥವ್ರು ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಕೇಳಿದ್ರೆ ಅವ್ರು ಅಸ್ಸಾಂ ಅಂತಾರೆ. ನೀವು ಅವ್ರ ಹತ್ರ ಒಂಚೂರು ಮಾತಾಡಿಸಿದ ತಕ್ಷಣ ಅವ್ರು ಬಾಂಗ್ಲಾದೇಶಿ ಮಾತಾಡ್ತಾರೆ. ದಿಸ್ ಇಸ್ ಬಿಕಮ್ ಅ ರಿಯಲ್ ಸೀರಿಯಸ್ ಇಶ್ಯೂ. ಇದನ್ನ ಆಚೆ ಹಾಕಬೇಕಾಗಿರೋದು ಯಾರ ಕೆಲಸ? ರಾಜ್ಯ ಸರ್ಕಾರದ ಕೆಲಸ. ರಾಜ್ಯ ಸರ್ಕಾರದ ಕೆಳಗಡೆ ಲಾ ಆ್ಯಂಡ್ ಆರ್ಡರ್ ಇರೋದು. ನೆಕ್ಸ್ಟು 2 ವರ್ಷದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಹೋಮ್ ಮಿನಿಸ್ಟರ್ ಆಗಿ ಒಂದು ಲಿಸ್ಟ್ ಮಾಡಿ, ಕರ್ನಾಟಕದಲ್ಲಿ ನಾವು ಇಷ್ಟು 1000 ಜನ ಇಲ್ಲೀಗಲ್ ಬಾಂಗ್ಲಾದೇಶಿ ಇನ್ಫಿಲ್ಟ್ರೇಟರ್ಸನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ನಮ್ಮ ಅಸೆಸ್ಮೆಂಟ್ ಪ್ರಕಾರ ಇವರೆಲ್ಲರೂ ಕೂಡ ಇಲ್ಲೀಗಲ್ ಬಾಂಗ್ಲಾದೇಶಿ ಇನ್ಫಿಲ್ಟ್ರೇಟರ್ಸ್. ಈ ಲಿಸ್ಟ್ ಮಾಡ್ಬಿಟ್ಟು ಅವ್ರು ಕೇಂದ್ರ ಸರ್ಕಾರಕ್ಕೆ ಕೊಡಲಿ, ಆಚೆ ಹಾಕಿ ಅಂತ. ಅವ್ರನ್ನ ಆಚೆ ಹಾಕುವಂಥ ನೆಕ್ಸ್ಟ್ ರೆಸ್ಪಾನ್ಸಿಬಿಲಿಟಿ ಕೇಂದ್ರ ಸರ್ಕಾರದ್ದು. ನಾನಿವತ್ತು ಗ್ಯಾರಂಟಿಯಾಗಿ ಹೇಳ್ತಿದ್ದೀನಿ, ಇವ್ರು ಈ ಲಿಸ್ಟ್ ಕೊಟ್ಟಾದ ಮೇಲೆ ಪ್ರತಿಯೊಬ್ಬರನ್ನು ಆಚೆ ಹಾಕ್ಸೋ ಅಂತ ಕೆಲಸ ನಾವು ಮಾಡ್ತೀವಿ. ಬಟ್ ಆ ಲಿಸ್ಟನ್ನ ಫಸ್ಟ್ ರಾಜ್ಯ ಸರ್ಕಾರಕ್ಕೆ ಹೋಗಿ. So this is Harsh. I am an AI and numeric content creator. I talk to people who are workflow perfecters, who are software engineers, AI developers, and Bangalore has been the hub of engineering, right? So this is the board part. We have seen a fundamental shift happening from the past couple of years. Companies laying off employees and there's no protection. Somebody who's like, let's say, been working in the industry for past 20 years, he has paid his taxes and he is supposed to have some safeguard at this point of time, and he loses his job. There's very less money for his survival. So what at this point of time do you think there should be a stricter policy or protection for white collar jobs like this, or what should government do? Is there stricter rules in developed nations for the same thing that's happening? And I just want to know about this, and maybe one more question. Yeah, fantastic question that you asked, Harsh. The pace at which jobs are evolving, no government in the world has an idea of how this is going to impact the job market today. NSDC recently did a survey, and NSDC predicted that close to 30% of the jobs as we know today will evolve, transform, or will simply cease to exist in less than 3 or 4 years or 5 years. Now, the solution for this is not panic, nor is the solution to say everything will be fine. There is going to be an evolution. How do we get prepared for that evolution?
the only way is setting up in a very quick fashion with great urgency reskilling infrastructure. So ಮುಂಚೆ ಏನಾಗ್ತಾ ಇತ್ತು, there was this whole thing, you complete a degree, get a job, and for the next 30 years 40 years in your career you were taken care. Now I think the cycle of careers is going to greatly get compressed. No person will be doing the same job for 20 years 30 years anymore. It may even be for 5 years 10 years. Now what after the 5 years and 10 years, right? So you need to, like he said, learn and unlearn, skill and reskill, upskill. That is the only thing. So I think governments, whether it is state government, national level efforts, is to actually set up reskilling, upskilling infrastructure on a urgent basis to meet with how AI is going to actually transform the jobs of today. This is the only thing. Now, in the UK, recently a friend of mine got laid off. 2 friends of mine. One in US, one in UK. Ibru Meta dindane. Both were working in Meta. In US, if you are laid off, you have to pack your bags tomorrow and go. Your access is cut right away. In the UK, they give some 2 or 3 months time, and sometimes in some countries it is 6 months, whatever. No, but that 6 months doesn't mean that after 6 months you're going to get a job. Because the pace at which agentic AIs are, replacing your traditional, jobs, after 6 months he may find it even more difficult to get a job. But it is giving him a breather. Okay. Now the solution for this is, one, to put in place some HR policies where you are not fired right away. Some cushion for say 2 months, 3 months, whatever is feasible. But most importantly, infrastructure that will help him reskill, uplearn. That's the only way. And that is how progressively the future of jobs and future of economy and learning is going to shape up. Whether we like it or not, that is how it is going to. ಇವಾಗ in the country is ethanol blending. What do you have to say about it? Because ಗೊತ್ತು that it is helpful whether import ಗಾಗ್ಲಿ ಅಥವಾ pollution ಗಾಗ್ಲಿ, but 2030 ಗಿದ್ದ ಟಾರ್ಗೆಟ್ ಇವಾಗ ಆಲ್ರೆಡಿ E0 ಆಗ್ಲಿ E10 ಆಗ್ಲಿ ಇಟ್ಸ್ ನಾಟ್ ದೇರ್ at all. What should we do? Because mileage agli ella kammi aagta ide, right? So what do you have to say about it? Also because idon topic inda, whether it is BJP supporters or Congress supporters, ellaru unite agi they're like opposing this. You all know why the policy had to be brought. We are a extremely fuel dependent country, import dependent country. Adikoskara this was thought of as a plan. Brazil example ಇದೆ, ಅವ್ರಾಗಲೇ ಅಲ್ಲಿ ಮಾಡಿದ್ದಾರೆ. ಪರ್ಹ್ಯಾಪ್ಸ್ ಇಲ್ಲಿ ಚಾಲೆಂಜ್ ಏನಾಯಿತು ಅಂತಂದರೆ, ನಾವು ಪೆಟ್ರೋಲ್ ಬಂಕಲ್ಲಿ ಇನ್ ಅಡಿಷನ್ ಟು E20, E10 ಪೆಟ್ರೋಲೂ ಅಥವಾ ಎಥನಾಲ್ ಬ್ಲೆಂಡ್ ಇಲ್ದಲೇ ಇರೋ ಪೆಟ್ರೋಲು ಸಿಗುವಂಥ ಚಾಯ್ಸ್ ಬಹುಶಃ ಇಲ್ಲಿ ಸಿಕ್ಕಲಿಲ್ಲ. I think that was one of the reasons why this issue has come about. And compatibility ಇಲ್ದಲೇ ಇರೋ ವೆಹಿಕಲ್ಸಲ್ಲೂ ಇದನ್ನು ಹಾಕಿರುವಂಥದ್ದು ಇಶ್ಯೂ ಇದೆ. ಸೊ ದಿಸ್ ಇಶ್ಯೂ ಇಸ್ ಬೀಯಿಂಗ್ ಡಿಸ್ಕಸ್ಡ್. ಇದನ್ನು ನಾವು ಯಾರೂ ಇಶ್ಯೂ ಇಲ್ಲ, ಚರ್ಚೆ ಮಾಡ್ತಾ ಇಲ್ಲ ಜನ ಅಂತ ಹೇಳಿ ಯು ಕೆನಾಟ್ ಬ್ರಷ್ ಇಟ್ ಅಸೈಡ್. ಐ ಕ್ಯಾನ್ ಟೆಲ್ ಯು ದಿಸ್ ಮಚ್. ಸರ್ಕಾರಕ್ಕೆ ಈ ಇಶ್ಯೂ ಸೆನ್ಸಿಟಿವಿಟಿ ಗೊತ್ತಾಗಿದೆ. ಇದನ್ನು ಯಾರ ಮೇಲೋ ಹೇರಿ ಏನೋ ಮಾಡಬೇಕು ಅನ್ನುವಂಥದ್ದು ಸರ್ಕಾರಕ್ಕೂ ಇಲ್ಲ. ಐ ಆಮ್ ಶ್ಯೂರ್ ದೇರ್ ವಿಲ್ ಬಿ measures and action taken that will address comprehensively all of these issues. ನನ್ನ ಪ್ರಕಾರ ಸರ್ಕಾರದಲ್ಲಿ ಇದಕ್ಕೆ ಸೆನ್ಸಿಟಿವಿಟಿ ಇದೆ, ಸರ್ಕಾರ ಮಾಡತ್ತೆ. ಈ ಇಶ್ಯೂ ಇಲ್ಲ ಅಂತ ಹೇಳಿ ಕಣ್ಮುಚ್ಕೊಂಡು ಕೂತ್ಕೊಳ್ಳೋವಂಥ ಕೆಲಸ ಸರ್ಕಾರ ಮಾಡಲ್ಲ ಅನ್ನೋವಂಥ ಒಂದು ವಿಶ್ವಾಸ ನನಗಿದೆ. ಆ್ಯಂಡ್ ಇವತ್ತು ನೀವು ಈ ಇಶ್ಯೂ ತಂದಿದ್ದೀರಿ ಆಸ್ ಯೋರ್ ರೆಪ್ರೆಸೆಂಟೇಟಿವ್ ಅಟ್ ದಿ ಲೆವೆಲ್ಸ್ ವೇರ್ ಇಟ್ ಹ್ಯಾಸ್ ಟು ಬಿ ಕಮ್ಯುನಿಕೇಟೆಡ್. ಆ ಕೆಲಸ ನಾನು ಮಾಡ್ತೀನಿ. So, do you think India can ever see a situation where it is we are giving seats or we are giving jobs for the deserved people rather than the reserved one?
if you want to see India as a united country, I think this is one of the things that has to be implemented in coming years. I don't know how many years it would take, but giving the opportunity for deserved rather than reserved is somewhere So- important, I feel. ಇಂಡಿಯಾ ರೀತಿಯ ಒಂದು ಕಾಂಪ್ಲೆಕ್ಸ್ ಸೊಸೈಟಿಯಲ್ಲಿ ಹಿಸ್ಟಾರಿಕಲಿ ಕೆಲವು ರೀಸನ್ಸ್ ಇದೆ, ಸೋಷಿಯಲಿ ಕೆಲವು ರೀಸನ್ಸ್ ಇದೆ, ಎಲ್ಲರೂ ಮುಂದೆ ತೆಗೆದುಕೊಂಡು ಹೋಗ್ಬೇಕಾಗಿರುವಂತ ಒಂದು ಅನಿವಾರ್ಯತೆ ಇದೆ. ರಿಸರ್ವೇಶನ್ ಇಸ್ ಒನ್ ಟೂಲ್ ವೇರ್ ಯಾರಿಗೆ ಹಿಸ್ಟಾರಿಕಲಿ ಸೋಷಿಯಲಿ ಕೆಲವು ಸಮಸ್ಯೆಗಳಿತ್ತು ಅವ್ರಿಗೂ ಅವಕಾಶ ಕೊಟ್ಟು ಮುಂದೆ ತೆಗೆದುಕೊಂಡು ಹೋಗುವಂತ ಒಂದು ಅವಕಾಶ ಆಗುತ್ತೆ, ಟೂಲ್. ಸರ್ಕಾರದ ಒಂದಿಷ್ಟು ಸ್ಕೀಮ್ಗಳಲ್ಲಿ, ಸರ್ಕಾರದ ಅವಕಾಶಗಳಲ್ಲಿ ಅದಕ್ಕೂ ಅವಕಾಶ ಮಾಡಿಕೊಟ್ಟಿದೆ. ಅದರಿಂದ ಎಷ್ಟೋ ಜನಕ್ಕೆ ಸಹಾಯ ಕೂಡ ಆಗಿದೆ. ಬಟ್ ಕೆಲವರಿಗೆ ಸಿಗ್ತಾ ಇಲ್ಲ ಅನ್ನುವಂಥ ಗ್ರೌಸ್ ಎಲ್ಲಿದೆ ಅಂದ್ರೆ ಆಪರ್ಚುನಿಟೀಸ್ ಲಿಮಿಟೆಡ್ ಇರೋದ್ರಿಂದ ಜನಕ್ಕೆ ಹಂಗ ಅನ್ಸುತ್ತೆ. ಇದನ್ನ ಬಗೆಹರಿಸ್ಬೇಕು, ಇದನ್ನ ಅಡ್ರೆಸ್ ಮಾಡಬೇಕು ಅಂದ್ರೆ ಇದನ್ನ ರಿಸರ್ವೇಶನ್ ವರ್ಸಸ್ ನಾನ್ ರಿಸರ್ವೇಶನ್ ಅನ್ನೋ ಡಿಬೇಟ್ ಅನ್ನ ಮಾಡ್ದಲೆ ಇನ್ಕ್ರೀಸಿಂಗ್ ದ ಸೈಜ್ ಆಫ್ ದ ಪೈ ಇಸ್ ದ ಆನ್ಸರ್. ಈಗ ನಿಮ್ಗೆಲ್ರಿಗೂ ಕೇಕ್ ಕೊಟ್ರಲ್ವಾ, ಈಗ ಒಂದು ಕೇಕ್ ಅಂತ ಅಂದ್ಬಿಟ್ಟು ಅರ್ಧ kg ಕೇಕ್ ಅಂತ ಅಂದ್ಬಿಟ್ಟು 15 ಜನಕ್ಕೆ ಹಂಚಿದ್ರೆ ಎಲ್ರಿಗೂ ಇಷ್ಟಿಷ್ಟೇ ಕೇಕ್ ಸಿಗುತ್ತೆ. ಅರ್ಧ kg ಕೇಕ್ ಬದಲು ನಾವು 2 kg ಕೇಕ್ ತಗೊಂಡ್ಬಂದು ಎಲ್ರಿಗೂ ಕಟ್ ಮಾಡಿ ಕೊಟ್ರೆ ಎಲ್ರಿಗೂ ಇಷ್ಟಿಷ್ಟು ದೊಡ್ಡ ಪೀಸ್ ಸಿಗುತ್ತೆ. ಸೊ ಸೊಲ್ಯೂಷನ್ ಇಸ್ ನಾಟ್ ಅರ್ಧ kg ಕೇಕ್ ಅನ್ನ ಇನ್ನೂ ಚಿಕ್ಕ ಚಿಕ್ಕ ಪೀಸ ಕಟ್ ಮಾಡೋದು ಸೊಲ್ಯೂಷನ್ ಅಲ್ಲ. ಕೇಕ್ ಸೈಜನ್ನೇ ಜಾಸ್ತಿ ಮಾಡೋದು ಸೊಲ್ಯೂಷನ್. ಸೊ ಭಾರತದ ತರ ಇಷ್ಟು ದೊಡ್ಡ ಜನಸಂಖ್ಯೆ ಇರುವಂತ ಯಂಗ್ಸ್ಟರ್ಸ್ ಇರುವಂತ ದೇಶದಲ್ಲಿ, ಇಷ್ಟು ಡೈವರ್ಸಿಟಿ ಆಫ್ ಕಮ್ಯುನಿಟೀಸ್ ಇರುವಂತ ದೇಶದಲ್ಲಿ, ಬೇರೆ ಬೇರೆ ಲೆವೆಲ್ ಆಫ್ ಇಕನಾಮಿಕ್ ಪ್ರೋಗ್ರೆಸ್ ಡೆವಲಪ್ಮೆಂಟ್ ಇರುವಂತ ಒಂದು ದೇಶದಲ್ಲಿ ದಿ ಸೊಲ್ಯೂಷನ್ ಇಸ್ ಟು ಓನ್ಲಿ ಇನ್ಕ್ರೀಸ್ ದ ಸೈಜ್ ಆಫ್ ದ ಪೈ. ನೀವು ಜಯನಗರದಲ್ಲಿ ಸುಮ್ಮನೆ ನಿಮ್ಮ ಬೈಕಲ್ಲಿ ಇವತ್ತು ಒಂದು ರೌಂಡ್ ಇಲ್ಲೇ ಹೋದ್ರೆ ಪ್ರತಿ ರೋಡಲ್ಲಿ ಇವತ್ತು 5 ಹೊಸ ಕ್ಯಾಫೆ ಓಪನ್ ಆಗ್ತಾ ಇದೆ. ನನ್ಗನ್ಸಿದ್ ಎಷ್ಟು ಜನ ಜಯನಗರದಲ್ಲಿ ಅದೆಷ್ಟು ಕಾಫಿ ಕುಡಿತಾ ಇದ್ದಾರೆ ಜನ ಅಂತ, ಇಷ್ಟು ಕೆಫೆ ಓಪನ್ ಆಗಬೇಕು ಅಂತಂದ್ರೆ. ಸೊ ಇಕಾನಮಿ ಇಸ್ ಥ್ರೈವಿಂಗ್. ಸೊ ಮುಂಚೆ ಏನಾಗ್ತಾ ಇತ್ತು, ಇದ್ದಿದ್ದೇ ಇಷ್ಟು ಗೌರ್ಮೆಂಟ್ ಕೆಲಸ, ಆ ಗೌರ್ಮೆಂಟ್ ಕೆಲಸದಲ್ಲಿ ಎಲ್ರಿಗೂ ಅವಕಾಶ ಸಿಗಬೇಕು ಅಂತ ಅಂದಿದ್ದಕ್ಕೆ ರಿಸರ್ವೇಶನ್ನು, ಇದೆಲ್ಲ ಆಗ್ತಾ ಇತ್ತು. ಇಕಾನಮಿ ಇಷ್ಟು ಬೆಳೀತಾ ಇರಬೇಕಾದಾಗ, ಹೊಸ ಹೊಸ ಕಂಪನೀಸ್ ಬರಬೇಕಾದಾಗ, ನೇಚರ್ ಆಫ್ ಜಾಬ್ ಚೇಂಜ್ ಆಗ್ತಾ ಇರುವಂತ ಟೈಮ್ನಲ್ಲಿ ರಿಸರ್ವೇಶನ್ ರಿಡೆಂಡೆಂಟ್ ಆಗೋಗುತ್ತೆ. ರಿಸರ್ವೇಶನ್ ಅನ್ನೋವಂಥದ್ರ ಮೇಲೆ ಚರ್ಚೆ ಕಡಿಮೆ ಆಗೋಗುತ್ತೆ. ಇವಾಗ ನೀವು ಕಂಟೆಂಟ್ ಕ್ರಿಯೇಟರ್ಸ್ ಅಪ್ಪ, ನಿಮಗೆ ಯೂಟ್ಯೂಬು ನೀವು ಯಾವ ಕೋಟಾದಲ್ಲಿ ನಿಮಗೆ ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ನಿಮಗೆ ಇದಿದೆ ಅಂತ ನಿಮಗೆ ಕೇಳ್ಕೊಂಡು ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದಾರಾ? ನೀವು ಯಾವ ಕಂಟೆಂಟ್ ಆದರೂ, ಫುಡ್ ಬ್ಲಾಗಿಂಗ್ ಆದರೂ ಮಾಡಿ ಅಥವಾ ನೀವು ಸಂಗೀತನಾದರೂ ಆಡಿ, ಪ್ಲಾಟ್ಫಾರ್ಮ್ ಈಸ್ ಓಪನ್ ಫಾರ್ ಎವ್ರಿಬಡಿ. ಸೊ ಬರೋವಂಥ ದಿವಸದಲ್ಲಿ ಮೋರ್ ಆ್ಯಂಡ್ ಮೋರ್ ಸಚ್ ಆಪರ್ಚುನಿಟಿ ಇಸ್ ಗೋಯಿಂಗ್ ಟು ಇನ್ಕ್ರೀಸ್. ಆವಾಗ ಈ ಥರದ್ದು ಚರ್ಚೆಗಳು, ಡಿಬೇಟ್ಗಳು ಸ್ವಾಭಾವಿಕವಾಗಿ ಕಡಿಮೆ ಆಗೋಗುತ್ತೆ. ದೀಸ್ ಡಿಬೇಟ್ಸ್ ಇಂಟೆನ್ಸಿಫೈ ವೆನ್ ಆಪರ್ಚುನಿಟೀಸ್ ಆರ್ ಲಿಮಿಟೆಡ್. I was fortunately, when I went to Chennai, I was in a school where they gave equal importance to your cultural endeavors as much as they did to sports. But then if you go to America, when you're applying for colleges, there's the whole sense of talk about yourself and let's see what you've done with your life other than your marks. So for someone that focused a lot on marks as well, I also had to balance doing music along with it. So at one point in my life, they cared about the fact that I was doing music and representing the school and the state or whatever. But then over time, I realized that that's not going to help me get into a good college. So I feel like there should be a little more government involvement in trying to make the artists also feel like they're important, first of all, and that what they're, because India's culture and heritage is its wealth. And to make, there's no proper avenues for us to believe that we have a secure future, first of all, with respect to our art. And I think if colleges start caring about what else you're doing other than your marks itself, it will make a lot of us encouraged to take it up. Because ಅಲ್ಲಿ ಹೋದ್ರೆ ಐ ಆಲ್ವೇಸ್ ಥಾಟ್, ಸರಿ ನಾನು ಇಷ್ಟೆಲ್ಲ ಲೈಕ್ ಮ್ಯೂಸಿಕಲ್ಲಿ ಟ್ರೈ ಮಾಡ್ತಾ ಇದ್ದೀನಿ, ಇಫ್ ಐ ಗೋ ಅಪ್ಲೈ ಅಬ್ರಾಡ್ ದೆನ್ ದೇಲ್ ವ್ಯಾಲ್ಯೂ ವಾಟ್ ಐವ್ ಡನ್ ಮೋರ್, ಬಟ್ ದಟ್ಸ್ ನಾಟ್ ದೇರ್ ಹಿಯರ್.
ಸೊ ಎವ್ರಿಥಿಂಗ್ಸ್ ಜಸ್ಟ್ ಅಬೌಟ್ ವಾಟ್ ಯು ಡಿಡ್ ವಿತ್ ಯುವರ್ ಮಾರ್ಕ್ಸ್. ಗೊತ್ತಾಯ್ತು ನೀವು ಹೇಳಿದ್ದು. ಕರೆಕ್ಟ್. ಸೊ ಐ ಟೆಲ್ ಯು ಹೌ ದಿಸ್ ವರ್ಕ್ಸ್ ಆಯ್ತಾ. ಅಗೇನ್ ಇಟ್ಸ್ ಸಾರಿ, ನಾನು ನಿಮಗೆ 20 ಸೆಕೆಂಡಲ್ಲಿ ನಿಮಗೆ ವೈರಲ್ ಆಗೋ ಆನ್ಸರ್ ಕೊಡೋಕ್ಕಾಗದೇ ಇಲ್ಲ ಈ ಥರದ್ದು ಕಾಂಪ್ಲೆಕ್ಸ್ ಕ್ವೆಶನ್ಸಿಗೆ. ನಮ್ಮ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇಷ್ಟು ವರ್ಷನೂ ಹೀಗೆ ಇತ್ತು. ನಾವು ಆಗ ಇಂಡಸ್ಟ್ರಿಯಲ್ ಔಟ್ಪುಟ್ ಫ್ಯಾಕ್ಟ್ರಿ ಮಾಡೆಲ್ ಅಂತ ಇದ್ವಿ, ಫ್ಯಾಕ್ಟ್ರಿ ಮಾಡೆಲಲ್ಲೇ ಇತ್ತು. ಆ ಫ್ಯಾಕ್ಟ್ರಿ ಮಾಡೆಲಲ್ಲಿ ನೀವು ಫಸ್ಟೇ ಡಿಸೈಡ್ ಮಾಡಿಬಿಟ್ಟಿರ್ತೀರಾ ಪ್ರಾಡಕ್ಟ್ ಔಟ್ಕಮ್ ಹಿಂಗೆ ಬರಬೇಕು ಅಂತ. ಅದು ಬರಲಿಲ್ಲ ಅಂತಂದರೆ ಕ್ವಾಲಿಟಿ ಕಂಟ್ರೋಲ್ ಇಲ್ಲ ಅಂದರೆ ಆಚೆ ಅದು. ಸೊ ನೀವು ಮ್ಯೂಸಿಕಲ್ ಚೆನ್ನಾಗಿದ್ದೀರಾ, ಡ್ಯಾನ್ಸಲ್ಲಿದ್ದೀರಾ, ಸ್ಪೋರ್ಟ್ಸ್ ಪರ್ಸನ್ನ, ಇಟ್ ಜಸ್ಟ್ ಡಿಡ್ ನಾಟ್ ಮ್ಯಾಟರ್. ನೀವು ಮಾರ್ಕ್ಸ್ ತೊಗೊಂಡ್ರೆ ನಿಮಗೆ ಬೆಲೆ ಇಲ್ಲ ಅಂದರೆ ಇರಲಿಲ್ಲ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಏನು ಬಂತು, ಅದರಲ್ಲಿ ಇದು ಯಾವುದನ್ನ ನಾವು ಎಕ್ಸ್ಟ್ರಾ ಕರಿಕ್ಯುಲರ್ ಅಂತ ಇತ್ತು, ಅದನ್ನು ಅಂದರೆ ಊಟ ಜೊತೆಗೆ ಉಪ್ಪಿನಕಾಯಿದು ಅಂತ, ಇದು ಹಂಗಲ್ಲ, ಇಟ್ ಕ್ಯಾನ್ ಆಲ್ಸೋ ಬಿ ಮೇನ್ ಕೋರ್ಸ್ ಅಂತ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಹ್ಯಾಸ್ ಸ್ಟಾರ್ಟೆಡ್ ಟ್ರೀಟಿಂಗ್ ದೀಸ್ ಆಸ್ಪೆಕ್ಟ್ಸ್ ಆಫ್ ಅ ಪರ್ಸನ್ಸ್ ಟ್ಯಾಲೆಂಟ್ ಆ್ಯಂಡ್ ಗ್ರೋತ್. ಇಟ್ ವಿಲ್ ಟೇಕ್ ಟೈಮ್. ನನಗೆ ಇನ್ನೊಂದು ಅನಿಸಿರೋದು ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ಸ್, ಬಿಕಾಸ್ ಐ ಆಮ್ ಮ್ಯಾರಿಡ್ ಟು ಆನ್ ಆರ್ಟಿಸ್ಟ್ ಆಯಿತಾ. ನಾನು ನೋಡಿರೋದೇನು ಅಂದರೆ, ಈ ಡಿಜಿಟಲ್ ಮೀಡಿಯಾ ಬಂದಾದಮೇಲೆ, ಯೂಟ್ಯೂಬು ಇದೆಲ್ಲ ಓಪನ್ ಆದಮೇಲೆ ಫಸ್ಟ್ ಟೈಮು ಆರ್ಟಿಸ್ಟಿಗೆ ಒಂದು ಅವ್ರ ಟ್ಯಾಲೆಂಟನ್ನು ತೋರ್ಸೋಕೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿ ಆಯಿತಾ. ನಾನು ನಿಮಗೆ ಸ್ಫೂರ್ತಿ ಗೊತ್ತಿರತ್ತೆ, ಸ್ಪೋರ್ಟ್ಸಲ್ಲಿ ನಿಮಗೆ ಗೊತ್ತಿರತ್ತೆ. ನನ್ನ ಹತ್ರ ಎಷ್ಟೋ ಜನ ಈಗಲೂ ಬರ್ತಾರೆ, ಸರ್ ಯಾವುದೋ ಒಂದು ಪ್ರೋಗ್ರಾಮಿಗೆ ಹೇಳಿ ಸರ್, ಅಲ್ಲಿ ಯಾವುದೋ ಒಂದು ಹೇಳಿ, ಅಲ್ಲೇನೋ ಪಾಲಿಟಿಕ್ಸ್ ಮಾಡಿಬಿಟ್ಟು ನಮ್ಮನ್ನು ಸ್ಟೇಜ್ ಕೊಡ್ತಾ ಇಲ್ಲ, ನಮಗೇನೋ ಮಾಡ್ತಾ ಇಲ್ಲ, ಇದೆಲ್ಲರಿಗೂ ಇರುತ್ತೆ. ಬಟ್ ಇವತ್ತೇನಾಗಿದೆ ಗೊತ್ತಾ, ನೀವು ಕ್ಯಾಮ್ರಾ ಇಡಿ, ಮೈಕ್ ಬಟನ್ ಆನ್ ಮಾಡಿ, ನಿಮಗೆ ಹಾಡು ಹೇಳಕ್ಕೆ ಬಂದರೆ ಹಾಡು ಹೇಳಿ, ವರ್ಲ್ಡ್ ಈಸ್ ಯುವರ್ ಪ್ಲ್ಯಾಟ್ಫಾರ್ಮ್. ಈ ಡೆಮಾಕ್ರಟೈಸೇಷನ್ ಏನಿದೆ, ಇದು ಆ್ಯಕ್ಚುಲಿ ಬಹಳ ದೊಡ್ಡ ಅಡ್ವಾಂಟೇಜು ಟ್ಯಾಲೆಂಟೆಡ್ ಇರೋ ಜನಕ್ಕೆ ಅವಕಾಶ ಮಾಡ್ಕೋಕೆ. ನಿಮ್ಮ ಅಪ್ಪ ಯಾರು, ನಿಮ್ಮ ಹತ್ರ ದುಡ್ಡಿದೆಯಾ, ನೀನು ಯಾವ ಜಾತಿ, ಎಲ್ಲುಟ್ಟಿದೆ, ಯಾವನ್ಗೋ ನಿನ್ನ ಟ್ಯಾಲೆಂಟ್ ಇದೆ, ಜನ ಗುರುತಿಸ್ತಾರೆ ಇವತ್ತು ಪ್ಲ್ಯಾಟ್ಫಾರ್ಮ್ ಇರೋದ್ರಿಂದ. ಐ ಥಿಂಕ್ ಇಟ್ಸ್ ಎ ಗ್ರೇಟ್ ಥಿಂಗ್ ದಟ್ ಹ್ಯಾಸ್ ಹ್ಯಾಪನ್ ಆ್ಯಂಡ್ ದಿಸ್ ಇಸ್ ಓನ್ಲಿ ಗೋಯಿಂಗ್ ಟು ಇನ್ಕ್ರೀಸ್. ನೀವು ಯೂಟ್ಯೂಬು ಇಂಡಿಯಾದಲ್ಲಿ ಕ್ರಿಯೇಟರ್ಸಿಗೆ ಎಷ್ಟು 1000 ಕೋಟಿ ಕೊಡ್ತಾ ಇದೆ ಒಂದು ವರ್ಷದಲ್ಲಿ ಅಂತ ನೀವು ಚೆಕ್ ಮಾಡಿದ್ರೆ ಯು ವಿಲ್ ನೋ. ಇಯರ್ ಆನ್ ಇಯರ್ 27%, 37% ಗ್ರೋತ್ ಇದೆ, ದ ಮನಿ ದಟ್ ಈಸ್ ಬೀಂಗ್ ಪೇಡ್ ಟು ಇಂಡಿಯನ್ ಕ್ರಿಯೇಟರ್ಸ್ ಬೈ ಯೂಟ್ಯೂಬ್. ಸೊ ಇಟ್ ವಿಲ್ ಹ್ಯಾಪನ್. ಇನ್ನೊಂದು, ನಾವು ಇವಾಗ ಕಂಪೇರ್ ಮಾಡ್ತಾ ಇದ್ದೀವಿ US-ಗೆ, ಇನ್ನೊಂದಿಗೆ, ಬೇರೆ ಕಂಟ್ರೀಸಿಗೆ ಎಲ್ಲ. ಆ ದೇಶಗಳಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ಮು ನಮಗಿಂತ 10%, 10 ಪಟ್ಟು, 20 ಪಟ್ಟು ಜಾಸ್ತಿ ಇದೆ. ನಾವು $3,000 ಆವ್ರೇಜ್ ಪರ್ ಕ್ಯಾಪಿಟಾ ಇನ್ಕಮಲ್ಲಿ ಇದ್ದೀವಿ ಇವತ್ತು. ಬೇರೆ ದೇಶಗಳಲ್ಲಿ ನಮಗಿಂತ ಬಹಳ ಮುಂದುವರೆದಿದ್ದಾರೆ ಅವ್ರು ಆರ್ಥಿಕವಾಗಿ. ಇವತ್ತು ನಮ್ಮ ದೇಶನೂ ಅದೇ ಮಾರ್ಗದಲ್ಲಿದೆ ಇವತ್ತು. ಜಸ್ಟ್ ನೀವು IPL ಎಕ್ಸಾಂಪಲ್ ತಗೊಳ್ಳಿ. IPL ಬಂದಾದ ಮೇಲೆ ಎಷ್ಟೋ ಬೇರೆ ಸ್ಪೋರ್ಟ್ಸ್ಗಳಿಗೆ ಇದೇ ಥರದ ಅವಕಾಶ ಸಿಕ್ತು, ಕಬಡ್ಡಿಗೆ ಸಿಕ್ತು. ಕಬಡ್ಡಿ ಆಡ್ತಾ ಇದ್ದಿದ್ದು ಹುಡುಗರು ನಾವು ಒಂದು ದಿವಸ ಸ್ಟಾರ್ಗಳಾಗ್ತೀವಿ ಅಂತ ಅನ್ಕೊಂಡಿದ್ರಾ? ಸೊ ಕಬಡ್ಡಿ ಪ್ರೀಮಿಯರ್ ಲೀಗ್ ಬಂದಿದ್ರಿಂದ ಆಯಿತು, ಬ್ಯಾಡ್ಮಿಂಟನ್ನಿಗೆ ಆಯಿತು. ಸೊ ಯಾವಾಗ ದೇಶದ ಆರ್ಥಿಕತೆ ಸ್ವಲ್ಪ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಇಕಾನಮಿಕಲಿ ನಾವು ಇಂಪ್ರೂವ್ ಆಗ್ತಾ ಹೋಗ್ತೀವಿ, ಅದರ ಫಾಲೋಔಟ್ ಆಗಿ ಇದೆಲ್ಲವೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದಕ್ಕೆ ಫೈನಲಿ ಸೊಲ್ಯೂಷನ್ ಆನ್ಸರ್ ಏನು ಅಂತಂದರೆ, ಆರ್ಥಿಕವಾಗಿ ದೇಶ ಭಾಳ ಮುಂದುವರೆದ್ರೆ ಅದರ ಸ್ಪಿನ್ ಆಫ್ ಎಫೆಕ್ಟ್ಸು ಇದೆಲ್ಲ ಆಗ್ತಾ ಹೋಗುತ್ತೆ. ಇದೊಂದನ್ನೇ ನಾವು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ನಾವು $5 ಟ್ರಿಲಿಯನ್ ಇಕಾನಮಿ, $10 ಟ್ರಿಲಿಯನ್ ಇಕಾನಮಿ ಅಂತ ಪ್ರೈಮ್ ಮಿನಿಸ್ಟರ್ ಹೇಳಿದಾಗ ಅದರ ಇಂಪ್ಯಾಕ್ಟು ಬರೀ ಬಿಸ್ನೆಸ್ ಮಾಡೋರಿಗಿರಲ್ಲ, ಸಮಾಜದಲ್ಲಿರೋ ಪ್ರತಿಯೊಬ್ಬರಿಗೂ ಅದರದ್ದು ಇಂಪ್ಯಾಕ್ಟ್ ಇರುತ್ತೆ. ಸೊ ವಿ ಆರ್ ಆನ್ ದಟ್ ಪಾತ್. ಇಟ್ ವಿಲ್ ಹ್ಯಾಪನ್. ಎಜುಕೇಷನ್ ಪಾಲಿಸಿ ಇಸ್ ಫೋಕಸಿಂಗ್ ಆನ್ ಇಟ್. ಪ್ಲ್ಯಾಟ್ಫಾರ್ಮ್ಸ್, ಈ ಥರದ ಓಪನ್ ಪ್ಲ್ಯಾಟ್ಫಾರ್ಮ್ಸ್ ಬಂದು ಆಪರ್ಚುನಿಟಿ ಸಿಗ್ತಾ ಇದೆ, ಟ್ಯಾಲೆಂಟ್ ಇರೋರಿಗೆ ಅವಕಾಶ ಆಗ್ತಾ ಇದೆ. ಇಟ್ ವಿಲ್ ಹ್ಯಾಪನ್. ಜಸ್ಟ್ ಕೀಪ್ ಅಟ್ ಇಟ್. ಸೊ ಈಗ ಯಾವುದೇ ಒಂದು ವಿಷಯಕ್ಕೆ ಡಿಮ್ಯಾಂಡ್ ಅಂತ ಕ್ರಿಯೇಟ್ ಆದಾಗ ಅದಕ್ಕೆ ಸ್ಪಾನ್ಸರ್ಶಿಪ್ಸ್ ಫಾಲೋ ಆಗುತ್ತೆ, ಅದಕ್ಕೆ ಗವರ್ಮೆಂಟ್ ಸಪೋರ್ಟ್ಸ್ ಕೂಡ ಫಾಲೋ ಆಗುತ್ತೆ, ಅದಕ್ಕೆ ಇಂಟ್ರೆಸ್ಟ್ಸ್ ಕೂಡ ಫಾಲೋ ಆಗುತ್ತೆ. ಸೊ ಸ್ಫೂರ್ತಿ ಹೇಳ್ದ ಹಾಗೆ ಒಂದು ಕರ್ನಾಟಿಕ್ ಸಂಗೀತ ಅಂತ ತಗೊಂಡಾಗ ಅದರಲ್ಲಿ ನನಗೆ ತುಂಬ ಜನ ಬರಬೇಕು ಅಂತ ಹೇಳಿದ್ರೆ, ನಾನು ಸ್ಫೂರ್ತಿ ಥರ ಆಗಬೇಕು, ವಿಚ್ ಈಸ್ ಆಲ್ರೆಡಿ ಹ್ಯಾಪನಿಂಗ್. ಲಾಟ್ ಆಫ್ ಮೈ ಫ್ರೆಂಡ್ಸ್ ದೆಮ್ಸೆಲ್ಸ್ ಹ್ಯಾವ್ ಸೆಡ್ ಮೀ ದಟ್ ಕರ್ನಾಟಿಕ್ ಸಂಗೀತದಲ್ಲಿ ಸ್ಫೂರ್ತಿ ಅಂತ ಇದ್ದಾಳೆ, ಹ್ಯಾವ್ ಯು ಹರ್ಡ್ ಹರ್ ಕಾನ್ಸರ್ಟ್ಸ್? ಆ್ಯಂಡ್ ಶಿವಶ್ರೀ ಮ್ಯಾಮ್ ಅವ್ರದ್ದು ನಾನು ತುಂಬ ಕಾನ್ಸರ್ಟ್ಸ್ ಎಲ್ಲ ಕೇಳಿದ್ದೇನೆ. ಸೊ
ಆ ರೀತಿ ಒಂದು ಡಿಮ್ಯಾಂಡ್ ಇವಾಗ ಕ್ರಿಯೇಟ್ ಆಗ್ತಾ ಇದೆ. ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ಡಿಮ್ಯಾಂಡ್ there are going to be further sponsorships and there's going to be more funds. One example ಕೊಡೋದಾದ್ರೆ, my 11-year-old niece, she has learned Korean just by watching K-drama. And that is happening because her friends are doing it at school. So, ಆ ಒಂದು ಭಾಷೆಗೆ ಅದು ಅವಳಿಗೆ ಕಲಿಬೇಕು ಅಂತ ಹೇಗೆ ಅನಿಸ್ತು ಅಂದರೆ ಅವಳ ಫ್ರೆಂಡ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ದೇರ್ ಇಸ್ ಅ ಡಿಮ್ಯಾಂಡ್. ಸೊ ಹಾಗಾಗಿ ವಿ ಶುಡ್ ಜಸ್ಟ್ ಕೀಪ್ ಅಟ್ ಇಟ್. ಆ್ಯಂಡ್ ಕನೆಕ್ಟಿಂಗ್ ಟು ದ್ಯಾಟ್, ಐ ವಾಂಟ್ ಟು ಆಸ್ಕ್ ಮೈ ಕ್ವೆಶ್ಚನ್. ಕೊರಿಯನ್ಗೆ ಹೇಗೆ ಡಿಮ್ಯಾಂಡ್ ಬಂತು, ಅದೇ ರೀತಿ ಸಂಸ್ಕೃತಕ್ಕೆ ಬರಬೇಕು ಅನ್ನೋದು ಒಂದು ವಿಷಯ. ಐ ಆಮ್ ಅ ಸಂಸ್ಕೃತ್ ಗ್ರ್ಯಾಜುಯೇಟ್. ಅದೇ ಇವಾಗ ಬೇರೆ ಬೇರೆ ಭಾಷೆಗಳನ್ನು ನೋಡಿದ್ರೆ, ನನಗೆ ಕನ್ನಡ ಗೊತ್ತಿದೆ ಅಂತ ಹೇಳಿದರೆ ನಾನೊಬ್ಬ ನಟಿ ಆಗ್ಬೋದು, ನಾನೊಬ್ಬ ರೈಟರ್ ಆಗ್ಬೋದು, ನಾನೊಬ್ಬ ಸ್ಕ್ರೀನ್ ರೈಟರ್ ಆಗ್ಬೋದು. ಈ ರೀತಿ ಹಲವಾರು ಆಪ್ಷನ್ಸ್ಗಳಿದೆ. ಸಂಸ್ಕೃತಕ್ಕೆ ಅದು ಬರಬೇಕು ಅಂತ ಹೇಳಿದರೆ ಎಸ್, ಡೆಫಿನೆಟ್ಲಿ ಟೈಮ್ ತೊಗೊಳುತ್ತೆ. ಅದನ್ನು ಗ್ರಾಸ್ ರೂಟ್ಸ್ ಲೆವೆಲಲ್ಲಿ ನಾವು ಮಾಡ್ತಾ ಇದ್ದೀವಿ. ಅಂದರೆ ಸಂಸ್ಕೃತ ಮೂವೀಸ್ ಮಾಡ್ತಾ ಇದ್ದೀವಿ, ಹಾಡುಗಳು ಮಾಡ್ತಾ ಇದ್ದೀವಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ವೈಲ್ ವಿ ಆರ್ ಆಟ್ ಇಟ್, ಪ್ಯಾರಲಲಿ ದೇರ್ ನೀಡ್ಸ್ ಟು ಬಿ ಅ ಬಿಗರ್ ಫೋರ್ಸ್ ವಿಚ್ ವಿ ವಾಂಟ್ ಟು ಬಿ ವರ್ಕಿಂಗ್ ಆನ್ ಇಟ್. ಫಾರ್ ಎಕ್ಸಾಂಪಲ್, ದೊಡ್ಡ ಸ್ಕ್ರೀನ್ಗಳ ಮೇಲೆ ಮೇ ಬಿ even the title of that movie, if it can be in Samskrita, because there have been other languages which are there on the screen. So why not Samskrita? ಆ ರೀತಿ ಏನಾದರೂ ಪಾಲಿಸೀಸ್ ಬರ್ಬೋದಾ? ಆ್ಯಂಡ್ nowadays every movie is being dubbed in every other language in this country. ಸೊ ಸಂಸ್ಕೃತಕ್ಕೂ ಅದೊಂದು ಆ ಒಂದು ಒಲವು ಬರಬೇಕು ಅಂತ ಹೇಳಿದರೆ ಇಟ್ ಶುಡ್ ಬಿ ಆನ್ ದ ಮೇನ್ ಸ್ಟ್ರೀಮ್ ಮೀಡಿಯಾ. ಸೊ ಗವರ್ಮೆಂಟ್ ಪಾಲಿಸೀಸ್ ಏನಾದರೂ ಅದಕ್ಕೆ ಸಹಾಯ ಮಾಡ್ಬೋದಾ? ಡಬ್ಬಿಂಗ್ ಮಸ್ಟ್ ಬಿ ಡನ್ ಇನ್ ಸಂಸ್ಕೃತ. ಫಸ್ಟ್ ಆಫ್ ಆಲ್, ನೀವು ಸಂಸ್ಕೃತದ ಪ್ರಿಸರ್ವೇಷನ್ನು, ಸಂಸ್ಕೃತದ ಪಾಪ್ಯುಲಾರಿಟಿ ಜಾಸ್ತಿ ಮಾಡೋಕ್ಕೆ ಯು ಹ್ಯಾವ್ ಬೀನ್ ಡೂಯಿಂಗ್ ಸಚ್ ಅ ಇನ್ನೋವೇಟಿವ್ ವರ್ಕ್. ನಮ್ಮ ಪ್ರಧಾನಮಂತ್ರಿಗಳೂ ಕೂಡ ಮನ್ ಕಿ ಬಾತಲ್ಲಿ ಇವರ ಇನಿಷಿಯೇಟಿವನ್ನು ಅಪ್ರಿಷಿಯೇಟ್ ಮಾಡಿದರು. ಸೊ ನಮ್ಮ ಕಬ್ಬನ್ ಪಾರ್ಕಲ್ಲಿ ಸಂಸ್ಕೃತನ ಪಾಪ್ಯುಲರೈಸ್ ಮಾಡೋಕ್ಕೇನೆ ವೆರಿ ಇಂಟ್ರೆಸ್ಟಿಂಗ್ ಆ್ಯಕ್ಟಿವಿಟೀಸನ್ನು ಇವರು ಮಾಡ್ತಾ ಇರ್ತಾರೆ. ನಾವು ಹೆಂಗೆ ಈಗ ಇಂಗ್ಲೀಷಲ್ಲಿ ಯೂಶಲ್ ಫ್ರೆಂಡ್ಸ್ ಇದ್ದ ಹೇ ವಾಟ್ಸಪ್ ಅಂತೀವಿ, ಅದೇ ಥರ ಇವರು ಕಿಂಬೋ ಅಂತ ಸಂಸ್ಕೃತದಲ್ಲಿ ಹೇಳೋಕ್ಕೆ ಶುರು ಮಾಡಿಸಿ ಕಿಂಬೋ ಕ್ಲಬ್, ಕಿಂಬೋ ರನ್ಸ್ ಇದನ್ನೆಲ್ಲ ಮಾಡಿಸೋದು. ಸೊ ಇಟ್ಸ್ ಅ ನಾವೆಲ್ ಇನಿಷಿಯೇಟಿವ್ ದ್ಯಾಟ್ ಶಿ ಹ್ಯಾಸ್ ಟ್ರೈಡ್ ಟು ಡೂ. ಸಂಸ್ಕೃತಕ್ಕಾಗಿದ್ದು ಒಂದು ಪ್ರಾಬ್ಲಮ್ ಏನು ಅಂತಂದರೆ, ವೆರಿ ಅನ್ಫಾರ್ಚುನೇಟ್ ಈ ದೇಶದಲ್ಲಿ ಆಗಿದ್ದು, ಸಂಸ್ಕೃತ ಅಂತಂದರೆ ಅದು ಯಾವುದೋ ಒಂದು ಜಾತಿ, ಒಂದು ವರ್ಗಕ್ಕೆ ಸೇರಿರುವಂಥ ಒಂದು ಭಾಷೆ ಅನ್ನುವಂಥ ಈ ಲೆಫ್ಟಿಸ್ಟ್ ಥಿಂಕಿಂಗ್ ಇರುವಂಥ ಒಂದು ಅಜೆಂಡಾ ಇಟ್ಕೊಂಡಿರುವಂಥವ್ರು ಸಂಸ್ಕೃತದ ಮೇಲೇನು ಅಟ್ಯಾಕ್ ಮಾಡಿದ್ರು, ಅದು ಸಂಸ್ಕೃತಕ್ಕಾಗಿದ್ದಂಥ ಭಾಳ ದೊಡ್ಡ ಅನ್ಯಾಯ. ಇಟ್ ವಾಸ್ ಅ ಪೊಲಿಟಿಕಲ್ ಅಟ್ಯಾಕ್ ಆನ್ ಸಂಸ್ಕೃತ. ನಾವು ಕನ್ನಡ ಮಾತಾಡ್ತಿದ್ದೀವಿ, ಕನ್ನಡದಲ್ಲಿ ಒಂದು 80% ಶಬ್ದ ಸಂಸ್ಕೃತದ ಒಂದು ಮೂಲದಿಂದ ಬೇರಿಂದ ಬಂದಿರುವಂಥದ್ದು. ನೀವು ಭಾರತದ ಯಾವುದೇ ಭಾಷೆ ತಗೊಳ್ಳಿ, ಅದರಲ್ಲಿ ನಿಮಗೆ ಅಟ್ಲೀಸ್ಟ್ 50-60% ನಿಮಗೆ ಸಂಸ್ಕೃತ ಅದರಲ್ಲಿದೆ. ಅಂಥ ಸಂಸ್ಕೃತನ ಇದು ಡೆಡ್ ಲ್ಯಾಂಗ್ವೇಜ್ ಅಂದ್ಬಿಟ್ಟು ನೀವು ಸಂಸ್ಕೃತ ಡೆಡ್ ಲ್ಯಾಂಗ್ವೇಜ್ ಅಂತ ಕರೆದ್ರೆ ಭಾರತದ ಪ್ರತಿ ಭಾಷೆನೂ ಡೆಡ್ ಲ್ಯಾಂಗ್ವೇಜ್ ಆಗಬೇಕಾಗತ್ತೆ. ಇಟ್ ವಾಸ್ ಅ ಪೊಲಿಟಿಕಲ್ ಅಟ್ಯಾಕ್. ಇದು ಸಂಸ್ಕೃತಕ್ಕೆ ಬಹಳ ದೊಡ್ಡ ಅನ್ಯಾಯ ಮಾಡ್ತಾ. ಸೊ ನಾವಿವತ್ತು ಪ್ರಯತ್ನ ಮಾಡಬೇಕಾಗಿರೋದು ಜನಕ್ಕೆ ಈ ಪೊಲಿಟಿಕಲ್ ಅಟ್ಯಾಕ್ ಇಂದ ಜನನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡಿ, ಸಂಸ್ಕೃತ ಅಂತಂದ್ರೆ ಅದು ಯಾವುದೋ ಒಂದು ಜಾತಿ, ಯಾವುದೋ ಒಂದು ವರ್ಗಕ್ಕೆ ಅಥವಾ ಬರೀ ಪೂಜೆ ಮಾಡಕ್ಕೆ ಇಟ್ಕೊಂಡಿರೋ ಭಾಷೆ ಅಲ್ಲ. ವೈಜ್ಞಾನಿಕವಾಗಿ ಅದರಲ್ಲಿ ಉಪಯೋಗ ಇದೆ. ಒಳ್ಳೆ ಸಂಸ್ಕೃತ ಕಲ್ತ್ರೆ ನೀನು ಒಳ್ಳೆ ಕನ್ನಡ ಮಾತಾಡ್ಬೋದು, ಒಳ್ಳೆ ಸಂಸ್ಕೃತ ಕಲ್ತ್ರೆ ನೀನು ಒಳ್ಳೆ ತೆಲುಗು ಮಾತಾಡ್ಬೋದು, ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ಬೋದು. ಇದನ್ನ ನಾವು ಜನಕ್ಕೆ, ಎಸ್ಪೆಷಲಿ ಮಕ್ಕಳಿಗೆ ಇದನ್ನ ಕಲಿಸುವಂತ ಅವಶ್ಯಕತೆ ಇದೆ. ಸರ್ಕಾರನೂ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸಪೋರ್ಟ್ ಮಾಡಬೇಕು. ಎಜುಕೇಷನ್ ಪಾಲಿಸಿಯಲ್ಲಿ, ಇದರಲ್ಲಿ ಎಲ್ಲದರಲ್ಲೂ ನೀವು ಸೆನ್ಸರ್ ಬೋರ್ಡು, ಇನ್ನು ಬರ್ತಾ ಇರೋವಂಥ ಎಲ್ಲ ಸಿನಿಮಾ ಸಂಸ್ಕೃತದಲ್ಲಿ ಕಂಪಲ್ಸರಿ ಡಬ್ ಆಗಬೇಕು ಅಂತ ನೀವು ನಾಳೆ ರೂಲ್ ಮಾಡ್ಬೋದು. ಬಟ್ ಯಾವ ಸಿನಿಮಾದಲ್ಲಿ, ಯಾವ ಥಿಯೇಟ್ರಲ್ಲಿ ಹಾಕ್ತಾರೆ ಅದನ್ನ? ಥಿಯೇಟ್ರಲ್ಲಿ ಯಾವಾಗ ಹಾಕ್ತಾರೆ ಅಂದರೆ ಜನ ಟಿಕೆಟ್ ಕೊಟ್ಕೊಂಡು ಅದನ್ನ ಬಂದು ನೋಡೋದಕ್ಕೆ ಜನ ಇರಬೇಕು. ಇಲ್ಲ ಅಂತಂದರೆ ಸೆನ್ಸರ್ ಬೋರ್ಡ್ನವ್ರು ಹಾಕ್ತಾರೆ, ಯಾರು ನೀವು ನಿಮ್ಮ ಫ್ರೆಂಡ್ಸು ಒಂದು 3 ಜನ ಹೋಗಿ 3 ದಿವಸ ಡೌನ್ಲೋಡ್ ಮಾಡಿ ನೋಡ್ಬೋದು, ಬಿಟ್ಟರೆ ಅದು ನೋಡೋರು ಜನ ಇರಲ್ಲ. ಸೊ ಸೊಸೈಟಿಲಿ ಕಲ್ಚರ್ ಕ್ರಿಯೇಟ್ ಮಾಡ್ತಾ ಬರಬೇಕಾಗತ್ತೆ.
ಆ್ಯಂಡ್ ನಿಮ್ಮೆಲ್ರಿಗೂ ನನಗೆ ಒಂದು ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಆಲ್ ಆಫ್ ಯು ಕಂಟೆಂಟ್ ಕ್ರಿಯೇಟರ್ಸ್ ಆ್ಯಂಡ್ ನಿಮ್ ಥ್ರೂ ಟು ಆಲ್ ಅದರ್ ಕಂಟೆಂಟ್ ಕ್ರಿಯೇಟರ್ಸ್. ನಮ್ಮ ದೇಶದ ಬಗ್ಗೆ, ನಮ್ಮ ಸಮಾಜದ ಬಗ್ಗೆ ನೀವೊಂದು ಪಾಸಿಟಿವ್ ನರೇಟಿವ್ ಕ್ರಿಯೇಟ್ ಮಾಡೋದ್ರಲ್ಲಿ ನೀವೆಲ್ಲ ಕೆಲಸ ಮಾಡ್ತಾ ಇದ್ದೀರಾ. ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಯು ಆಲ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಇದು ಯಾಕೆ ಅಂತ ನಾನು ಹೇಳ್ತೀನಿ ನಿಮಗೆ. ನಾನು ಇತ್ತೀಚೆಗೆ US ಹೋದಾಗ ಐ ವಾಸ್ ಆ್ಯಕ್ಚುಲಿ ಶಾಕ್. ಇದೇ ಥರ ಒಂದು 5-6 ಜನ ಯಂಗ್ಸ್ಟರ್ಸ್ದು ಇಂಡಿಯನ್ ಇಂಡಿಯನ್ ಅಮೇರಿಕನ್ ಹುಡುಗರ ಜೊತೆ ಕೂತ್ಕೊಂಡು ನಾವು ಮಾತಾಡ್ತಾ ಇರಬೇಕಾದ್ರೆ ಇಂಡಿಯಾ ಬಗ್ಗೆ ಅವ್ರಿಗೆ ಏನು ಅನ್ಸುತ್ತೆ ಅದು ಇದು ಇದನ್ನು ಕೇಳಿದಾಗ ಭಾಳ ಡಿಫ್ರೆಂಟ್ ಆಗಿರುವಂಥ ಒಪಿನಿಯನ್ಸ್ ಕೊಟ್ಟರು. ನೀವು ಕೆಲವರು ಅಬ್ಸರ್ವ್ ಮಾಡಿರ್ಬೋದು, ಇತ್ತೀಚೆಗೆ ಕೆಲವರು ಫಾರಿನ್ನಿಂದ ಬಂದು ಇಂಡಿಯಾ ಬಗ್ಗೆ ಒಂದು ಪಾವರ್ಟಿ ಪಾರ್ನ್ ಮಾಡ್ತಾ ಇದ್ದಾರೆ. ಆಯ್ತಾ? ಇಂಡಿಯಾ ಅಂದರೆ ಸಿಕ್ಕಾಪಟ್ಟೆ ಗಲೀಜು, ಇಂಡಿಯಾ ಅಂತಾರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು, ಇನ್ನೇನೋ ಇದೆ, ಹಂಗಿದೆ. ಎಲ್ಲೋ ಯಾವುದೋ ಒಂದು ಗಲ್ಲೀಲಿ ಹೋಗಿ ಹುಡುಕಿ ಯಾವನ ಹತ್ರನೋ 20 ರೂಪಾಯಿ ಕೊಟ್ಬಿಟ್ಟು ಹೇರ್ ಕಟ್ ಮಾಡಿಸ್ಕೊಂಡ್ಬಿಟ್ಟು, ಇಂಡಿಯಾದಲ್ಲಿ ಹೇರ್ ಕಟ್ ಮಾಡಿಸ್ಕೊಳ್ಳೋರೆಲ್ಲ ಇದೇ ಥರನೇ ಹೇರ್ ಕಟ್ ಮಾಡಿಸ್ಕೋತಾರೆ, ಇಷ್ಟು ಅನ್ಹೈಜಿನಿಕ್ ಆಗಿರುತ್ತೆ ಅನ್ನೋದನ್ನ ತೋರಿಸ್ತಾರೆ. ಸ್ಟ್ರೀಟ್ ಫುಡ್ ಇನ್ ಇಂಡಿಯಾ ಅಂದ್ಬಿಟ್ರೆ ಎಲ್ಲಿ ಅದೊಂಥರ ಟಾರ್ ಆಗಿರೋ ಥರದ್ದು ಯಾವುದೋ ಒಂದು ಎಣ್ಣೆ ತೋರಿಸ್ಬಿಟ್ಟು, ಸಮೋಸ ಅದ್ರಲ್ಲಿ ಕರೆದಿರೋದನ್ನು ತೋರಿಸ್ಬಿಟ್ಟು, ಇಂಡಿಯಾದಲ್ಲಿ ಫುಡ್ ತಿನ್ನೋದು ಅಂದರೆ ರಸ್ತೆಯಲ್ಲಿ ಹಿಂಗೆ ತಿಂತಾರೆ ಜನ ಅಂತ ತೋರಿಸ್ತಾ ಇದ್ದಾರೆ. ದಿಸ್ ಇಸ್ ಅನ್ ಎಫರ್ಟ್ ದಟ್ ಈಸ್ ಹ್ಯಾಪನಿಂಗ್. ಆ್ಯಂಡ್ ಎಷ್ಟೋ ಜನ ಇದನ್ನ ಮಾಡ್ತಾ ಇರೋ, ಈ ಥರ ಕಂಟೆಂಟ್ ಮಾಡ್ತಾ ಇರೋರಿಗೆ ದೇರ್ ಆರ್ ಸರ್ಟನ್ ಫೋರ್ಸಸ್ ದಟ್ ಡು ನಾಟ್ ವಾಂಟ್ ಇಂಡಿಯಾಸ್ ರೈಸ್ ಹೂ ಆರ್ ಆ್ಯಕ್ಚುಲಿ ಸಪೋರ್ಟಿಂಗ್ ದಿಸ್. ಇಟ್ ಈಸ್ ಹ್ಯಾಪನಿಂಗ್. ಅದ್ರ ಮಧ್ಯದಲ್ಲಿ ನಿಮ್ಮಂಥವ್ರು, ನಮ್ಮ ಮಲೆನಾಡು ಹಿಂಗಿದೆ, ನಮ್ಮಲ್ಲಿ ನಮ್ಮ ಹಳ್ಳಿಗಳಲ್ಲಿ ಜನ ಇಷ್ಟು ಚೆನ್ನಾಗಿ ಬದುಕಿದ್ದಾರೆ, ನಮ್ಮಲ್ಲೂ ಸಂಸ್ಕೃತಿ ಅಂತಂದರೆ ಇಷ್ಟು ಚೆನ್ನಾಗಿದೆ, ನಮ್ಮಲ್ಲೂ ಜನ ಬಟ್ಟೆ ಹಾಕಿದ್ರು, ಒಂದು ಬಟ್ಟೆ ಸೀರೆ ಅಂತಂದರೆ ಅದರಲ್ಲಿ 3000 ಥರದ್ದು ಸೀರೆ ಜರಿ ಇದೆ. ಇದನ್ನೇನು ನೀವು ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀರಲ್ಲ, ಯು ಆರ್ ಆ್ಯಕ್ಚುಲಿ ಶೇಪಿಂಗ್ ಇಂಡಿಯಾಸ್ ನ್ಯಾರೇಟಿವ್. ಸೊ ನೀವು ಕನ್ನಡದಲ್ಲೂ ಮಾಡಿ, ಇಂಗ್ಲೀಷಲ್ಲೂ ಮಾಡಿ. ನೀವು ಕನ್ನಡದಲ್ಲಿ ಮಾಡೋ ಕಂಟೆಂಟಿಗೆ ಒಂದು ಸಬ್ಟೈಟಲ್ ಹಾಕಿ ಇಂಗ್ಲೀಷಲ್ಲಿ ಕೊಡಿ. ಯಾಕೆಂದರೆ ನಿಮ್ಮ ರೀಚು ಗ್ಲೋಬಲ್ ಲೆವೆಲಲ್ಲಿ ಹೋಗಬೇಕು. ಯಾರು ಇಂಡಿಯನ್ ಅಮೇರಿಕನ್ ಹುಡುಗರು ಈ ಕಂಟೆಂಟ್ ನೋಡ್ತಾರೆ ಬೇರೆ ದೇಶದಿಂದ, ಅವ್ರು ಇಂಡಿಯಾ ಅಂತಂದರೆ ಗಲೀಜಿದೆ, ಇಂಡಿಯಾ ಅಂತಂದರೆ ಬಡತನ ಇದೆ. ಇಷ್ಟೇ ಅಲ್ಲ, ಲಾಸ್ಟ್ 10 yearsಯಿಂದ ಕೋವಿಡ್ ಆದ್ಮೇಲಿಂದಂತೂ ಅಮಾಂಗ್ ಆಲ್ G20 ಕಂಟ್ರೀಸ್ 7.7%, 7.8% ಇಕಾನಮಿ ಗ್ರೋತ್ ಇರೋಂಥ ಒಂದೇ ದೇಶ ಇಂಡಿಯಾ. ಯಾವ ದೇಶದಲ್ಲೂ ಈ ಸ್ಪೀಡೇ ಇಲ್ಲ. ಲಾಸ್ಟ್ 10 yearsಲ್ಲಿ ಲಾರ್ಜೆಸ್ಟ್ ನಂಬರ್ ಆಫ್ ಪೀಪಲ್ ಬ್ರಾಟ್ ಔಟ್ ಆಫ್ ಪಾವರ್ಟಿ ಯಾವ ದೇಶ ಅಂದರೆ ಇಂಡಿಯಾ. ಈ ನರೇಟಿವ್ ನಾವು ಹೇಳೋದೇ ಇಲ್ಲ. ಸೊ ನೀವು ಕಂಟೆಂಟ್ ಕ್ರಿಯೇಟರ್ಸ್ ನೀವೇನು ಮಾಡ್ತಾ ಇದ್ದೀರಾ, ಒಂದೊಂದು ಪಾಸಿಟಿವ್ ಅಬೌಟ್ ಇಂಡಿಯಾ ನೀವು ಹೇಳ್ತಾ ಇರೋವಂಥದ್ದು. ಐ ಆಮ್ ನಾಟ್ ಸೇಯಿಂಗ್ ಎಲ್ಲದನ್ನು ನಾವು ಪಾಸಿಟಿವ್ ಹೇಳಬೇಕು ಅಂತ. ರಸ್ತೆ ಸರಿ ಇಲ್ಲ, ಪ್ರೊಟೆಸ್ಟ್ ಮಾಡಬೇಕು, ಸರಿ ಎಲ್ಲಿಗೆ? ನಮ್ಮ ಮನೇಲಿ ಸರಿ ಇಲ್ಲ ಅಂತಂದಾಗ ನಾವು ನಮ್ಮ ಅಪ್ಪಂಗೆ ಅಮ್ಮಂಗೆ ಹೇಳ್ತೀವಿ ಅದನ್ನು. ನಾವು ಅದನ್ನು ತೊಗೊಂಡು ಹೋಗ್ಬಿಟ್ಟು ಪಕ್ಕದ ಮನೆಯವ್ರಿಗೆ ಹೇಳಲ್ಲ. ಸೊ ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡೋ, ಈಗ ಸರಿ ಇಲ್ಲ ಇದನ್ನು ಸರಿ ಮಾಡಿ ಅನ್ನೋ ಕಂಟೆಂಟ್ ಕ್ರಿಯೇಟ್ ಮಾಡೋದ್ರ ಜೊತೆಗೆ ನಮ್ಮ ದೇಶದ ಪಾಸಿಟಿವನ್ನು ಹೇಳೋವಂಥ ಕಂಟೆಂಟ್ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಐ ಡೋಂಟ್ ಥಿಂಕ್ ಯು ಗೈಸ್ ಆರ್ ಥ್ಯಾಂಕ್ಡ್ ಇನಫ್ ಫಾರ್ ಡೂಯಿಂಗ್ ಇಟ್. ಕಂಟೆಂಟ್ ಕ್ರಿಯೇಷನ್ನು ಕೂಡ ಇವತ್ತು ಹೆಂಗಾಗಿದೆ, ಇಟ್ಸ್ ಬಿಕಮ್ ಅ ಥ್ಯಾಂಕ್ಲೆಸ್ ಜಾಬ್. ನಿಮ್ಮನ್ನು ಫಾಲೋ ಮಾಡೋರು ಕೆಲವರು ಥ್ಯಾಂಕ್ ಯು ಹೇಳ್ಬೋದು, ಇದಿರ್ಬೋದು. ಬಟ್ ಫಾರ್ ವಾಟ್ ಎವರ್ ಇಟ್ ಈಸ್ ವರ್ತ್, ಥ್ಯಾಂಕ್ ಯು ಫ್ರಮ್ ಮೈ ಸೈಡ್ ಫಾರ್ ವಾಟ್ ಆಲ್ ಆಫ್ ಯು ಆರ್ ಡೂಯಿಂಗ್. I don't think we acknowledge how mind-blowing it is, because this level of accountability in the government, I didn't know it was even possible, because it's been so inspiring, first of all, to hear you talk so passionately about all the questions we've raised. And I know a lot of them were a little controversial or whatever and questioning things, but you just like had the time and the patience to listen to all of us. We're all posting on social media. ಅದನ್ನ ಇಟ್ಕೊಂಡು ನಮ್ಮನ್ನ ಕರೆದು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸಿ, taking time to sit and value our questions and opinions itself is very mind-blowing to me. Because ನಾನು ಮನೆ ಇವತ್ತು ಬೆಳಗ್ಗೆ ರೆಡಿ ಆಗ್ತಾ ಇರುವಾಗ my brother was like, ಎಲ್ಲೋಗ್ತಿದ್ಯಾ ಅಂತ. And I was like, ತೇಜಸ್ವಿ ಸೂರ್ಯ ಜೊತೆ ನಾವು ಕೆಫೆಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದೀವಿ. He's like, ಏನಿಷ್ಟು ಕ್ಯಾಶುಯಲ್ ಆಗಿ MP ಮೀಟ್ ಮಾಡಕ್ಕೆ ಹೋಗ್ತಾ ಇದೆಯಾ ಅಂತ ಹೇಳ್ತಿದ್ಯಾ ಅಂತ. For me, you're also Shivashri Akka's husband and all of that. It's I don't think we all realize the magnanimity of this, what's happening here. And
the fact that you're so approachable and you're ready to talk to us and give us so much of your time. It's not some press meet or something. You're just like sitting and talking to us and having coffee with us. So I'm very grateful for this ಥ್ಯಾಂಕ್ ಯು ಸೋ ಮಚ್ opportunity. ಫಾರ್ ಯೋರ್ ಕೈಂಡ್ ವರ್ಡ್ಸ್ ಪೂರ್ತಿ. ಆ್ಯಂಡ್ ನಿಮ್ಮೆಲ್ರಿಗೂ ಥ್ಯಾಂಕ್ಸ್. ಮೈಸೂರಿಂದ ಬಂದಿದ್ದೀರಾ, ಹಾಸನದಿಂದ ಬಂದಿದ್ದೀರಾ, ದೂರದಿಂದ ಬಂದಿದ್ದೀರಾ. ಥ್ಯಾಂಕ್ ಯು. ಸಮಟೈಮ್ಸ್ we underestimate the work that content creators like you are doing, but the future of content consumption, future of narrative ನಿಮ್ಮಂಥ ಕಂಟೆಂಟ್ ಕ್ರಿಯೇಟರ್ಸ್ ಮೂಲಕನೇ ಆಗ್ತಾ ಇರೋದು. ದಯವಿಟ್ಟು ಆ ಕೆಲಸ ಮಾಡ್ತಾ ಹೋಗಿ, ಅನ್ಬಯಾಸ್ಡ್ ಆಗಿ ಮಾಡಿ, ಧೈರ್ಯವಾಗಿ ಮಾಡಿ. ಯಾರು ಸರಿ ಕೆಲಸ ಮಾಡ್ತಾರೆ ಅವರಿಗೆ ಧೈರ್ಯವಾಗಿ ಶಬಾಷ್ ಕೊಡಿ. ಯಾರು ತಪ್ಪು ಮಾಡಿದ್ದಾರೆ ಅಂತ ಅನ್ಸತ್ತೆ ಅವರಿಗೆ ಧೈರ್ಯವಾಗಿ ಸರಿ ಇಲ್ಲ ಅನ್ನೋದನ್ನು ಹೇಳಿ. ಸಮಾಜನ ತಿದ್ದಿ ತೀಡುವಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೂ ಇದೆ. ಕೆಲವು ಸತಿ ಸಿಸ್ಟಮ್ಸ್ ನೋಡಿದಾಗ, ಸಮಸ್ಯೆ ನೋಡಿದಾಗ, ಇದು ಎಷ್ಟು ದೊಡ್ಡ ಸಮಸ್ಯೆನಪ್ಪ, ನಾವಿದನ್ನು ಹೆಂಗೆ ಬಗೆಹರ್ಸಕ್ಕೆ ಸಾಧ್ಯ ಇದೆ ನಾನೊಬ್ಬ ಅಂತ ಅನ್ಸತ್ತೆ. ಬಟ್ ಈ ಥರ ಒಬ್ಬೊಬ್ಬರೇ ಜೊತೆಗೆ ಸೇರಿಕೊಂಡು ಪ್ರಯತ್ನ ಮಾಡಿದಾಗಲೇ ದೊಡ್ಡ ಪರಿವರ್ತನೆ ಆಗತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ಯುವರ್ ಟೈಮ್. ಇಷ್ಟೊತ್ತು ಆಲ್ಮೋಸ್ಟ್ ಹಾಫ್ ಡೇ ಆನ್ ಅ ಸಂಡೇ ಹೋಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್. ಲೆಟ್ಸ್ ಕೀಪ್ ದಿಸ್ ಕಾನ್ವರ್ಸೇಷನ್ ಗೋಯಿಂಗ್. ಆಲ್ ದಿ ಬೆಸ್ಟ್. ನಮಸ್ಕಾರ.